ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯೇಭ್ಯೋ ನಮಃ ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಚತುರ್ವೇದಿ ಸೇವಾ ಟ್ರಸ್ಟ್ ಏನಿದೆ ಅದರ ಮೂಲಕವಾಗಿ ಸಮಸ್ತ ಸಾರಸ್ವತ ಭಕ್ತರು ಏನಿದ್ದಾರೆ ಅಂಥವರಿಗೆ ಪೂಜೆ ಮಾಡಬೇಕು ಎಂಬತಕ್ಕಂಥ ಒಂದು ಆಸೆ ಇರೋದು ಸಹಜ, ಇರಲೇಬೇಕಾಗಿದ್ದು. ಆದರೆ ಆ ಪೂಜೆ ಎಂಬತಕ್ಕಂಥದ್ದೇನಿದೆ ಮಾಡುವ ಕ್ರಮ ಅದು ಕೇಳಿಕೊಳ್ಳಿಕ್ಕೆ ಪುರುಸೊತ್ತಿಲ್ಲ. ಒಂದು ಮಾಡಲಿಕ್ಕೆ ಆಸೆ ಇದೆ, ಪುರುಸೊತ್ತಿಲ್ಲ, ಅವಕಾಶಗಳಿಲ್ಲ. ಇಂಥ ಸ್ಥಿತಿಯಲ್ಲಿ ನಮಗೆ ಪೂಜೆ ಮಾಡಬೇಕು ಅಂದರೆ ಇನ್ನೊಂದು ಇಷ್ಟು ದೊಡ್ಡವರಾಗಿದ್ದೇವೆ, ಬಂದು ಕೇಳೋದೇನಿದೆ ಅದು ಬಂದು ಕೇಳತಕ್ಕಂಥದ್ದೇನಿದೆ ಅದು ಒಂದು ಸ್ವಲ್ಪ ಸಂಕೋಚವೂ ಆಗಬಹುದು. ಇದೆಲ್ಲ ಕಾರಣಗಳಿಂದ ಪೂಜೆ ಎಂಬತಕ್ಕಂಥದ್ದು ಮಾಡಲಿಕ್ಕೆ ತುಂಬ ವಿಘ್ನಗಳು ಉಂಟಾಗ್ತಾ ಇದೆ. ಇದನ್ನು ತಿಳ್ಕೊಂಡು ಎಷ್ಟೋ ಜನ ಪೂಜೆಯನ್ನು ನೀವು ನಿಮ್ಮ ಸಂಸ್ಥೆಯಿಂದ ಮಾಡಬೇಕು ಎಂಬುದಾಗಿ ಸುಮಾರು ಜನ ಬಹಳ ಸಾರಿ ಕೇಳಿದ್ದರಿಂದಲೂ ಕೂಡ ನಮ್ಮ ಸಂಸ್ಥೆಯ ಉದ್ದೇಶವೂ ಕೂಡ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ನಮಗೆ ಅವರಿಗೆ ನಮ್ಮ ಸಂಸ್ಥೆಯಿಂದ ದೊರಕಬೇಕು, ಅವರು ಸದಾಚಾರಿಗಳಾಗಿರಬೇಕು, ಪರಮಾತ್ಮನ ಭಕ್ತರಾಗಬೇಕು ಎಂಬುದಕ್ಕಂಥದ್ದು ಮುಖ್ಯವಾದ ಉದ್ದೇಶ. ಅದಕ್ಕೋಸ್ಕರವಾಗಿ ನಾವು ಈ ಒಂದು ಸಂಧ್ಯಾ ವಂದನೆಯನ್ನು, ಬ್ರಹ್ಮಯಜ್ಞ, ವೈಶ್ವದೇಯವಾದಿಗಳೆಲ್ಲವನ್ನು ಕೂಡ ಒಂದೊಂದೇ ಮಾಡಿ ತೋರಿಸಿದ್ದೇವೆ. ಅದೇ ರೀತಿ ಈಗ ಈ ಪೂಜಾ ವಿಧಾನವನ್ನು ಕೂಡ ಅದು ಆದಷ್ಟು ಸಂಕ್ಷೇಪವಾಗಿ ಮಾಡಬಹುದು, ಪುರುಷ ಸೂಕ್ತದಲ್ಲೂ ಮಾಡಬಹುದು. ಅದರ ಮೊದಲು ಒಂದು ಸಾರಿ ಎಷ್ಟು ಮಾಡಲೇಬೇಕಂತ ತಿಳ್ಕೊಂಬಿಟ್ರೆ ಆಮೇಲೆ ಸಂಕ್ಷೇಪವಾಗಿ ನಾವು ಪೂಜೆ ಮಾಡಲಿಕ್ಕೆ ನಾವೇ ಅಳವಡಿಸ್ಕೋಬೋದು ನಮ್ಮ ಸಮಯವನ್ನು ನೋಡಿಕೊಂಡು. ಸುಮ್ಮನೆ ಸಮಯ ಇದ್ದರೂ ಕೂಡ ನಾವು ಬೇಗ ಪೂಜೆ ಮಾಡಿ ಪರಮಾತ್ಮನ ಒಂದು ಆಗ್ರಹಕ್ಕೆ ನಾವು ಪಾತ್ರ ಆಗಬಾರ್ದು. ಯಾಕೆಂದರೆ ಸಮಯ ಇಲ್ಲ ಅಂದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ಆಪತ್ಕಾಲ ಧರ್ಮ ಅಂತ ಹೇಳ್ತಾರೆ. ಅದರ ಸಮಯ ಇರುವಾಗ ಮಾಡಬೇಕು. ಶನಿವಾರ ಭಾನುವಾರ ನಮಗೆ ರಜೆ ಇರುತ್ತೆ, ಸಾಂಗೋಪಾಂಗವಾಗಿ ಎಲ್ಲವನ್ನೂ ಇಟ್ಕೊಂಡು ನಾವು ಪೂಜೆ ಮಾಡಬೇಕು. ಇಲ್ಲಿ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ, ಯಾವ ವ್ಯಕ್ತಿ ಪೂಜೆ ಇಲ್ಲದೆ ಅವನ ಊಟಾದಿಗಳನ್ನು ಮಾಡ್ತಾನೆ ಅಂಥ ವ್ಯಕ್ತಿಗೆ ಅವನ ಮಲವನ್ನೇ ತಿಂತಾನೆ ಎಂಬುದಾಗಿ ಎಚ್ಚರಿಕೆ ಕೊಡ್ತಾ ಇದೆ. ಅದಕ್ಕೋಸ್ಕರ ಹೇಳುವಾಗ ಯಾರು ಸ್ನಾನ ಮಾಡದೆ ಅವನು ಯಾವುದಾದ್ರು ವಸ್ತು ತಿಂತಾನೆ ಅಂಥವನು ತನ್ನ ಮಲವನ್ನು ತಿಂದಂತೆ. ಅಜಪಿ ಪೂಯಶೋಣಿತಂ, ಗಾಯತ್ರಿಯಾದಿ ಜಪಗಳನ್ನು ಮಾಡದೆ ಸಂಧ್ಯಾವಂದನೆ ಮಾಡಿದವನೇ ತಿಂದ ಅಂತ ಹೇಳಿದರೆ ಕೀವು ಮತ್ತು ರಕ್ತಗಳನ್ನು ಅವನು ಸ್ವೀಕಾರ ಮಾಡಿದ ದೋಷಕ್ಕೆ ಗುರಿಯಾಗ್ತಾನೆ. ಅಹೋಮೀಚ ಕ್ರಿಮೀನ್ ಭೃಂತೆ, ವೈಶ್ವದೇವಾದಿ ಹೋಮಾದಿಗಳನ್ನು ಎಷ್ಟಾಗುತ್ತೋ ಅಷ್ಟು ಆ ಒಂದು ನಮಗೆ ಸಿಕ್ಕಿದಕ್ಕಂಥ ಒಂದು ಅವಕಾಶಗಳನ್ನು ಉಪಯೋಗ ಮಾಡಿಕೊಂಡು ಹೋಮ ಮಾಡಿ ತಿಂದ ಅಂದರೆ ಕ್ರಿಮಿಗಳನ್ನು ತಿಂದಂತೆ. ಮುಂದೆ ಅವನಿಗೆ ಕ್ರಿಮಿ ಬೋಧನೆ ಎಂಬತಕ್ಕಂಥ ಒಂದು ನರಕದಲ್ಲಿ ಅವನು ಬೀಳಬೇಕಾಗತ್ತೆ. ಅನರ್ಷಃ ಸರ್ವ ಪಾಪಗತಿ, ಅವನು ಪೂಜೆ ಮಾಡಿದ ಊಟ ಮಾಡ್ದ ಅಂದರೆ ಎಲ್ಲ ಪಾಪಗಳು ಕೂಡ ಅವನಿಗೆ ಅಡರ್ ಕೊಡುತ್ತೆ. ಅದಕ್ಕೋಸ್ಕರ ನಾವು ಪೂಜೆ ಮಾಡಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಲ್ಲದೆ ಪೂಜೆ ಮಾಡೋ ಯಾರನ್ನು ಪೂಜೆ ಮಾಡಬೇಕು? 33 ಕೋಟಿ ದೇವತೆಗಳಿದ್ದಾರಲ್ಲ. ನಮ್ಮ ಮತದಲ್ಲಿ ದೇವತೆಗಳು ಬೇರೆ ಇರ್ಬೋದು, ಸಾವಿರಾರು ಕಲ್ಲುಗಳು ಇರ್ಬೋದು, ಆದರೆ ಎಲ್ಲ ಕಲ್ಲುಗಳು ಕೂಡ ಪೂಜೆ ಅರ್ಹದಾಗೋದಿಲ್ಲ. ಯಾಕೆಂದರೆ ಅಶ್ಮಾಪಿ ಯಾತಿ ದೇವತ್ವ ಮಹದ್ಭಿ ಸುಪ್ರತಿಷ್ಠಿತ, ಅಂದರೆ ಮಹಾನುಭಾವರಿಂದ ವೇದೋಕ್ತವಾದ ಮಂತ್ರಗಳಿಂದ ನಾವು ಆ ಒಂದು ಕಲ್ಲನ್ನು ನಾವು ಪ್ರತಿಷ್ಠಾಪನೆ ಮಾಡಿದ್ವಿ ಅಂದರೆ ಅದರಲ್ಲಿ ಸನ್ನಿಧಾನ ಎಂಬತಕ್ಕಂಥದ್ದು ಬರುತ್ತೆ. ಅಲ್ಲಿರತಕ್ಕಂಥ ಕಲ್ಲೇ ದೇವರಲ್ಲ. ನಮ್ಮ ಸೂತ್ರ ಹೇಳುವಂತೆ ನ ಪ್ರತೀಕೆ ನಹಿ ಸಹ, ಅಂದರೆ ಪ್ರತೀಕವೇ ದೇವರು ಎಂಬುದಾಗಿ ತಿಳ್ಕೋಬೇಡ್ರಿ. ಸಾಲಿಗ್ರಾಮವೇ ದೇವರಲ್ಲ, ಸಾಲಿಗ್ರಾಮದಲ್ಲಿ ಪರಮಾತ್ಮ ಇದ್ದಾನೆ, ನಿತ್ಯ ವ್ಯಕ್ತನಾಗಿದ್ದಾನೆ ಎಂಬುದಾಗಿ ತಿಳ್ಕೊಂಡು ಅವನ ಪೂಜೆಗೆ ಮಾಡಬೇಕು. ಅದಕ್ಕೆ ಶ್ರೀಮದಾಚಾರ್ಯ ಹೇಳುವಾಗ ಹರಿದೇವ ಸದಾ ಪೂಜ್ಯ ನಾಣ್ಯೋ ದೇವ ಸ್ವತಂತ್ರತಃ, ದೇವರು ಬೇರೆ ದೇವತೆ ಪೂಜೆ ಮಾಡಬಾರದು ಅಂತ ಹೇಳೋದಿಲ್ಲ. ಆದರೆ ಸ್ವತಂತ್ರವಾಗಿ ನಾವು ಪೂಜೆ ಮಾಡುವಾಗ ಅದು ಅವನ ಅಂತರ್ಯಾಮಿಯಾದ ಪರಮಾತ್ಮನನ್ನೇ ಸ್ವತಂತ್ರ ಪೂಜೆ ಮಾಡಬೇಕು. ಸರ್ವೇಷಾಮಪಿ ದೇವಾನಾಂ ಮಯಾಪಿ ಪುರುಷೋತ್ತಮ ಪೂಜನೀಯ ಹರಿನಿತ್ಯಂ ಬ್ರಾಹ್ಮಣಾನಾಂ ವಿಶೇಷತ. ಅದರಲ್ಲಿಯೂ ಕೂಡ ಬ್ರಾಹ್ಮಣರು ಪೂಜೆ ಇಲ್ಲದೆ 2 ಹೊತ್ತು ನಾವು ಊಟ ಮಾಡ್ತೇವೆ ಅಂದರೆ ನಾವು 2 ಹೊತ್ತು ಪೂಜೆ ಮಾಡಬೇಕು. ರಾತ್ರಿಯಲ್ಲಿ 16 ಪೂಜೆಗಳಲ್ಲಿ ಸ್ನಾನ ಒಂದು ಇರೋದಿಲ್ಲ. ಇನ್ನೆಲ್ಲವೂ ಕೂಡ ಪುಷ್ಪಾದಿಗಳಿಂದ ನಾವು ಪೂಜೆ ಮಾಡಿ ಒಂದು ಹಾಲು ಏನಿದೆ ಅದನ್ನು ನಿವೇದನೆ ಮಾಡಿ ಪರಮಾತ್ಮ ಒಂದು ಮಂಗಳಾರತಿ ಇತ್ತು, ಒಂದು ಕೃಷ್ಣಾಷ್ಟೋತ್ರ ಅಥವಾ ವೆಂಕಟೇಶ ಸ್ತೋತ್ರ ಹೇಳಿ ತುಳಸಿಯನ್ನು ಅಥವಾ ಪುಷ್ಪವನ್ನು ಅರ್ಚನೆ ಮಾಡಿ ನಾವು ಆ ಪರಮಾತ್ಮನನ್ನು ಮೆಚ್ಚಿಸಬೇಕು. ಅಂತೂ ನಮಗೆ ಇಷ್ಟೊಂದು ಕೃತಜ್ಞತೆಯನ್ನು ನಾವು ತೋರಿಸ್ತಕ್ಕಂಥದ್ದೇನಿದೆ ಅದೇ ಪೂಜೆ ಎಂಬುದಾಗಿ ನಾವು ತಿಳ್ಕೋಬೇಕು ನಾವು. ಹಾಗಾಗಿ
ಇದರಲ್ಲಿ ನಮ್ಮ ಅರ್ಚಿತೇ ದೇವದೇವೇಶೆ ಶಂಖಚಕ್ರಗದಾಧರೆ ಅರ್ಚಿತಾ ಸರ್ವದೇವಾಸ್ಯು ಯತಃ ಸರ್ವಗತೋ ಹರಿಹಿ. ಈಗ ನಾವು ಗಿಡದ ಬುಡ ಇದೆ, ರೂಟ್ಸ್ ಅಂತ ಹೇಳ್ತೀವಲ್ಲ, ಅದಿದೆ. ಅದಕ್ಕೆ ನಾವು ನೀರು ಹಾಕಿದ್ದೀವಿ ಅಂದರೆ ಎಲ್ಲ ಕೊಂಬೆಗಳಿಗೂ ಕೂಡ ತಲುಪಿ ಫಲಪುಷ್ಪಾದಿಗಳಿಂದ ಅದು ಭರಿತವಾಗುತ್ತೆ. ನಾವು ಕೊಂಬೆಗಳಿಗೆ ನಾವು ನೀರು ಹಾಕ್ತಾ ಇದ್ದೀವಿ ಅಂತ ಹೇಳಿದ್ರೆ ಉಪಯೋಗವೂ ಇಲ್ಲ, ಶ್ರಮ ಪ್ರಯೋಜನವೂ ಇಲ್ಲ ಅಂತ ಆಗುತ್ತದೆ. ಅದಕ್ಕೆ ಏನು ಮಾಡಬೇಕು, ಬುಡಕ್ಕೆ ಹಾಕಬೇಕು. ಹಾಗೆ ಸರ್ವ ಯಥಾ ಮೂಲ ತರೋಹ ಮೂಲಾವಸೇಚನಂ ಅಂತ ಹೇಳ್ತಾರೆ. ಅಂದರೆ ಬುಡಕ್ಕೆ ನಾವು ನೀರು ಹಾಕಬೇಕು. ಆ ತರುವಿಗೆ ಊರ್ಧ್ವ ಮೂಲಂ ಅಧಶಾಖಂ ಅಂತ ಹೇಳಿದಂತೆ ಎಲ್ಲ ಊರ್ಧ್ವನಾಮಕರಾದ ಪರಮಾತ್ಮ ಏನಿದ್ದಾನೆ ಅವನೇ ಮೂಲ ಈ ದೇವತೆಗಳಿಗೆಲ್ಲ. ಅದು ಅವ್ರಿಗೆ ಪೂಜೆ ಮಾಡಿದ್ರೆ ಎಲ್ಲರೂ ಪೂಜೆ ಮಾಡೋದ್ರಿಂದ ಆ ಪರಮಾತ್ಮನ ಪೂಜೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾರು ಅವ್ರು ಹೇಳ್ತಾರೆ, ಯೇ ಅರ್ಚಯಂತಿ ನರಾಹ ನಿತ್ಯಂ ತೇಪಿ ವಂದ್ಯಾಹ ಯಥಾ ಹರಿಹಿ. ಯಾರು ನಿತ್ಯ ಪೂಜೆ ಮಾಡ್ತಾರೆ ಅವ್ರು ನಾವು ಪೂಜೆ ಮಾಡಬೇಕಂತೆ, ಪರಮಾತ್ಮನಿಗೆ ನಾವು ಗೌರವ ತೋರಿಸುವಂತೆ ಅವರು ಕೂಡ ನಾವು ನಮಸ್ಕಾರಾದಿಗಳು ಮಾಡಿ ಗೌರವ ಕೊಡಬೇಕಂತೆ. ನಾಸ್ತಿ ಶ್ರೇಯಸ್ಕರಂ ದ್ರೋಣಾಂ ವಿಷ್ಣೋ ಆರಾಧನಾನ್ಮುನೇ ಅಂತ ಪೊಲೀಸರು ಕೂಡ ಹೇಳ್ತಾರೆ. ಅಂದರೆ ವಿಷ್ಣುವಿನ ಆರಾಧನೆ ಇಲ್ಲದೆ ಅವನಿಗೆ ಯಾವುದೇ ರೀತಿಯಾದಕ್ಕಂಥ ಒಂದು ಜೀವನ ಉಪಯೋಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಪ್ರತಿಬಿಂಬಕ್ಕೆ ನಾವು ಅಲಂಕಾರ ಮಾಡಿಕೊಂಡ್ವಿ ಅಂದರೆ ಅದು ಕ್ಯಾಮರಾ ಇರುತ್ತಲ್ಲ, ಅದಕ್ಕೆ ನಾವು ಅಲಂಕಾರ ಮಾಡಿಕೊಂಡಂತೆ ಆಗುತ್ತೆ. ಆದರೆ ನಾವು ಯಾವುದಕ್ಕೆ ದೇಹಕ್ಕೆ ಮಾಡ್ಕೊಳ್ಳೋದಲ್ಲ, ದೇಹದಲ್ಲಿ ಅಂತರ್ಯಾಮಿಯಾದ ಪರಮಾತ್ಮ ನಾವು ಕೊಟ್ಟಾಗ ಬಿಂಬಕ್ಕೆ ನಾವು ಪೂಜೆ ಮಾಡಿದ್ವಿ ಅಂತ ಹೇಳಿದ್ರೆ ಬಿಂಬದಲ್ಲಿರತಕ್ಕಂಥದ್ದೇನಿದೆ ಅದೆಲ್ಲ ಪ್ರತಿಬಿಂಬದಲ್ಲಿ ತೋರುತ್ತೆ. ಆದ್ದರಿಂದ ನಾವು ಇದನ್ನು ಕೂಡ ನಾವು ಇಟ್ಕೊಂಡು ಪೂಜಾದಿಗಳು ಮಾಡಬೇಕು. ಅವ್ರು ಹೇಳ್ತಾರೆ, ಯದಿ ವಿಸ್ತರತಃ ಪೂಜಾಂ ಕರ್ತುಂ ನೈವ ಶಕ್ಯತೆ, ವಿಸ್ತಾರವಾಗಿ ಪೂಜೆ ಮಾಡಲಿಕ್ಕೆ ಸಮಯ ಇಲ್ಲ ಸ್ವಾಮಿ ನಮಗೆ ಅಂತ ಹೇಳೋದಾದರೆ ಆಗ ಜಲಂ ದಲಂ ತುಳಸ್ಯಾವ ಅವಶ್ಯಂ ವಿಷ್ಣು ಸಮರ್ಪ ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದ ನೋಡಿ. ಆಗೋದೇ ಇಲ್ಲ ಅಂತಿದ್ದಾಗ ಊಟ ಮಾತ್ರ ಮಾಡ್ತಾ ಇದ್ದು ಕೂತ್ಕೊಂಡು ನಿಧಾನಕ್ಕೆ ನಾವು ಊಟ ಮಾಡ್ತೇವೆ. ಒಂದು 10 ನಿಮಿಷ ಪೂಜೆಗಾಗಿ ನಾವು ಮಾಡಬೇಕು. ಅದು ಕೂಡ ಆಗಲ್ಲ ಅಂತ ಸಂದರ್ಭಗಳು ಎಷ್ಟೋ ಸಾರಿ ಬರುತ್ತೆ ನಮಗೆ. ಆಗ ತುಳಸಿಯನ್ನು ನೀರನ್ನು ಪರಮಾತ್ಮನಿಗೆ ಅಭಿಷೇಕ ಮಾಡಿ ಆ ತುಳಸಿ ಹಾಕಿ ಸ್ವಾಮಿ ಇಷ್ಟೇಪ್ಪ ನನ್ನ ಪೂಜೆ ಎಂಬುದಾಗಿ ಹೇಳಿದ್ರು ಕೂಡ ಪರಮಾತ್ಮ ಮೆಚ್ಕೊತಾನೆ. ಅಂದರೆ ಇನ್ನು ವಿಸ್ತಾರವಾಗಿ ಪೂಜೆ ಮಾಡೋದು ಪರಮಾತ್ಮ ಮೆಚ್ಕೊಳ್ಳದೇ ಇರ್ತಾನ. ಆದ್ದರಿಂದ ಅದು ಹೇಳ್ತಾರೆ. ಇನ್ನೊಂದು ಕೂಡ ಪದ್ಯಮಾಲ ಅಂತ 108 ಶ್ಲೋಕಗಳನ್ನು ಮಾಡಿದ್ದಾರೆ ಟೀಕಾರಾಯರು. ಅದರಲ್ಲಿ ಪ್ರಮಾದದಿಂದಾಗಲಿ ಅಥವಾ ತಡೆಯಿಂದಾಗಲಿ ನಮಗೆ ಹರೇಹ ಪೂಜಾ ಭವೇನ್ ನಚೆ, ಪೂಜೆ ಮಾಡಲಿಕ್ಕಾಗಲಿಲ್ಲ ಅಂದರೆ ಆಗ ಪದ್ಯಮಾಲವನ್ನಾದರೂ ಕೂಡ ಒಂದು ಸಾರಿ ಪೂರ್ತಿ ಪಾರಾಯಣ ಮಾಡಿ ಹೋಗಿ ನಮಗೆ ನರಕ ಉಂಟಾಗೋದಿಲ್ಲ. ಎಷ್ಟು ನಮಗೆ ಸುಲಭ ಮಾಡಿಕೊಟ್ಟಿದ್ದಾರೆ. ಅಂತಹ ಪೂಜಾದಿಗಳನ್ನು ನಾವು ಮಾಡಿ ನಾವು ಪರಮಾತ್ಮನ ಮೆಚ್ಚಿಸ್ಕೋಬೇಕು ಎಂಬುದಕ್ಕಂತ ಇದು ಪೂಜೆಯ ಅವಶ್ಯಕತೆ. ಪೂಜೆ ಮಾಡ್ಕೋಬೇಕಾಗಿದ್ದು ಏನೇನು ಬೇಕು ಅಂದರೆ ಇದು ಒಂದು ಸ್ನಾನೀಯ ಕಲಶ, ಒಂದು ಪೂರ್ಣ ಕುಂಭ ಅಂತ ಹೆಸರು. ಸ್ನಾನೀಯ ಕಲಶದಲ್ಲಿ ನಾವು ಸುಮಾರು 100 ಮೂರ್ತಿಗಳನ್ನು, ಅಜಾದಿ ಮೂರ್ತಿಗಳನ್ನು 100 ಮೂರ್ತಿಗಳನ್ನು ಮತ್ತು ಅದನ್ನು ಸ್ಥಾಪನೆ ಮಾಡ್ತೀವಿ, ಪರಮಾತ್ಮ ಸ್ಥಾಪನೆ ಮಾಡ್ತೀವಿ ನಾವು. ಇದರಲ್ಲಿ ಕುಂಭೋದಕ ಅಂತ ಹೇಳ್ತಾರೆ. ಇದರಲ್ಲಿ 101 ಮೂರ್ತಿ, 100 ಮೂರ್ತಿಗಳಿಗೆ ಮೂಲ ಮೂರ್ತಿ ಆದಕ್ಕಂಥ ಪ್ರಾಜ್ಞನಾಮಕ ಪರಮಾತ್ಮ ಏನಿದ್ದಾನೆ ಅವನನ್ನು ಕೂಡ ಪೂಜೆ ಮಾಡ್ತೀವಿ. ಇದರಲ್ಲಿ ನಾವೇನು ಮಾಡಬೇಕು ಅಂದರೆ ಇದರಿಂದ ನಾವು ಪ್ರತಿಮೆಗಳಿಗೆ ದೊಡ್ಡ ದೊಡ್ಡ ಪ್ರತಿಮೆಗಳು ಇತ್ತು ಅಂದರೆ ಅದಕ್ಕೆ ನಾವು ಆ ಇದನ್ನು ಪ್ರೋಕ್ಷಣೆ ಮಾಡಬೇಕಷ್ಟೇ. ಈ ಸ್ವಾಮಿಗಳೆಲ್ಲ ಪ್ರತಿಮೆಗಳ ಪೂಜೆ ಮಾಡ್ತಾರಲ್ಲ ಪಟ್ಟದ ದೇವರುಗಳೇ ಹಾಗೆ, ಅದು ದೊಡ್ಡ ದೊಡ್ಡ ಪೂಜೆ ಪ್ರತಿಮೆಗಳನ್ನು ಪ್ರತಿ ದಿವಸ ನಾವು ಇಟ್ಕೊಳ್ಳಿಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರವಾಗಿ ಅದನ್ನು ಪೂಜೆ ಮಾಡ್ತಾರೆ. ಪ್ರತಿಮಾ ಪೂಜೆ ಅಂತ ವರ್ಷಕ್ಕೆ ಒಂದು ಸಾರಿ ಮಾಡಿ ಬ್ರಾಹ್ಮಣರಿಗೆ ಊಟ ಹಾಕಿ ಅದನ್ನು ಪುನಃ ಸನ್ನಿಧಾನ ಹಾಗೆ ಇರುವಂತೆ ಕಾಪಾಡ್ಕೊತಾರೆ. ಆಮೇಲೆ ಇದನ್ನು ಏನು ಮಾಡಬೇಕು ಅಂದರೆ ಶಂಖ ಏನಿದೆ ಅದಕ್ಕೆ ಮುಟ್ಟಿಸಿ ನಾವು ಅಭಿಷೇಕ ಮಾಡತಕ್ಕಂಥದ್ದು ಅಂತ ಛಲಾರಿ ಆಚಾರ್ಯರನ್ನು ಬರೆದಿದ್ದಾರೆ. ಅಂತೂ ನಾವು 2 ಕಲಶ ಇರಬೇಕು ಅಂತಾಯಿತು. ಘಂಟೆ ಎಂಬತಕ್ಕಂಥದ್ದು ಇರಲೇಬೇಕು. ಘಂಟಾನಾದ ಮಾಡದೆ ನಾವು ಪರಮಾತ್ಮನ ಎಬ್ಬಿಸಿದರೆ ಅಂದರೆ 7 ಜನ್ಮ ಅವನು ಕೆಪ್ಪನಾಗಿ ಹುಡ್ತಾನೆ, ಬದಿಲನಾಗ್ತಾನೆ ಎಂಬುದಾಗಿ ಎತ್ತರಕ್ಕೋ. ಇದೆಲ್ಲ ಏನಪ್ಪ ಅಂದರೆ ಭಯಪಡಿಸೋದು, ಶಿಸ್ತಿರಲಿ ಅಂತ ಅಷ್ಟೇ ಹೊರತಾಗಿ ಅದೆಲ್ಲ ಭಯ ಪಡ್ಕೊಂಡು ಪರಮಾತ್ಮ ಮಹಾದಯಾಮಯನಾದವನು ನಮಗೇನಿದೋ ಅದು ಮಾಡಿಕೊಡ್ತಾನೆ. ಆದ್ದರಿಂದ ಅದು ಮಾಡ್ಕೋಬೇಕು. ಅನಂತರದಲ್ಲಿ ಪುಷ್ಪಾದಿಗಳು ಇರಬೇಕು. ನಮ್ಮ ಗಿಡದಲ್ಲೇ ಬೆಳಕ್ಕಂಥ ಒಂದು 4 ಪುಷ್ಪ ಸಾಕು. ಯಾಕೆಂದರೆ ಅಂಗಡಿಯಿಂದ ತಂದಿರತಕ್ಕಂಥದ್ದು ನಾವು ಪೂಜೆ ಮಾಡಬಾರ್ದು ಅಂತೇನು ಹೇಳೋದಿಲ್ಲ. ಅದರಲ್ಲಿ ಕೂದಲುಗಳು ಎಲ್ಲ ದಾರಿ ನಿಂತ್ಕೊಂಡಿರ್ತಾರೆ, ಕೂದಲೆಲ್ಲ ಇರುತ್ತೆ, ಅದೆಲ್ಲ ತಂದು ದೇವ್ರ ಮೇಲೆ ಯಾರ್ಯಾರು ಕೂದಲು ಅಭಿಷೇಕ ಪೂಜೆ ಮಾಡಲಿಕ್ಕೆ ಬರೋದಿಲ್ಲ ಅಂಥೇಳಿ ಪೂಜೆ ಮಾಡೋದಿಲ್ಲ. ಪರಮಾತ್ಮ ಏನಿದ್ದಾನೆ ಅಲಂಕಾರ ಪ್ರಿಯೋ ವಿಷ್ಣು. ಜವಾಬ್ದಾರಿಯಿಂದ ನೋಡಿಕೊಂಡು ಸರಿಯಾಗಿ ನಾವೇ ಪುಷ್ಪಾದಿಗಳನ್ನು ತಂದು ಕಟ್ಟಿ ಮಾಡತಕ್ಕಂಥದ್ದು ಇನ್ನು ವಿಶೇಷವಾದ ಫಲ. ಹಾಗಾಗಿ ಪುಷ್ಪಾದಿಗಳನ್ನು ನಮ್ಮಲ್ಲಿ ಬಿಟ್ಟಿರತಕ್ಕಂಥದ್ದು ಅಥವಾ ಅಂಗಡಿ ಸಿಕ್ಕಿದಾಗ ಹೋದಾಗ ಅಲ್ಲಿ ಚೌಕಾಸಿ ಮಾಡದೆ ಅಂದರೆ ಅಷ್ಟು ಕೊಡ್ತೀಯ ಇಷ್ಟು ಕೊಡ್ತೀಯ ಅಂತ ಹೇಳಬಾರ್ದು. ಒಂದು ಮಳೆ ಹೂವೊಂದು ಎಷ್ಟು ಕೇಳ್ತಾರೆ ಕೇಳಿಕೊಟ್ಟು ನಾವು ತರಬೇಕು. ಆ ಪರಮಾತ್ಮ ಪೂಜೆಗೋಸ್ಕರವಾಗಿ ಅದನ್ನು ಪೂಜೆ ಇಟ್ಕೋಬೇಕು.
ಆಮೇಲೆ ತುಳಸಿ ಎಂಬತಕ್ಕಂಥದ್ದು ಇಲ್ಲದೆ ಪೂಜೆ ಎಂಬತಕ್ಕಂಥದ್ದು ಇರೋದಿಲ್ಲ. ಒಂದು 4 ದಳ ತುಳಸಿಯನ್ನು ನಾವು ಕಿತ್ತಿಟ್ಕೋಬೇಕು ನಾವು. ಹಾಗೆಯೇ ಅಮಾವಾಸ್ಯೆ ದಿವಸ, ಚತುರ್ದಶಿ ದಿವಸ ಇಂಥ ದಿವಸಗಳಲ್ಲಿ ನಾವು ತುಳಸಿಯನ್ನು ಕಿತ್ತಬಾರ್ದು. ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಹೀಗೆಲ್ಲ ಕಿತ್ತಬಾರ್ದು. ತುಳಸಿ ಕಿತ್ತುವಾಗ ಸ್ನಾನ ಮಾಡಿಯೇ ನಾವು ಕಿಳಿಸಿರಬೇಕು. ಅಂದ್ರೇನು, ಹಿಂದಿನ ದಿವಸ ನಾವು ಸ್ನಾನ ಮಾಡಿ ಪೂಜೆ ಎಲ್ಲ ಆದಮೇಲೆ ಅದೇ ಮಡಿಯಲ್ಲೇನೆ ನಾವು ತುಳಸಿಯನ್ನು ಕಿತ್ಕೊಂಬಂದು ಇಟ್ಬಿಡಬೇಕು ನಾಳೆಗೋಸ್ಕರವಾಗಿ. ಯಾಕೆಂದರೆ ಪುನಃ ತುಳಸಿ ಕಿತ್ತಿದ ಮೇಲೆ ನಾವು ಅದೇ ಪೂಜೆ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ನಾವು ಮೈಲಿಗೆ ಆಗಿರ್ತೀವಾಗ ಅದಕ್ಕೋಸ್ಕರ ಮಾಡಬೇಕಾದನ್ನು ಪುನಃ ಸ್ನಾನ ಮಾಡಬೇಕಾಗತ್ತೆ. ಅದ್ರ ಬದಲು ಪೂಜೆ ಎಲ್ಲ ಆದಮೇಲೆ ನಾವು ಸ್ನಾನ ಮಾಡಿರ್ತೀವಲ್ಲ, ಅದೇ ಮಡಿಯಲ್ಲಿ ನಾವೇನಿದೆ ಅದನ್ನು ತುಳಸಿ ಏನಿದೆ ಅದನ್ನು ತೆಗೆದುಕೊಂಡು ನಾಳೆ ಪೂಜೆಗಾಗಿ ಅದನ್ನು ಮುಚ್ಚಿಟ್ಟಿದ್ರೆ ಬರುತ್ತೆ. ಮಂಗಳವಾರ, ಭಾನುವಾರ ಇದೆಲ್ಲ ಕಿತ್ತಬಾರದು. ಶಾಸ್ತ್ರ ಹೇಳುತ್ತೆ, ಅಕಸ್ಮಾತ್ ಇಲ್ಲೇ ಇಲ್ಲ ಅಂತ ಹೇಳಿದಾಗ ಅವರಿಗೆ ತುಳಸಿ ಕಾಷ್ಟ ಇರ್ತಲ್ಲ ಅದಾದರೂ ಇಟ್ಕೋಬೋದು ಅಂತ ಹೇಳ್ತಾರೆ. ಅಥವಾ ತುಳಸಿಯಿಂದ ಮಾಡತಕ್ಕಂಥ ಒಂದು ಮಣಿ, ದೇವರಿಗಾಗಿ ಒಂದು 27 ಮಣಿ ಅದನ್ನು ಮಾಡಿರತಕ್ಕಂಥದ್ದು, ಒಂದು 7 ಮಣಿ, 8 ಮಣಿ, 10 ಮಣಿ, 12 ಮಣಿ ಒಂದು ಅಂಶ ಪರಮಾತ್ಮ ಹಾಕಿಸೋ ಕೂಡ ಇದು ಇಲ್ಲದೇ ಇದ್ದಾಗ ಅಷ್ಟೇ. ಯಾವಾಗಲೂ ಅದೇ ಮಾಡಲಿಕ್ಕೆ ಹೋಗಬಾರ್ದು. ನಾವು ಬೇರೆ ಊರುಗಳಿಗೆ ಹೋದಾಗ ತುಳಸಿ ಸಿಗೋದಿಲ್ಲ, ಆಗ ಇಂಥದ್ದು ಮಾಡಿಕೊಂಡ್ರೆ ಅದು ಸುಲಭ ಆಗುತ್ತೆ. ಆದರೆ ದ್ವಾದಶಿ ಮಾತ್ರ ಯಾವತ್ತೂ ತುಳಸಿಯನ್ನು ಕಿತ್ತಲೇಬಾರ್ದು. ಯಾಕೆ, ಬ್ರಹ್ಮಾದಿ ದೇವತೆಗಳು ಪೂಜೆ ಮಾಡಲಿಕ್ಕೆ ಬರೋದ್ರಿಂದ ನಾವು ಕಿತ್ತಬಾರ್ದು. ಯಾಕೆ ಅದನ್ನು ಕೃಷ್ಣಾಚಾರ್ಯ ಸ್ಮೃತಿ ಮುಕ್ತಾವಲ್ಲಿ ಸ್ಪಷ್ಟ ಹೇಳ್ತಾರೆ, ಬ್ರಹ್ಮಾದಿಗಳು ಬರೋದರಿಂದ ಅವತ್ತು ಕಿತ್ತಲಿಕ್ಕಿಲ್ಲ. ಬೇರೆ ದಿವಸ ಬೇಕಾದ 3 ದಳ ಪರಮಾತ್ಮನ ಪೂಜೆಗಾಗಿ ಕಿತ್ಕೊಂಡ್ರೆ ಏನು ತೊಂದರೆ ಇಲ್ಲ. ನಮ್ಮ ಕೆಮ್ಮಿಗೆ ಔಷಧಿಗಾಗಿ ಆ ದಿವಸದಲ್ಲಿ ಕಿತ್ತಬಾರದು ಅಂತ ತಾತ್ಪರ್ಯ. ಇದು ತುಳಸಿ. ಇದು ನೈವೇದ್ಯಕ್ಕೆ ಹಣ್ಣುಗಳನ್ನು ನಾವು ಇಟ್ಕೊಂಡಿದ್ದೇವೆ. ಯಥಾಶಕ್ತಿ ನಾವು ತಿನ್ನೋ ಹಣ್ಣುಗಳೆಲ್ಲ ದೇವರಿಗೆ ಅದನ್ನು ಅವ್ರಿಗಾಗಿ ತರಬೇಕು, ಪರಮಾತ್ಮನಿಗಾಗಿ ತರಬೇಕು. ಅನಂತರ ನಾವು ದೇವರಿಗೆ ಅದನ್ನು ನಿವೇದನೆ ಮಾಡಿ ಆಮೇಲೆ ಇನ್ನೊಬ್ಬರಿಗೆ ಕೊಟ್ಟು ಸ್ವೀಕಾರ ಮಾಡತಕ್ಕಂಥದ್ದು ಒಂದು ಪದ್ಧತಿ ಇದೆ. ಇಲ್ಲೇ ಅನ್ನಾದಿಗಳನ್ನು ಇಲ್ಲಿ ತಂದಿಟ್ಟಿದೆ ನಾನು. ಯಾಕೆಂದರೆ ಪರಮಾತ್ಮ ನಾವು ಊಟ ಮಾಡುವಾಗ ಅನ್ನವನ್ನು ಮಾಡಿ ಒಂದು ಸಣ್ಣ ಪಾತ್ರೆಯಲ್ಲಾದರೂ ಅನ್ನವನ್ನು ಮಾಡಿ ಆಮೇಲೆ ಒಂದು ಅದಕ್ಕೆ ನೈವೇದ್ಯವನ್ನು ಮಾಡಬೇಕು ಅಂತ ಹೇಳಿದ್ರೆ ನಮಗೆ ವಿಶೇಷವಾಗಿ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ವೈಷ್ಣುದೇವಂಗೂ ಮಾಡಲೇಬೇಕಲ್ಲ, ಅದಕ್ಕಾಗಿ ಆ ಅನ್ನವನ್ನು ಸ್ವಲ್ಪ ಮಾಡಿಕೊಂಡು ಅದು ನೈವೇದ್ಯ ಮಾಡಿ ವೈಷ್ಣುದೇವನ್ ಕೂಡ ಮಾಡಿ ನಾವು ಊಟ ಮಾಡತಕ್ಕಂಥದ್ದು ಸೇರಿಸ್ಬಿಟ್ರೆ ಅದು ಕೂಡ ಒಂದು ಇದ್ದಿದ್ದಲ್ಲಿ ಆಪತ್ತಿನಿಂದ ಪರಿಹಾರ ಮಾಡ್ತಕ್ಕಂಥದ್ದಾಗಿದೆ. ಇದು ಧೂಪಾರತಿಗೋಸ್ಕರವಾಗಿ ಇದರಲ್ಲಿ ಮಂಗಳಾರತಿ ಮಾಡಬಾರ್ದು, ಧೂಪಾರತಿ ಮಾತ್ರ ಇರತಕ್ಕಂಥದ್ದು. ಇದು ಹಲಗಾರತಿ ಅಂತ ಹೇಳಿಬಿಟ್ಟು ಇದು ಎಷ್ಟು ಬೇಕೋ ನೀವು ಮಂಗಳಾರತಿಗಳನ್ನು ನೀವು ವಿಧವಾದ ಮಂಗಳಾರತಿಗಳಿದೆ ಅದೆಲ್ಲ ನೀವು ಪೂಜೆ ಮಾಡ್ಬೋದು. ಇದೆಲ್ಲ ಇಟ್ಕೋಬೇಕು ನಾವು. ಅಂಥದ್ರಲ್ಲಿ ಇದು ಪಚ್ಚಕರ್ಪೂರ ನಾವು ಮಾಡಿದ್ದೇವೆ. ಪಚ್ಚಕರ್ಪೂರ ಅಂದರೆ ಇದನ್ನು ಕರ್ಪೂರ ಮತ್ತು ಕೇಸರಿ ಕೂಡ ಹಾಕಿದ್ದೀವಿ. ಏಲಿಕೆ ಕೂಡ ಹಾಕಬಹುದು. ಇದು ಅಕ್ಷತೆಗೋಸ್ಕರವಾಗಿ ಇದು ತೆಗೆದುಕೊಳ್ಳತಕ್ಕಂಥದ್ದು. ಇದು ಧೂಪ. ಇದು ತುಳಸಿ ಕಾಷ್ಟ. ಇದು ತುಳಸಿ ಕಾಷ್ಟ ಇರ್ತಲ್ಲ ಅದರದ್ದು. ಮೊದಲು ನಾವು ಈ ಪಚ್ಚಕರ್ಪೂರ ಏನಿದೆ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹಾಕ್ಕೊಂಡು ಅದನ್ನು ಶುದ್ಧವಾದ ನೀರು, ಇನ್ನೂ ಆಚಮನ ಮಾಡಿಲ್ಲ, ಇದು ಶುದ್ಧವಾದ ನೀರನ್ನು ಹಿಂಗೆ ಹಾಕ್ಕೊಂಡು ಈ ಒಂದು ಯಾವುದಾದ್ರು ಮಂತ್ರ ಹೇಳಿಕೊಂಡು ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ ಅಮಿತಿ ವಿಕ್ರಮ ಸಂಕರ್ಷಣೋ ಅನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ ಜನಾರ್ದನ ಪದ್ಮನಾಭೋ ವೆಂಕಟಾಚಲವಾಸನಃ ಸೃಷ್ಟಿಕರ್ತಾ ಜಗನ್ನಾಥೋ ಮಾಧವೋ ಭಕ್ತವತ್ಸಲಃ ಗೋವಿಂದೋ ಗೋಪತಿಕೃಷ್ಣಃ ಕೇಶವೋ ಗರುಡಧ್ವಜಃ ವರಾಹೋ ವಾಮನಶ್ಚೈವ ನಾರಾಯಣ ಅಧೋಕ್ಷಜಃ ಶ್ರೀಧರಪುಂಡರೀಕಾಕ್ಷಃ ಸರ್ವದೇವಸ್ತುತೋ ಹರಿಃ ಶ್ರೀನೃಸಿಂಹೋ ಮಹಾಸಿಂಹಃ ಸೂತ್ರಾಕಾರ ಪುರಾತನಃ ರಮಾನಾಥೋ ಮಹೀಭಕ್ತ ಭೂಧರ ಪುರುಷೋತ್ತಮಃ ಚೋಳಪುತ್ರ ಪ್ರೇಷ್ಠಾಂತೋ ಬ್ರಹ್ಮಾದೀನಾ. ಇದು ಗಂಧದ ಕೊರಡು. ಇದು ಸೃಷ್ಟಿಕರ್ತಾ ಜಗನ್ನಾಥೋ ಮಾಧವೋ ಭಕ್ತವತ್ಸಲಃ ಗೋವಿಂದೋ ಗೋಪತಿಕೃಷ್ಣಃ ಕೇಶವೋ ಗರುಡಧ್ವಜಃ ವರಾಹೋ ವಾಮನಶ್ಚೈವ ನಾರಾಯಣ ಅಧ್ವಕ್ಷಜಃ ಶ್ರೀಧರ ಪುಂಡರೀಕಾಕ್ಷ ಸರ್ವದೇವಸ್ತುತೋ ಹರಿಃ ಶ್ರೀನೃಸಿಂಹೋ ಮಹಾಸಿಂಹಃ ಸೂತ್ರಾಕಾರ ಪುರಾತನಃ ರಮಾನಾಥೋ ಮಹೀಭಕ್ತ ಭೂಧರ ಪುರುಷೋತ್ತಮಃ. ಈ ಬೆರಳಿಂದ ತೆಗಿಬೇಕದನ್ನು. ಚೋಳಪುತ್ರ ಪ್ರಿಯಶಾಂತೋ ಬ್ರಹ್ಮಾದೀನಾಂ ವರಪ್ರದಃ ಶ್ರೀನಿಧಿಃ ಸರ್ವಭೂತಾನಾಂ ಭಯಗದ್ಭಯನಾಶನಃ. ಗಂಧ ತೆಗೆದಾಯಿತು. ಹಾಗೆ ಅಕ್ಷತೆ ಇರುತ್ತೆ. ಇದನ್ನು ಅರಿಶಿಣ ಬೇರು ನಾವು ಇದನ್ನು ಹಾಕ್ಕೊಂಡು ಶುದ್ಧವಾದ ನೀರಿನಿಂದ ಅದನ್ನು ಇಲ್ಲಿ ಹಾಕ್ಕೊಂಡು
ಇದನ್ನು ನೆನ್ನೆ ಸಂಧ್ಯಾ ಒಂದು ಹೇಳಿದ್ದೇನೆ, ಯಾವತ್ತೂ ಹಿಂಗೆ ಅಪ್ರದಕ್ಷಿಣೆ ಹಾಕಬಾರ್ದು, ಹೀಗೇ ಬರಬೇಕು. ಗೋಪಿಚಂದ್ರನ ತೆಗೆಯುವಾಗ, ಅಕ್ಷತೆ ತೆಗೆಯುವಾಗ, ಗಂಧ ತೆಗೆಯುವಾಗ ನಾವು ಆ ರೀತಿ ಮಾಡ್ಕೋಬೇಕು. ಅಕ್ಷತೆ ಇದಿಲ್ಲ ಅದಕ್ಕೂ ಈಗ ಅಕ್ಷತೆಯನ್ನು ನಾವು ಇದು ಮಾಡಿದ್ದೇವೆ. ಇದಕ್ಕೆ ಪುಡಿ ತಯಾರಾಗಿದೆ. ಈ ಪುಡಿಯನ್ನು ಸಿಗತ್ತದು. ಇದನ್ನು ತೊಗೊಂಡ್ರೆ ಅವರು ಯಾವ ಇದರಲ್ಲಿ ಬದುಕ್ತಾ ಇದ್ದಾರೆ ಅವರಿಗೆ ಜೀವನ ಉಪಾಯವನ್ನು ಕೂಡ ಕಲ್ಪನೆ ಮಾಡಿದಾಗತ್ತೆ. ಇದು ಕೂಡ ಪರಮಾತ್ಮನ ಪ್ರಿಯವಾದ ಕೆಲಸ. ಹೀಗೆ ಮಾಡಿ ಅಕ್ಷತೆ ಎಂಬತಕ್ಕಂಥದ್ದಾಯಿತು, ಗಂಧ ಆಯಿತು. ಅಂಗಾರ ಆದಮೇಲೆ ಇದು ಇಡಬೇಕಂತ. ಈಗ ಗಂಧ ಅಕ್ಷತೆ ನಮಗೆ ಬೇಕು. ಇದಾದ ಈ ತೆಕ್ಕೊಂಡಾದ ಮೇಲೆ ತಯಾರು ಮಾಡಿಕೊಂಡು ಪುಷ್ಪಾದಿಗಳಿಗೆ ಅದಕ್ಕೆ ನಾವು ನೀರು ಹಾಕ್ಕೊಳ್ಳೇಬೇಕು. ತುಳಸಿಗೆ ನೀರು ಹಾಕಬಾರ್ದು. ಇದಕ್ಕೆ ನೀರು ಹಾಕ್ಕೊಳ್ಳದೆ ಪೂಜೆ ಮಾಡಬಾರ್ದು. ಅದಕ್ಕೆ ನೀರು ಹಾಕಿ ಪೂಜೆ ಮಾಡಬಾರ್ದು. ತುಳಸಿಗೆ ನೀರು ಹಾಕಿತ್ತು ಅಂತ ಹೇಳಿದ್ರೆ ಅದು ನಿರ್ಮಾಲ್ಯವಾಗುತ್ತೆ. ಇಷ್ಟಾದ ಮೇಲೆ ನಾವು ಈ ದೇವರನ್ನು ಬಿಚ್ಕೊಂಡು ಈ ತಟ್ಟೆಯಲ್ಲಿ ಇಟ್ಕೋಬೇಕು. ಈ ಶಂಖಕ್ಕೆ ಕೂರ್ಮ ಪೀಠ ಅಂತಿರುತ್ತೆ. ನೆಲದ ಮೇಲೆ ಯಾವತ್ತೂ ಶಂಖ ಇಡಬಾರ್ದು. ಬ್ರಾಹ್ಮಣನ ಗುದ ವಿಪ್ರಸ್ಯ ಗುದಂ ಶಂಖಂ. ಇದೆಲ್ಲ ನಿರ್ಮಾಲ್ಯಗಳಿರಲ್ಲ. ಇದು ನಿರ್ಮಾಲ್ಯ ತೆಗೆಯುವಾಗ ಈ ಅಂಗುಷ್ಟ ಮತ್ತು ಈ ಇದು ತೋರಬೆರಳು ಅದರಿಂದ ತೆಗಿಬೇಕು ಅಂತಿದೆ. ತೆಗೆದು ಇದೊಂದು ಪಾತ್ರೆ ಇಟ್ಟಿರ್ತೀವಿ ನಾವು. ಈ ಪಾತ್ರೆ ಹಾಕಿ ಎಷ್ಟಾಗುತ್ತೋ ಅಷ್ಟು ಮಾಡಿ ಇದನ್ನು ಹಿಂಗೆ ಹಾಕಬೇಕು. ಇದೇನಂದರೆ ರುದ್ರದೇವರು ಪರಮಾತ್ಮನ ಎಡಭಾಗದಲ್ಲಿ ತಟ್ಟೆ ಇಟ್ಕೊಂಡಿರ್ತಾರೆ, ಅವರಿಗೆ ಹಾಕ್ತಾ ಇರೋದು ಅಂತ ಅರ್ಥ. ನೋಡಿ, ಹಿಂಗೆ ತೆಗೆದುಬಿಟ್ಟು ಹಿಂಗೆ ಆಗಬೇಕು. ಈಗ ನಾವು ಅಮ್ಮನಿಗೆ ಸೂಕ್ತ ಹೇಳ್ಕೊತೀವಿ ನಾವು. ಓಂ ಅಹಂ ರುದ್ರೇಭಿರ್ವಸೂಭಿಶ್ಚರಾಮಿ ಅಹಮಾದಿತ್ಯೈ ಋತವಿಶ್ವದೇವೈಃ ಅಹಂ ಮಿತ್ರಾವರುಣೋ ಭಾಭಿರ್ಮಿ ಅಹಮಿಂದ್ರಾಗ್ನಿ ಅಹಮಶ್ವಿನೋ ಭಾ ಅಹಂ ಸೋಮಾಮಾಹನಸಂ ಬಿಭರ್ಮಿ ಅಹಂ ತ್ವಷ್ಟಾರಮೃತಪೂಷಣಂ ಭಗಂ ಅಹಂ ದಾದಾಭಿದ್ರವೀಣಂ. ಇದು ರುದ್ರದೇವರು. ಶೇಷದೇವರು ಕೂಡ ಇಲ್ಲೇ ಇದೆ. ರುದ್ರದೇವರ ಪ್ರತೀಕ ಅಂತದ್ದಿತ್ತು ಅಂದರೆ ಪ್ರಾಚೀನರು ಪೂಜೆ ಮಾಡಿದ್ರು ಅಂದರೆ ಅದು ಇಟ್ಕೊಂಡ್ರು ತಪ್ಪೇನಿಲ್ಲ. ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದೇನೆಂದರೆ ವರ್ಜಯಿತ್ವ ಹನುಮಂತಂ ಶೇಷಂ ಗರುಡಮೇವಚ. ಪರಮಾತ್ಮನ ಎಡಭಾಗದಲ್ಲಿ ಗರುಡ ಮತ್ತು ಶೇಷನ್ನು ಇಟ್ಕೋಬೇಕು. ಆಮೇಲೆ ಬಲಭಾಗದಲ್ಲಿ ವಾಯುದೇವನ ಪ್ರಾಣದೇವರು ಇಟ್ಕೋಬೇಕು ಅಂತ ಅಷ್ಟೇ ಹೇಳಿದ್ದಾರೆ. ಅಕಸ್ಮಾತ್ ಏನಾದರೂ ನೀವು ಇನ್ನೂ ದೇವರು ಈಗ ಗಣಪತಿಯಂತೆ ರಾಯರಂತೆ ಅಂತ ಪ್ರತಿಗಳೆಲ್ಲ ಇರುತ್ತೆ ನಮ್ಮ ಹತ್ರ. ಆಗ ಕೆಲವು ಬೇರೆ ಬೇರೆ ಒಂದೇ ತಟ್ಟಲ್ಲಿ ಎಲ್ಲ ಇಟ್ಬಿಡಬಾರ್ದು, ಬೇರೆ ಬೇರೆ ತಟ್ಟೆಗಳು ಇಡಬೇಕು. ಇದು ರುದ್ರದೇವರು ಶಿವರಾತ್ರಿ ಬೇರೆ ಇದು, ಅದಕ್ಕೋಸ್ಕರವಾಗಿ ಅದನ್ನು ಪೂಜೆಗೋಸ್ಕರ ತೆಗೆದಿದೆ. ಇದು ಗಣಪತಿ ಇದ್ದಾರೆ. ಗಣಪತಿ ಕೂಡ ಒಂದು ಸಣ್ಣ ಒಂದು ತಟ್ಟೆಯನ್ನು ಮಾಡ್ತೇನೆ, ಅದನ್ನು ಇಲ್ಲೇ ಇಟ್ಟಿದ್ದೇನೆ. ಅದನ್ನು ಬೇರೆ ಬೇರೆ ಇದರಲ್ಲಿ ಇಡಬೇಕು. ಇದು ಶೇಷದೇವರು, ಇದು ಗರುಡ ದೇವರು. ಈಗ ಗರುಡ, ಶೇಷ, ರುದ್ರದೇವರಿದ್ದಾರೆ. ಇದೆಲ್ಲ ಮೊದಲು ಪರಮಾತ್ಮನ ಎಡಭಾಗದಲ್ಲಿರೋದು. ಆಮೇಲೆ ಗಣಪತಿ, ಆಮೇಲೆ ರಾಘವೇಂದ್ರ ಸ್ವಾಮಿಗಳಿದ್ದಾರೆ. ಇದು ಶಂಖ ಇಲ್ಲಿ ಇಟ್ಕೊಂಡಿದ್ದೇನೆ. ಸಣ್ಣ ಗಂಟೆ ಇದು ಗಂಟೆ ತೊಗೊಂಡು ಹೋಗಲಿಕ್ಕೆ ಅನುಕೂಲ ಆಗಲಿಕ್ಕೆ ಅಂತ ಹೇಳಿಬಿಟ್ಟು ಇಷ್ಟಾದ ಮೇಲೆ ಈಗ ನಾವು ಇದು ಸೋಮಸೂತ್ರ ಅಂತ ಹೇಳ್ತಾರೆ. ಈ ತಟ್ಟೆಯಲ್ಲಿ ಚಕ್ರಾಬ್ಜ ಮಂಡಲ ಕೂಡ ಬರೆದಿದೆ. ಅಂಥದ್ದು ಸಿಗುತ್ತೆ. ಅದು ಚಕ್ರಾಬ್ಜ ಮಂಡಲ ಇರೋದು. ಅದರಲ್ಲಿ ಚಕ್ರಾಬ್ಜ ಮಂಡಲ ಪೂಜೆ ಮಾಡಿಬಿಟ್ಟು ಪರಮಾತ್ಮ ತುಂಬ ಪ್ರಿಯವಾಗುತ್ತೆ. ಅದಕ್ಕೋಸ್ಕರವಾಗಿ ಅದರಲ್ಲಿ ಮಾಡ್ತಾ ಇದ್ದೇನೆ. ತಟ್ಟೆ ಕೆಳಗಡೆ ಹಿಂಗಿರೋದು ಒಂದು ಪೀಠ ಇರೋದು. ಇದು ಸೋಮಸೂತ್ರ, ಇದು ತಟ್ಟೆ. ಇದರಲ್ಲಿ ಸಾಲಿಗ್ರಾಮಾದಿಗಳು ಇದಾದ ಹಿಂದಿನ ದಿವಸ ಹೇಳಿದಂತೆ ತುಳಸಿ ಗಿಸಿ ಎಲ್ಲ ನಾವು ತೆಗೆದು ಇಲ್ಲಿ ಹಾಕೊಳ್ಳತಕ್ಕಂಥದ್ದು.
ಮೊದಲು ನಾವು ಒಂದೊಂದೇ ತೊಳೆದು ಎಲ್ಲವನ್ನು ಇಡ್ತೇವೆ ನಾವು. ಇದೆಲ್ಲ ಸಾಲಿಗ್ರಾಮದಲ್ಲಿ ಮಾಡಿರತಕ್ಕಂಥ ಪ್ರತೀಕಗಳು. ಇದಕ್ಕೆಲ್ಲ ನಾವು ಆವಾಹನೆ ಮಾಡಲೇಬೇಕು. ಇದು ವೇದಿವ್ಯಾಸ ದೇವರು ಪ್ರತೀಕ, ಇದು ಅದಕ್ಕೋಸ್ಕರ ಪ್ರತಿಮೆ. ಆದ್ದರಿಂದ ಇದನ್ನು ನಾವು ಆವಾಹನೆ ಮಾಡಬೇಕು. ಸಾಲಿಗ್ರಾಮದಲ್ಲಿ ಮಾತ್ರ ಆವಾಹನಾದಿಗಳಿಲ್ಲ. ಇದು ಲಕ್ಷ್ಮೀ ನರಸಿಂಹದೇವರ ಸಾಲಿಗ್ರಾಮ. ಇದು ಆ ಸಾಲಿಗ್ರಾಮದಲ್ಲಿ ಒಂದು ಸರ್ತಿ ಯಾವುದಾದ್ರು ಅಂತ ಹೇಳ್ತೇನೆ, ಆ ಪೀಠ ಇಲ್ಲಿರುತ್ತೆ, ಗುರುತು ಮಾಡಿರ್ತಾರೆ, ಅದ್ರ ಪ್ರಕಾರ ಇಲ್ಲಿಡಬೇಕು. ಇದು ಶ್ರೀನಿವಾಸ ದೇವರು ನಮ್ಮ ಕುಲದೇವತೆ ಆದ್ದರಿಂದ ಅವರನ್ನು ಕೂಡ ನಾವು ಪೂಜೆ ಮಾಡ್ಕೊಳ್ಬೇಕು. ಅದನ್ನು ನಾವು ತೊಳೆದು ಅಲ್ಲಿಡಬೇಕು. ಅಂತರದಲ್ಲಿ ಧನ್ವಂತರಿಯು ಕೂಡ ಇದೆ. ಆ ಧನ್ವಂತರಿಯನ್ನು ಪೂಜೆ ಮಾಡಬೇಕು. ಇನ್ನೊಂದು ಲಕ್ಷ್ಮೀ ನರಸಿಂಹದೇವರ ಸಾಲಿಗ್ರಾಮ. ಇದು ಹಸಿರು ಬಣ್ಣ. ಇದು ಒಳಗಡೆ 4 ಚಕ್ರ ಇದೆ, ಮೇಲೆ 2 ಕೆಳಗಡೆ 2 ಇದೆ. ಇದು ಲಕ್ಷ್ಮೀನಾರಾಯಣ ಸಾಲಿಗ್ರಾಮ. ಜಂಬೂ ಫಲ ಇದ್ದಾಗಿರುತ್ತೆ ನೋಡಿ ಅದು. ಇದು ಪ್ರಾಣದೇವರು, ಅದನ್ನು ಪರಮಾತ್ಮನ ಬಲಭಾಗದಲ್ಲಿ ಇರ್ತಾ ಇದ್ದೇನೆ. ಇದು ಚಕ್ರಾಣಿಕೆ, ಇದಿರಲೇಬೇಕು ನಮಗೆ. ಇದು ಬಲಮುರಿ ಶಂಖ ನೋಡಿ. ಇದು ಎಡಗಡೆ ಇದೆ, ಹಿಂಗಿದೆ ಇದು. ಆದರೆ ಇದು ಹೀಗಿದೆ, ಅಂದರೆ ಬಲಮುರಿ ಶಂಖ ಅಂದರೂ ಸಾಲಿಗ್ರಾಮ ಅಂದರೂ ಎಲ್ಲ ರೀತಿ ಒಂದೇನೆ. ಅಂದರೆ ಸಾಲಿಗ್ರಾಮದ ಜೊತೆಗೆ ಇಟ್ಟು ಪೂಜೆ ಮಾಡೋದು. ಪರಮಾತ್ಮನ ವಿಶೇಷ ಸನ್ನಿಧಾನ ಇರೋದು. ಇದರಿಂದ ಲಕ್ಷ್ಮಿಯ ಸಂಪತ್ತಲ್ಲ ಅದೇ ಜಾಸ್ತಿ ಆಗುತ್ತೆ. ಎಲ್ಲ ರೀತಿ ಸಂಪತ್ತು, ಮುಖ್ಯವಾಗಿ ಜ್ಞಾನ ಸಂಪತ್ತು. ಇದು ಶ್ರೀನಿವಾಸ ದೇವರು, ಇದರಲ್ಲಿ ಮಾಡತಕ್ಕಂಥದ್ದು. ಇದು ಕೂಡ ಒಂದು ಪ್ರತೀಕ. ಇದು ನರಸಿಂಹದೇವರು, ಅನಿಷ್ಟ ನಿವೃತ್ತಿಗೋಸ್ಕರವಾಗಿ ಅವರನ್ನು ಪೂಜೆ ಮಾಡಲೇಬೇಕು. ಇದು ಸುದರ್ಶನ ಚಕ್ರಾಣಿಕೆ, ವಿಷ್ಣುಪಾದ, ಕೃಷ್ಣ ಪ್ರತಿಮೆ, ಸಾಲಿಗ್ರಾಮ. ಇಷ್ಟರಿಂದ ಇದ್ರೆ ಮಾತ್ರ ತೀರ್ಥ ಆಗತ್ತಂತೆ. ಇದು ವಿಷ್ಣುಪಾದ. ಒಂದು ಸಾಲಿಗ್ರಾಮ ಇತ್ತು ಅಂದರೆ 2 ಚಕ್ರಾಣಿಕೆ ಇರಬೇಕು ಅಂತ ಶಾಸ್ತ್ರ ಹೇಳುತ್ತೆ. ನಿಮ್ಗೆ ಎಷ್ಟಿದೋ ಅಷ್ಟು ಇಟ್ಕೊಳ್ಳೋದು. ನನ್ನ ಹತ್ರ 2 ಇದೆ, ಅದಕ್ಕೋಸ್ಕರ ಇಟ್ಕೊಂಡಿದ್ದೇನೆ. ಇದಿಷ್ಟು ಆಯಿತು. ಈಗ ನಾವು ಯಾವುದೇ ದೇವರ ಪೂಜೆ ಮಾಡೋಕ್ಕಿಂತ ಮೊದಲು ಓಂ ನಮೋ ನಾರಾಯಣ ಎಂಬತಕ್ಕಂಥ ಮಂತ್ರ ಏನಿದೆ ಅದರಿಂದ ನಾವು ಆವಾಹನೆ ಮಾಡಿ ಅವನಲ್ಲಿ ಸನ್ನಿಧಾನವನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಬರೀ ಕೈಯಲ್ಲಿ ನಾವು ಮಾಡೋಕ್ಕಿಂತಲೂ ಕೂಡ ಈ ಒಂದು ತುಳಸಿ ದಳ ಇರ್ತಲ್ಲ ಅದು ತಿಳ್ಕೊಂಡು ನಾವು ಮಾಡೋದು. ಪ್ರತಿಯೊಂದು ಕೂಡ ಮೊದಲು ಓಂ ನಮೋ ನಾರಾಯಣ ಎಂಬುದಾಗಿ ಹೇಳಿಬಿಟ್ಟು ಆಮೇಲೆ ಆಯಾಯ ದೇವತೆ ಅವರ ಧ್ಯಾನ ಶ್ಲೋಕವನ್ನು ಕೂಡ ಹೇಳಬೇಕು ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಓಂ ನಮೋ ನಾರಾಯಣಾಯ, 8 ಸಾತಿ ಹೇಳಬೇಕು. ಓಂ ನಮೋ ನಾರಾಯಣಾಯ, 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 ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣಾಯ, 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 ಓಂ ಶ್ರೀನಿವಾಸಾಯ ನಮಃ, ಓಂ ಲಕ್ಷ್ಮೀ ವೆಂಕಟೇಶ್ವರ ಲಕ್ಷ್ಮೀ ವೇದಿವ್ಯಾಸಾಯ ನಮಃ, ಲಕ್ಷ್ಮೀ ವೇದಿವ್ಯಾಸಾಯ ನಮಃ, ಓಂ ಲಕ್ಷ್ಮೀ ನರಸಿಂಹಾಯ ನಮಃ, ಲಕ್ಷ್ಮೀ ನರಸಿಂಹಾಯ ನಮಃ, ಓಂ ಲಕ್ಷ್ಮೀ ನರಸಿಂಹಾಯ ನಮಃ, ಓಂ ಧನ್ವಂತರಿ ನಮಃ, ಧನ್ವಂತರಿ ನಮಃ, ಓಂ ಧನ್ವಂತರಿ ನಮಃ, ಓಂ ಇಬ್ಬರು ಈ ತುಳಸಿಯನ್ನು ಅಲ್ಲಿ ಹೇಳೋದು. ಅದಾದಮೇಲೆ ಪ್ರಾಣದೇವರು ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ಪ್ರಥಮೋ ಹನುಮಾನ್ ನಾಮ, ದ್ವಿತೀಯೋ ಭೀಮಿ ವಿಜಾ ಪೂರ್ಣಪ್ರಜ್ಞಃ, ತೃತೀಯಸ್ತು ಭಗವತ್ಕಾರ್ಯಸಾಧಕಃ, ಓಂ ರುದ್ರದೇವಾಯ ನಮಃ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ಗಂ ಗರುಡಾಯ ನಮಃ, ಗಂ ಗರುಡಾಯ ನಮಃ, ಶೇಂ ಶೇಷಾಯ ನಮಃ, ಶೇಂ ಶೇಷಾಯ ನಮಃ, ಓಂ ವಿಘ್ನನಿವಾರಕಾಯ ನಮಃ, ಓಂ ಗಣಪತಿ ನಮಃ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ, ಓಂ. ಇದು ನಮಗೆ ನಿರ್ಮಾಲ್ಯ ಆಗುತ್ತೆ. ಸಂಧ್ಯಾ ವಂದನಾದಿಗಳಿಗೆಲ್ಲ ಇದು ಉಪಯೋಗ ಆಗುತ್ತೆ. ಮೊದಲು ನಾವೇನು ಮಾಡಬೇಕು ಅಂದರೆ ನಿರ್ಮಾಲ್ಯ ಅಭಿಷೇಕವನ್ನು ಮಾಡಬೇಕು. ಇದು ಶುದ್ಧವಾದ ನೀರು. ಇದು ಕಲಶಕ್ಕೆ ಇಟ್ಕೊಂಡಿದ್ದೇನೆ, ಕಲಶ ಪೂಜೆಗೆ. ಇದು ಇನ್ನೊಂದು. ಇದಕ್ಕೆ ಗಂಧ ಗಿಂಧ ಯಾವುದು ಹಾಕಲಿಕ್ಕೆ ಏನಿಲ್ಲ. ಈ ತುಳಸಿ ಇರ್ತಲ್ಲ ಅದನ್ನು ಮಾತ್ರ ಒಂದು ತುಳಸಿಯನ್ನು ಹಾಕಬೇಕು. ಹಾಕಿ ನೆಲದ ಮೇಲೆ ಹಿಡಿದ ಹಾಗೆ ಇದನ್ನು ಮುಟ್ಕೊಂಡು ಓಂ ನಮೋ ನಾರಾಯಣಾಯ, 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 ಗಂಗೆ ಜಮುನೆ ಜೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇತ್ಪಂ ಸನ್ನಿಧಿಂ ಕುರು. ಇವಂ ಮೇ ಗಂಗೆ ಯಮುನೆ ಸರಸ್ವತಿ
ಶುತದ್ರಿಸ್ತೋ ವಂಶಗತಾಪರುಷ್ಣ್ಯ ಅತಿಜ್ಞಾಮ ರುದ್ಧುದೇ ವಿತಸ್ತಯಾರ್ಜಿ ಈ ಕೇಯೇಷು ನಕ್ಷ ಶುಶೋಮಾಯ. ಈಗ ನಾವು ಶಂಖವನ್ನು ತೊಳೆದಿಲ್ಲ ಆಗಲೇ, ಈಗ ಶಂಖವನ್ನು ತೊಳ್ಕೋಬೇಕು. ಎಲ್ಲ ಪದಾರ್ಥವನ್ನು ತೊಳೆದೇನೆ ನಾವು ಪೂಜೆ ಮಾಡಲಿಕ್ಕೆ ಬರೋದು. ಇದು ಮಾಡಿದ್ದೇವೆ ನಾವು. ಇದನ್ನು ಬಲಗೈಲಿ ಹಿಂಗೆ ತೀರ್ಕೊಂಡು ಎಡಗೈಲಿ ಇಟ್ಕೊಂಡು ಈಗ ಇದರಿಂದ ಅಂಬೃಣಿ ಸೂಕ್ತ ಹೇಳ್ಕೊಂಡು ಅಭಿಷೇಕ ಮಾಡಬೇಕು. ಓಂ ಅಹಂ ರುದ್ರೇ ವಿರ್ವಸೋ ವಿಶ್ಚರಾಮ್ಯಹಮ ಆದಿತ್ಯೈ ಋತ ವಿಶ್ವದೇವೈ ಅಹಂ ಮಿತ್ರ ವರುಣೋಭಾಭಿರ್ಮಿ ಅಹಮಿಂದ್ರ ಅಗ್ನಿ ಅಹಮಶ್ವಿನೋಭಾಂ ಅಹಂ ಸೋಮಾಹನಸಂ ಬಿಭರ್ಮಿ ಅಹಂ ತ್ವಷ್ಟಾದ ಮುತಪೂಷಣಂ ಭಗಂ ಅಹಂ ದಾದಾಭಿದ್ರವೀಣಂ ಹವಿಷ್ಮಾತೆ ಸುಪ್ರಾಯೇ ಯಜಮಾನಾಯ ಸುನ್ವತೆ ಅಹಂ ರಾಷ್ಟ್ರೀ ಸಂಗಮಾನಿ ವಸೂನಾಂ ಚಿಕಿತುಷಿ ಪ್ರಥಮ ಯಜ್ಞಯಾನಾಂ. ಇನ್ನೂ ದೇವರುಗಳೆಲ್ಲ ಇದ್ದಾರೆ, ಅದಕ್ಕೆ ಈ ಪರಮಾತ್ಮನಿಗೆ ಅಭಿಷೇಕ ಮಾಡಿ ಉಳಿದ ಏನು ನೀರಿದೆ ಅದರಿಂದ ಅಭಿಷೇಕ ಮಾಡಬೇಕು. ಓಂ ಬಳಿತ್ಥಾ ತಬ್ದಪೋಷೇದಾಯ ದರ್ಶತಂ ದೇವತ್ಯವರ್ಗತ್ಸಹ ಸೋಯತೋಜನಿ ಯದೀಪಕ್ವರ ತೇ ಸಾದಾತೆ ಮತಿರ್ಋತಸ್ಯಧೇನ ಅನಯಂತ ಸಸ್ತುತಃ ವೃಕ್ಷೋ ಉಪಪ್ಪಿತುಮಾನ್ಯತ್ಯ ಆಶಾಯೇ ದ್ವಿತೀಯಮಾ ಸಪ್ತಶಿ ವಾಸು ಮಾತೃಷು ತೃತೀಯಾಮತ್ಯವಶವಸ್ಯ ದೂಹಸೆ ದಶ ಪ್ರಮತಿಮ್ಮತಿನಿಯಂ ತಯೋಷಾಣಃ ಗಿರಿಯದೀನ್ ಭುದ್ನಾಂ ಮಾಹಿ ಸತ್ತವರ್ಪಾಸ ಯೇಷಾಮಾಧಕ್ಷವಾ ಸಾಕ್ರಂತ ಸೂರಯಾಃ ದೀಪನತ್ವಧಿವೋ ಮಧ್ವ ಆಧವೆ ಗುಹಾಸಂತಂ ಮಾತರಿಶ್ವಾಮಥಾಯತಿ ಪ್ರಯತ್ಪಿತು ಪಾರಮಾಂ ನೀಯತೆ ಪರಿಯಾ ಪೃಕ್ಷುದೋ ವೀರುದೋಧಂ ಸೂರೋಹತೆ ಉಭಾಯದಸ್ತಜುಷಂ ವಿದಿನ್ವಾತ ಆದಿದ್ಯವಿಷ್ಟೋ ಅಭವದ್ಗುಣಾಶುಚೀಃ ಆದಿನ್ಮಾತೃರಾವಿಷದ್ಯ ಸ್ವಸುಚಿರ್ಹಿಂಸ್ಯಮಾನಃ ಉರ್ವಿಯಾ ವಿವಾವೃದೆ ಅನಯತ್ಪೂರ್ವ ಅರುಹತ್ತನಾಜಬೋಧಿನವ್ಯಾತೀಶ್ವವಾರ ಸುಧಾವತೆ ಓಂ. ಈ ತೀರ್ಥವನ್ನು ಬ್ರಹ್ಮಯಜ್ಞ ಮಾಡ್ತೀವಲ್ಲ ಅದಕ್ಕೋಸ್ಕರ ತಿಳ್ಕೊಬೇಕು. ನಾವು ಬ್ರಹ್ಮಯಜ್ಞ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ತೋರಿಸಿದ್ದೇನೆ. ಈ ನಿರ್ಮಾಲ ತೀರ್ಥದಿಂದ ಮಾಡಿದ್ರೆ ಭಾರಿ ವಿಶೇಷ. ಇನ್ನು ಈ ತೀರ್ಥ ಇದೆಲ್ಲ ಅದನ್ನು ನಾವೇನು ಮಾಡಬೇಕು ಅಂದರೆ ಎಲ್ಲ ಪ್ರಾಣಿಗಳಿಗೆ ಮೊದಲ ಕೊಡಬೇಕು, ಮೂರು ಸತಿ ಕೊಡಬೇಕು. ಏಕಾದಶಿ ಮಾತ್ರ ಒಂದು ಸತಿ ಮಾತ್ರ ಕೊಡಬೇಕು. ಪ್ರಾಣದೇವರು ಪ್ರತಿಮೆಗಳಿಂದ ಅದಕ್ಕೆಲ್ಲ. ಅದಾದಮೇಲೆ ಗರುಡಶೇಷ, ರುದ್ರದೇವರು, ಆಮೇಲೆ ಗಣಪತಿ, ಇವೆಲ್ಲ ದೇವತೆಗಳು, ಇವೆಲ್ಲ ಗುರುಗಳಾದ್ರಿಂದ ಅವರು ಕೊಡಬೇಕು. ಇನ್ಯಾವುದನ್ನ ಬೃಂದಾವನಗಳಿತ್ತು ಅಂದು ಅವರಿಗೆಲ್ಲ ಕೊಟ್ಬಿಟ್ಟು ಎಲ್ಲ ಆದಮೇಲೆ ಕಡೆಗೆ ನಾವು 3 ಸತಿ ತಗೋಬೇಕು. ಆಗ ಮಂತ್ರ ಯಾವುದಪ್ಪ ಅಂದರೆ ಮೊದಲು ವಿಶ್ವಾಯ ನಮಃ, ನಿರ್ಮಾಲ್ಯ ತೀರ್ಥವನ್ನು ತೆಗೆದುಕೊಳ್ಳುವಾಗ ವಿಶ್ವಾಯ ನಮಃ, ಆಮೇಲೆ ತೇಜಸಾಯ ನಮಃ, ಆಮೇಲೆ ತುರೀಯಾಯ ನಮಃ, ಪ್ರಾಜ್ಞಾಯ ನಮಃ, ಆಮೇಲೆ ತುರೀಯಾಯ ನಮಃ ಅಂಥೇಳಿ ಪ್ರೋಕ್ಷಣೆ ಮಾಡಿಕೊಳ್ಳೋದು. ಈ ತೀರ್ಥದಿಂದ ನಾವು ಗೋಪಿಚಂದ್ರ ಹಚ್ಕೊಂಡು ಮಾಡೋದು ಅಂತ ಪದ್ಧತಿ. ಈ ಕ್ರಮ ಅಳಿಸ್ಕೊಂಡ್ರೆ ಇನ್ನೂ ಒಳ್ಳೆಯದು. ಈ ತೀರ್ಥ ಆಯ್ತಲ್ಲ ಇದು, ಇನ್ನು ಹಾಗೆ ಇಟ್ಟಿದ್ದರೆ ಯಾರಿಗಾದರೂ ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಅಥವಾ ದೊಡ್ಡವರು ಇದ್ದರೆ ಅವರ ಕೊಟ್ಟಾದ್ಮೇಲೆ ನಾವು ತೊಗೋಬೇಕು. ತಂದೆ ತಾಯಿಗಳಿಗೆ ಅವರ ಕೊಟ್ಟು ಆಮೇಲೆ ಅದು ತೊಗೋಬೇಕು. ಈ ತೀರ್ಥ ಹಾಗೆ ಇಟ್ಟಿದ್ದು ಒಳ್ಳೆಯದಾಗುತ್ತೆ. ಅದು ಬೇಡ ಅಂದರೆ ನಾವು ಚೆಲ್ಬಿಟ್ರೆ ಆಯ್ತು ಅಷ್ಟೇ. ತೀರ್ಥ ಇನ್ನೇನು ಉಪಯೋಗ ಇಲ್ಲ ಅಂತ ಹೇಳಿದ್ರೆ ಅದು ಚೆಲ್ಬಿಟ್ರೆ ಆಯಿತು. ಈಗ ನಿರ್ಮಾಲ್ಯದ ಮುಗೀತು. ಈಗ ನಾವೇನು ಮಾಡಬೇಕು ಅಂದರೆ ಮುಖ್ಯವಾಗಿ ಈ ಘಂಟಾನಾದ ಇದೆಲ್ಲ ಕಲಶಗಳೆಲ್ಲ ಮಾಡ್ಕೋಬೇಕು. 2 ಕಲಶ ನಾವು ಇಟ್ಕೋಬೇಕು. ಈ 2 ಕಲಶ ಇದೆ. ಒಂದು ಸ್ನಾನೀಯ ಕಲಶ, ಇನ್ನೊಂದು ಪೂರ್ಣಕುಂಭ ಅಂತ. ಈ ಇಂಥದ್ದೇ ಇಟ್ಕೊಂಡ್ಬಿಟ್ರೆ ಒಳ್ಳೆಯದು. ಇದು ತಟ್ಟೆಯಲ್ಲಿ ಆದಷ್ಟು ಇದ್ದರೆ ಒಳ್ಳೆಯದು. ಅದಕ್ಕೆ ನಾವು ಗಂಧ ಮಾಡಿದ್ವಲ್ಲ ಅದನ್ನು ಮೊದಲು ಹಚ್ಚೋದು. 4 ದಿಕ್ಕು ಕೂಡ ಅದನ್ನು ಹಚ್ಚಬೇಕು. ಪರಮಾತ್ಮ 4 ರೂಪಗಳಿದೆ ಅದಕ್ಕೋಸ್ಕರವಾಗಿ. ಆಮೇಲೆ ಅಕ್ಷತೆ ಇದೆ, ಅದನ್ನು ಕೂಡ 4 ದಿಕ್ಕಿಗೆ ಹಚ್ಚಬೇಕು. ನಿಮ್ಮ ಸಮಯ ಮೇಲೆ ನೋಡ್ಕೊಳ್ಳಿ. ನಂತರ ಈ ತುಳಸಿ ದಳ ಏನಿದೆ ಅದನ್ನು 2 ಕೂಡ ಅದರಲ್ಲಿ ಹಾಕಬೇಕು. ಅದಾದ ಮೇಲೆ ಈಗ ತಯಾರು ಮಾಡಿಕೊಂಡು ನಾವು ಪೂಜೆ ಮಾಡೋದು. ಮೊದಲು ಏನಂದರೆ ನನ್ನ ಈ ಒಂದು ಪುಸ್ತಕದಲ್ಲಿ ದೇವಪೂಜಾ ತತ್ವದಲ್ಲಿ
ನೀವು ತೊಗೊಂಡ್ರೆ ಇದು ಭಾರಿ ಅನುಕೂಲವಾಗಿರ್ತಕ್ಕಂಥ ಒಂದು ಪುಸ್ತಕ. ಇದರಲ್ಲಿ ಎಲ್ಲ ರೀತಿಯಾದ ವಿವರಣೆಗಳು ನಿಮ್ಗೆ ಸಿಗತ್ತೆ. ಅಂದರೆ ಶಂಖ ಎಂಬತಕ್ಕಂಥದ್ದು ಏನಿದೆ, ಅದಕ್ಕೆ ಕಟ್ಟು ಹಾಕ್ಸಿದ್ದೇವೆ, ಬೆಳ್ಳಿದೆ, ಹಾಕಿಸ್ಬೇಕು. ಇದೇನಿದು, ಇಲ್ಲೊಂದು ಬೆಳ್ಳಿದು ಬೇರೆ ಇದೆ, ಒಂದು 2 ಮಣಿಗಳು ಬೇರೆ ಇದೆ, ಏನದು ಇದೆಲ್ಲ ನಮ್ಗೆ ಗೊತ್ತಾಗುತ್ತೆ. ಇದು ಶಂಖ ಇರುತ್ತೆ, ಇದರೊಳಗಡೆ ಒಂದು ಹುಳ ಇರುತ್ತೆ, ಶಂಖದ ಹುಳ. ಆ ಶಂಖದ ಹುಳವನ್ನು ತೆಗೆದು ಅವರೇ ಮಾಡ್ತಾರೆ, ನಮಗೆ ಶಂಖ ಮಾಡ್ಕೊಡ್ತಾರೆ. ಅಲ್ಲಿ ಸುಳಿ ಅಂತಿರುತ್ತೆ, ಸುಳಿ ತೆಗಿಲೇಬೇಕಾಗತ್ತೆ. ಅವರು ಸುಳಿಗೆ ಅಂಟ್ಕೊಂಡಿರುತ್ತೆ, ತೆಗಿಬೇಕಾಗತ್ತೆ. ಸುಳಿ ಹೋಯಿತು ಅಂದರೆ ಭಿನ್ನ ಆಯಿತು, ಪೂಜೆಗೆ ಬರಲ್ಲ. ಅದಕ್ಕೋಸ್ಕರ ಬೆಳ್ಳಿ ಕಟ್ಟು, ಬಂಗಾರದ ಕಟ್ಟು ಹಾಕ್ಸಿದ್ವಿ ನಾವು ಅಂತ ಹೇಳಿದ್ರೆ ಆ ಆವರ್ತ ದೋಷ ನಿವೃತ್ತಿ ಆಗಲಿಕ್ಕೋಸ್ಕರವಾಗಿ ಅದು ಇಂಥ ವಿಷಯಗಳೆಲ್ಲ ನಮಗೆ ಇದರಲ್ಲಿ ಸಿಗತ್ತೆ. ಅಲ್ಲದೆ ಅನೇಕ ಸಂಕ್ಷೇಪವಾಗಿ ಮಾಡತಕ್ಕಂಥ ಒಂದು ಪೂಜಾ ವಿಧಾನ, ಪುರುಷ ಸೂಕ್ತಿಯಿಂದಲೇ ಮಾತ್ರ ಮಾಡತಕ್ಕಂಥ ಅದೊಂದು ಪೂಜಾ ವಿಧಾನ, ವಿಸ್ತಾರವಾಗಿ ಮಾಡತಕ್ಕಂಥ ಪೂಜಾ ವಿಧಾನ ಎಂಬುದಾಗಿದೆ. ಅದಕ್ಕೆಲ್ಲ ವಿವರಣೆಗಳು ಇದೆ. ಇಷ್ಟಲ್ಲದೆ ನಮಗೆ ಮುದ್ರೆಗಳು ನಾವು ತೋರಿಸ್ಬೇಕಲ್ಲ, ಅದು ಸ್ತೋತ್ರಗಳು, ಅಭಿಷೇಕ ಮಂತ್ರಗಳು, ಅದು ಕೂಡ ವಿಶೇಷವಾಗಿ ಎಲ್ಲದೂ ಕೂಡ ನಮಗೆ ಸಿಗತ್ತೆ ಇದರಲ್ಲಿ. ಇಷ್ಟಲ್ಲದೆ ಈ ಪುಸ್ತಕದಲ್ಲಿ ಏನಪ್ಪ ಅಂದರೆ ಪ್ರತಿಯೊಂದು ಮಂತ್ರ ಕೂಡ ಅಡಿಟಿಪ್ಪಣಿಯಲ್ಲಿ ವೇದ ಮಂತ್ರಗಳ ಅರ್ಥವನ್ನು ಕೂಡ ಬರೆದಿದೆ. ಆದ್ದರಿಂದ ಇದು ಎಲ್ಲ ರೀತಿಯಿಂದ ನಮಗೆ ಅನುಕೂಲ ಮಾಡಿಕೊಡುತ್ತೆ ಅಂತ ನನ್ನ ಭಾವನೆ. ಮೊದಲು ಏನು ಮಾಡಬೇಕು ನಾವು ಅಂದರೆ, ಇಷ್ಟು ಮಾಡಿದ ಮೇಲೆ ಪರಮಾತ್ಮನನ್ನು ಸ್ತೋತ್ರ ಮಾಡಬೇಕು. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋ ನೀತಿಪ್ರದಾಯ ಜ್ಞಾನಪ್ರದಾಯ ಯುಗುದಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯೋ ವಿಪ್ರಲಿಂಬ ಗುರುಗಳದೇನಿದೆ ಅದು ಸ್ತೋತ್ರ ಮಾಡಬೇಕು. ಯೋ ವಿಪ್ರಲಂಬ ವಿಪರೀತ ಮತಿಪ್ರಭೂತ ವಾದಾನ್ ನಿರಸ್ತಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿಹಿ ಇತಿ ಪ್ರತಿಪಾದಯಂತಂ ಆನಂದತೀರ್ಥಂ ಅಹಂ ನಮಾಮಿ. ಆಮೇಲೆ ದ್ವಾರಪಾಲಕರೆಲ್ಲ ಇಲ್ಲಿ ಇರ್ತಾರೆ, ಸುತ್ತಲೂ ಕೂಡ ದ್ವಾರಪಾಲಕರು ಇರ್ತಾರೆ. ಆ ದ್ವಾರಪಾಲಕ ಪೂಜೆಯನ್ನು ಮಾಡಬೇಕು. ಅದು ನಾವೇನು ಮಾಡ್ತೀವಿ ಅಂದರೆ, ಚಂಡಂ ಪ್ರಚಂಡಂ ನಂದಂ ಸುನಂದಂ ಗರುಡಂ ಪ್ರಚಂಡಂ ಚಂಡಮೇವಚ ಜಯಂಚ ವಿಜಯಂಚೇವ ಕುಮುದಂ ಕುಮುದೀಕ್ಷಣಂ, ಇದು ನಾವು ಸಂಕ್ಷೇಪ ಪೂಜೆಯಲ್ಲಿ ಹೇಳೋದು. ಆದರೆ ಪೂರ್ವದ್ವಾರೇ ದ್ವಾರಶ್ರೇಯಿ ನಮಃ ಜಯಾಯ ನಮಃ ವಿಜಯಾಯ ನಮಃ ಪೂರ್ವದ್ವಾರದಲ್ಲಿ. ದಕ್ಷಿಣದ್ವಾರೇ ದ್ವಾರಶ್ರೇಯಿ ನಮಃ ಲಕ್ಷ್ಮೀ ಇರ್ತಾಳೆ, ಬಲಾಯ ನಮಃ ಪ್ರಬಲಾಯ ನಮಃ. ಪಶ್ಚಿಮದ್ವಾರೇ ದ್ವಾರಶ್ರೇಯಿ ನಮಃ ಕುಮುದಾಯ ನಮಃ ಕುಮುದಾಕ್ಷಾಯ ನಮಃ. ಉತ್ತರದ್ವಾರೇ ದ್ವಾರಶ್ರೇಯಿ ನಮಃ ನಂದಾಯ ನಮಃ ಸುನಂದಾಯ ನಮಃ ಅಂತ ಹೇಳಿಬಿಟ್ಟು ಈ ಶ್ಲೋಕ ಹೇಳಿಬಿಟ್ರೆ ಭಾರಿ ವಿಶೇಷ. ಇದು ದ್ವಾರಪಾಲಕ ಪೂಜೆ ಆಯಿತು. ಅವನ ಸ್ತೋತ್ರ ಮಾಡಬೇಕು. ಪರಮಾತ್ಮ ಕಡೆ ಹೋಗಬೇಕಾದ್ರೆ ದ್ವಾರಪಾಲಕರದೇ ವಿಶೇಷ, ಅದಕ್ಕೋಸ್ಕರವಾಗಿ. ಆಮೇಲೆ ಕವಾಟ ನಾವು ಹಾಕಿರ್ತೇವೆ, ನಾವು ಬಾಗಿಲು ಹಾಕಿರ್ತೇವೆ. ಆ ಕವಾಟ ತೆಗಿಲಿಕ್ಕೆ ಕೂಡ ಒಂದು ಮಂತ್ರ ಇದೆ, ಅದು ಹೇಳ್ತಾ ಇದ್ದಾರೆ. ವಾಯವಾಯಾಹಿತಿ ಮಂತ್ರಸ್ಯ ಮಧುಚ್ಛಂದ ವೈಶ್ವಾಮಿತ್ರ ಋಷಿ ವಾಯು ದೇವತಾ ಗಾಯತ್ರಿ ಛಂದ ಕವಾಟ ಉದ್ಘಾಟನೆ ವಿನಿಯೋಗ. ಈ ಮುಚ್ಚಳ ಮುಚ್ಚಿರ್ತೀವಲ್ಲ, ಅದು ಕೂಡ ಕವಾಟವೇ. ಅದನ್ನು ತೆಗೆಯುವಾಗ ಕೂಡ ಈ ಮಂತ್ರ ಹೇಳ್ಬೋದು. ಬಾಗಿಲು ತೆಗೆಯುವಾಗ ನಾವು ಹೇಳೋದು, ಪರದೆ ಹಾಕ್ಬಿಟ್ಟಿರ್ತೀವಿ ದೇವರಿಗೆ, ಅದು ಸರಸವಾಗಿ ಹೇಳೋದು, ಇದೆಲ್ಲ ಮಂತ್ರ ಇದೆ. ಓಂ ವಾಯವಾಯ ಆಹಿ ದರ್ಶತೆ ಮೇ ಸೋಮ ಅರಂಕೃತಾ ತೇಷಾಂ ಪಾಹಿ ಶುದೀಹವಂ. ಹೇ ವಾಯೋ ಅತ್ರ ಆಯಾಹಿ, ಇಲ್ಲಿ ಬರಬೇಕು ಸ್ವಾಮಿ ವಾಯುದೇವನೇ. ಇಮೇ ಸೋಮಾಹ ಅರಂಕೃತಾಹ, ಎಲ್ಲ ಈ ನೈವೇದ್ಯಾದಿಗಳು, ಈ ವಸ್ತುಗಳು, ಪೂಜೆಗೆ ಬೇಕಾದ ಅಷ್ಟು ವಸ್ತುಗಳು ತಯಾರು ಮಾಡಿ ಇಟ್ಟಿದ್ದೇವೆ, ಅಲಂಕೃತ ಮಾಡಿ ಇಟ್ಟಿದ್ದೇವೆ. ಅದನ್ನು ನೀನು ರಕ್ಷಣೆ ಮಾಡಿ ಅದನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡುವಂತೆ ಆಗು ಅಂತ ಅವನು ಪ್ರಾರ್ಥನೆ ಮಾಡೋದು. ಅಷ್ಟಾದಮೇಲೆ ದೀಪವನ್ನು ನಾವು, ದೀಪ ಇಲ್ಲದೆ ನಾವು ಯಾವತ್ತೂ ಕೂಡ ಪೂಜೆ ಮಾಡಿದ್ವಿ ಅಂದರೆ ಕಣ್ಣು ಕುರುಡಾಗಿ ಹುಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅಥವಾ ಕಣ್ಣಿನ ದೋಷ ಉಂಟಾಗುತ್ತೆ, ಅಥವಾ ಕಣ್ಣು ಸ್ಪಷ್ಟವಾಗಿ ಕಾಣಿಸೋದಿಲ್ಲ, ಪೊರೆ ಬರುತ್ತೆ. ಇದೆಲ್ಲ ದೋಷಗಳು ದೇವರಿಗೆ ದೀಪ ಹಿಡಿದಿದ್ರೆ. ಒಂದು ಕ್ಷಣ ದೀಪವನ್ನು ಹಚ್ಚಿದ್ರೇ ರಾಜ್ಯ ಎಂಬತಕ್ಕಂಥದ್ದು ಆಳುವ ಸಾಮರ್ಥ್ಯ ಬರುತ್ತೆ ಅಂತ ಹೇಳಿದ ಮೇಲೆ ಇನ್ನು 2-3 ದೀಪಗಳು ಇಟ್ಟಾಗ ನಮ್ಗೆ ಆ ಪರಮಾತ್ಮನ ಬಗ್ಗೆ ಹೇಳೋದೇನು ಎಂಬುದಾಗಿ ಹೇಳ್ತಾರೆ. ಒಂದು ದೀಪದಲ್ಲಿ ಪರಮಾತ್ಮ 13 ರೂಪ ಇಟ್ಟಿರ್ತಾನೆ. ಎಷ್ಟು ದೀಪ ಇಟ್ಟಿರ್ತೋ ಅಷ್ಟು ಪೂಜೆ ಮಾಡಿದ್ರೆ ಆಗುತ್ತೆ. ನಾವು ದೀಪ ಹಚ್ಚಿಟ್ಟಿದ್ದೆ ನಾನು. ದೀಪ ನಂದಾ ದೀಪ ಇತ್ತು ಅಂದರೆ ಅದನ್ನು ಕಡ್ಡಿಯಿಂದ ತುಳಸಿ ಕಾಷ್ಟಕ್ಕೆ ಮುಂದೆ ಮಾಡಿ ಅದನ್ನು ಕೈಯಿಂದ ಅಥವಾ ಬೇರೆ ಒಂದು ವಸ್ತುವಿನಿಂದ ಅದನ್ನು ನಾವು ತೆಗೆದು ಕೈ ತೊಳ್ಕೊಬೇಕು. ಸ್ನಾನ ಮಾಡಿದ ಮೇಲೆ ದೀಪವನ್ನು ಮುಟ್ಟಿದ್ದೀವಿ ನಾವು ಅಂತ ಹೇಳಿದ್ರೆ ಪುನಃ ಸ್ನಾನ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ ಬರುತ್ತೆ. ಆದಷ್ಟು ಮಡಿಯಲ್ಲಿ ಇರಬೇಕಷ್ಟೆ. ಹಾಗಾಗಿ ದೀಪವನ್ನು ನಾವು ಮಾಡಬೇಕು. ಅದೆಲ್ಲ ಮಾಡಿದ್ದೇವೆ ಅಂತ ಹೇಳಿದ್ರೆ ಬತ್ತಿ ಹತ್ರ ಮಾಡೋದು, ಅದು ಇಲ್ಲ ಅಂದರೆ ಸುಮ್ಮನೆ ಮುಟ್ಟಿಬಿಟ್ಟು ಈ ಮಂತ್ರವನ್ನು ಹೇಳತಕ್ಕಂಥ. ಓಂ ಅಗ್ನಿನಾಗ್ನಿಹಿ ಮಂತ್ರಸ್ಯ ಮೇಧಾತಿಥಿ ಕಾಣ್ವ ಋಷಿ ಅಗ್ನಿರ್ದೇವತಾ ಗಾಯತ್ರಿ ಛಂದ ದೀಪ ಪ್ರಜ್ವಾಲನೆ ವಿನಿಯೋಗ. ಓಂ ಅಗ್ನಿನಾಗ್ನಿ ಸಮಿಧ್ಯತೆ
ಕವಿರ್ ಗೃಹಪಾತಿರ್ಯುವಾ ಹವ್ಯವಾಟ್ ಜುಹ್ವಾಸ್ಯಃ. ಅದರ್ಥಲ್ಲಿ ಈ ಪುಸ್ತಕದಲ್ಲಿ ಇದೆ. ಇದಾದಮೇಲೆ ಒಂದು ತಾರತಮ್ಯಸ್ಥ ನಮ್ಮ ಮತ ಉಳಿದಿರೋದೇ ತಾರತಮ್ಯ ಸ್ತೋತ್ರದಿಂದ. ಅದಕ್ಕೆ ಒಂದು ಸಂಕ್ಷೇಪವಾಗಿ ಒಂದು ತಾರತಮ್ಯ ಸ್ತೋತ್ರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಒಂದೇ ವಿಷ್ಣು ನಮಾಮಿ, ಪರಮಾತ್ಮ ಶ್ರೇಷ್ಠ. ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಂ ಅಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಂ ಅಹಿಪತಿದಯಿತಾಂ ವಾರುಣೀಂ ಅಪಿ ಉಮಾಂತಾಂ ಇಂದ್ರಾದೀನ್ ಕಾಮಮುಖ್ಯಾನ್ ಸಕಲ ಸುರಾನ್ ತದ್ಗುರೂನ್ ಮದ್ಗುರುಂಶ್ಚ. ಎಲ್ಲರೂ ಇಲ್ಲಿ ಬಂದ್ಬಿಟ್ಟು ತಾರತಮ್ಯದಲ್ಲಿ ಈ ತಾರತಮ್ಯ ಹೇಳಿ ಸ್ವಾಮಿ ಪೂಜೆ ಮಾಡಲಿಕ್ಕೆ ನಮಗೆ ಒಳ್ಳೆ ಮನಸ್ಸು ಜ್ಞಾನ ಎಲ್ಲ ಕೊಡಿ ಅಂತ ಕೇಳಬೇಕು. ಆಮೇಲೆ ನಮ್ಮ ಜಾಗ ಎಷ್ಟೇ ಶುದ್ಧವಾಗಿದ್ದರೂ ಕೂಡ ಅಲ್ಲಿ ಭೂತಗಳೆಲ್ಲ ಬಂದು ಓಡಾಡ್ತಾ ಇರ್ತವೆ. ಅದನ್ನು ಓಡಿಸ್ಬೇಕಾಗಿದ್ದು ನಾವು ಅಪಥಪ್ಪಂತಿ ಎಂಬ ಮಂತ್ರ ಅದನ್ನು ಹೇಳಲೇಬೇಕು. ಅಪಥಪ್ಪಂತಿ ಯೇ ಭೂತಾಭಿವಿಸಂತಾಃ ಯೇ ಭೂತಾ ವಿಘ್ನಕರ್ತಾರಃ ತೇ ನಶ್ಯಂತಿ ಶುಭಾಜ್ಞೆಯ ಅಪಕ್ರಾಮಂತು ಯೇ ಭೂತಾಃ ಕ್ರೂರಾಶ್ಚೈವ ರಾಕ್ಷಸಾಃ ಯಾಶ್ಚಾತ್ರ ನಿವಸಂತೇವ ಅಥವಾ ಯೇ ಚಾತ್ರ ನಿವಸಂತೇವ ದೇವತಾಭಿವಿಸಂತದಂ ತೇಷಾಮಪಿ ಅವಿರೋಧೇನ ಬ್ರಹ್ಮಕರ್ಮ ಸಮಾರಭೆ ಪೂಜಾಕರ್ಮ ಸಮಾರಭೆ ಜಪಕರ್ಮ ಸಮಾರಭೆ ಅಂತ ಆ ಪದಗಳನ್ನು ವ್ಯತ್ಯಾಸ ಮಾಡ್ಕೊತಾ ಇರ್ಬೋದು ಅಂತ ಹೇಳಿಬಿಟ್ಟು ಚೋಟಿಕಾಮುದ್ರಿಂದ ನಾವು ಇದು ಚೋಟಿಕಾಮುದ್ರ ಹಿಂಗೆ ಸುತ್ತು ಹಿಂಗೆ ಮಾಡಿಕೊಂಡಾಗ ಈ ಸುತ್ತು ಪ್ರದೇಶದಲ್ಲಿ ಭೂತಗಳು ಯಾವುದು ಬರೋದಿಲ್ಲ. ಆಮೇಲೆ ಪರಮಾತ್ಮನನ್ನು ಕ್ಷಮಾ ಪ್ರಾರ್ಥನೆ ಮಾಡ್ಕೋಬೇಕು. ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ದಯಾನಿಧೆ ಕರುಣಾರಸಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಂ ಮಯ. ಹಗಲು ರಾತ್ರಿ ಪಾಪಗಳು ಮಾಡ್ತಾನೇ ಇದ್ದೆ ನಾನು. ತಾನೇ ಸರ್ವಾಣಿ ದೇವೇಶ ಕ್ಷಮಸ್ವ ಪುರುಷೋತ್ತಮ ಅಂತ ಈ ಪರಮಾತ್ಮನನ್ನು ಕ್ಷಮಿಸು ಅಂತ ಬೇಡ್ಕೊಳ್ತಕ್ಕಂಥದ್ದು. ಕಾಯಿಕಾನ್ ಆಮೇಲೆ ವಾಚಿಕಾನ್ ದೋಷಾನ್ ಮಾನಸಾನಪಿ ಸರ್ವದಾ ವೈಷ್ಣವದ್ವೇಷ ಹೇತೂನ್ಮೆ ಭಸ್ಮಸಾತ್ ಕುರು ಮಾಧವ ಅಂಥೇಳಿ. ಆಮೇಲೆ ನಮ್ಮ ದೇಹದಲ್ಲಿ ಎಷ್ಟೇ ಸ್ನಾನ ಮಾಡಿ ನಾವು ಗಂಧಗಳನ್ನು ಹಚ್ಚಿಕೊಂಡು ಸೋಪು ಗೀಪ್ ಹಚ್ಕೊಂಡು ಮಾಡ್ಕೊಂಡಿದ್ದರೂ ಕೂಡ ಅದು ಆ ದುರ್ವಾಸನೆ ಎಂಬುದು ಹೋಗೋದಿಲ್ಲ. ಅದು ಹಾಗಿದ್ದೇ ಇರುತ್ತೆ. ಅದಕ್ಕಾಗಿ ನಾವು ಆ ವಾಸನೆ ಎಂಬುದು ಇಟ್ಕೊಂಡು ನಾವು ದೇವ್ರ ಮುಂದೆ ಪೂಜೆ ಮಾಡಿದ್ರೆ ನಮ್ಮ ದುರ್ಗಂಧ ಅವನು ಬಂದಾಗ ಆಯ್ತಲ್ಲ ಸ್ವಾಮಿ ಅಂತ ದುರ್ಗಂಧ ಬರುತ್ತೆ, ಅದನ್ನು ಕ್ಷಮಿಸ್ಬಿಡು ಅಂತ ನಾವು ಪ್ರಾರ್ಥನೆ ಮಾಡ್ಕೊಡೋದಷ್ಟೇ. ಏನು ತಪ್ಪು ನಾವು ಮಾಡಲಿಕ್ಕೆ ಹೋಗಿದ್ದೀವಿ ಅದನ್ನು ಪರಮಾತ್ಮ ಕ್ಷಮೆ ಕೇಳಿದಾಗ ನಮಗೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಅಷ್ಟು ದಯಾಮಯ. ಓಂ ಏಭ್ಯೋ ಓ ಮಾತಾ ಮಧು ಮತ್ಪಿನ್ವಾಥೇ ಪಯಾಃ ಪೀಯೂಷಂ ದ್ಯೌಃ ಅದೀತಿರದ್ರಿ ಬರ್ಹಾಃ ಗುಪ್ತಶುಷ್ಮಾನ್ ವೃಷಭರಾಂತ್ ಸ್ವಪ್ನಸಸ್ತಾಂ ಆದಿತ್ಯ ಅನುಮದ ಸ್ವಸ್ಥಯೇ ಅಂತ ಹೇಳಿದಾಗ ನಮಗೆ ಆ ದೋಷ ಎಂಬತಕ್ಕಂಥದ್ದು ಪರಿಹಾರ ಆಗ್ತಾ ಇದೆ. ಇನ್ನೊಂದು ಅಂತರ್ಪಟ ನಮ್ಮ ಮತ್ತು ಪರಮಾತ್ಮನ ಮಧ್ಯದಲ್ಲಿ ಒಂದು ಅಂತರ್ಪಟ ಇಟ್ಕೊಂಡು ಅದು ಹೇಳ್ತಕ್ಕಂಥದ್ದು. ಏವ ಪಿತ್ರೇ ವಿಶ್ವದೇವ ಯುವೃಷ್ಣೇ ಯಜ್ಞೈಃ ವೀದೇಮ ನಮಾಸ ಹವಿರ್ಭೀಃ ಬೃಹಸ್ಪತೆ ಸುಪ್ರಜಾ ವೀರವಂತೋ ವಯಂ ಸ್ಯಾಮ ಪತಾಯೋರಯೀಣಾಂ ಮಾನುಷೋ ಗಂಧ ಆಯಾತಿ ದೇವತಕ್ಷಮ್ಯತಾಂ ಪ್ರಭೋ. ಈ ಶ್ಲೋಕನೇ ಹೇಳಬೇಕು ಕಡೆಗೆ. ಮನುಷ್ಯ ಗಂಧ ಬರ್ತಾ ಇದೆ, ಅದನ್ನು ಕ್ಷಮಿಸಪ್ಪ ಅಂತ ಹೇಳಿದ್ರೆ ಪರಮಾತ್ಮ ನಮ್ಮ ಗಂಧವನ್ನು ಸೇರಿಸ್ಕೊತಾನೆ. ಆಮೇಲೆ ಬ್ರಹ್ಮಪಾರ ಸ್ತೋತ್ರ ಅಂತ ಹೇಳ್ತಾ ಇದ್ದಾರೆ. ಇದು ಅತ್ಯಂತ ಶ್ರೇಷ್ಠವಾದದ್ದು. ಇದನ್ನು ವಿಷ್ಣು ಪುರಾಣದಲ್ಲಿ ನಾವು ನೋಡಬಹುದು. ವಿಷ್ಣು ಪುರಾಣದಲ್ಲಿ ಕಂಡು ಎಂಬತಕ್ಕಂಥ ಒಬ್ಬ ಋಷಿ ತಪಸ್ಸು ಮಾಡಬೇಕು ಅಂತ ಒಂದು ಪ್ರದೇಶಕ್ಕೆ ಕೂತ್ಕೊಂಡಾಗ ಆ ಸಂದರ್ಭದಲ್ಲಿ ಸುಮಾರು ವರ್ಷ ತಪಸ್ಸು ಮಾಡ್ತಾನೆ. ಇದರಿಂದ ಇಂದ್ರ ದೇವರಿಗೆ ಇವರ ತಪಸ್ಸು ಎಂಬತಕ್ಕಂಥದ್ದು ಜಗತ್ತಿಗೆ ಶ್ರೇಷ್ಠವಾದದ್ದು ಅಲ್ವೋ ಎಂಬುದನ್ನು ತೋರಿಸೋದು ಮಾತ್ರ ಉದ್ದೇಶ. ಯಾರಾದರೂ ದೇವತೆಗಳು ಪರಮಾತ್ಮನ ತಪಸ್ಸು ಮಾಡ್ತಾ ಇದ್ದರೆ ತಪ್ಪಿಸ್ತಾರೆ ಯಾರಾದರೂ ಕೂಡ ಇಲ್ಲ. ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ಇವನ ತಪಸ್ಸು ಎಂಬತಕ್ಕಂಥದ್ದು ಅಪ್ಸರಾ ಸ್ತ್ರೀಯರು ಬಂದರೂ ಕೂಡ ಇವನ ತಪಸ್ಸು ಭಂಗ ಆಗಲಿಲ್ಲ ಅಂದರೆ ಅತ್ಯುತ್ಕೃಷ್ಟವಾದ ತಪಸ್ಸು ಎಂದು ತೋರಿಸೋದು ಜಗತ್ತಿಗೆ, ಅದು ಜಾಹೀರವಾಗುತ್ತೆ. ಅದಿಲ್ಲ ಅಂದರೆ ಇವನ ತಪಸ್ಸು ಅಷ್ಟು ಶ್ರೇಷ್ಠವಾದದ್ದಲ್ಲ ಅಂತ ಗೊತ್ತಾಗುತ್ತೆ. ಅದಕ್ಕೋಸ್ಕರವಾಗಿ ಇನ್ನೂ ಹೆಚ್ಚು ಮಾಡಬೇಕು, ತಪಸ್ಸು ನಿಗ್ರಹ ಮಾಡ್ಕೋಬೇಕು ಎಂಬುದನ್ನು ಗೊತ್ತಾಗುತ್ತೆ. ಹಾಗಾಗಿ ಅದನ್ನು ತೋರಿಸಲಿಕ್ಕೋಸ್ಕರವಾಗಿ ಪ್ರಮ್ಲೋಚ ಎಂಬತಕ್ಕಂಥ ಅಪ್ಸರಾ ಸ್ತ್ರೀಯನ್ನು ಕಳಿಸಿದ್ದಾರೆ. ಪ್ರಮ್ಲೋಚ ಬಂದು ನಾನು ನಿಮ್ಮ ಸೇವೆ ಮಾಡ್ತೀನಿ ಅಂತ ಹೇಳಿದ ಕೂಡಲೇ ಬಾ ಅಂತ ಕರೀತಾರೆ. ಆ ಸೇವೆ ಎಂಬತಕ್ಕಂಥದ್ದು ಏನಾಗುತ್ತೆ, ಪ್ರೇಮವಾಗಿ ಪರಿಣಾಮ ಹೊಂದತ್ತೆ. ಅವರ ಜೊತೆಗೆ ಇದ್ದು ಬಿಡ್ತಾರೆ. ಸುಮಾರು 906 ವರ್ಷ 3 ತಿಂಗಳು 6 ದಿವಸ ಅಷ್ಟು ದಿವಸ ಅವರು ಅವರ ಜೊತೆಗೆ ಇರ್ತಾರೆ. ಒಂದು ಸಾರಿ
100 ವರ್ಷ ಆದ ಕೂಡಲೇ ಅವಳು ಹೇಳ್ತಾಳೆ, ನಾನು ಹೋಗಿ ಬರ್ತೇನೆ, ನನ್ನ ಕೆಲಸ ಆಯಿತು, ನಿಮ್ಮ ತಪೋಭಂಗಕ್ಕಾಗಿ ನಾನು ಬಂದಿದ್ದು ಇಂದ್ರದೇವಿ ಕಳಿಸಿದ್ದಾರೆ, ಆದ್ದರಿಂದ ನಾನು ಹೋಗ್ತಾ ಇದ್ದೀನಿ ಅಂದರೆ ನಿನ್ನೆ ತಾನೇ ಬಂದಿದ್ದೀಯಲ್ಲ, ಇನ್ನು ಸ್ವಲ್ಪ ದಿವಸ ಇರು ಹಾಗೆ ಇಟ್ಕೊಂಡು 906 ವರ್ಷಗಳು 3 ತಿಂಗಳು 3 ದಿವಸ, ಮೊದಲು ಒಂದು ಸ್ವಲ್ಪ ವ್ಯತ್ಯಾಸ ಆಯಿತು. ಹಾಗೆ 3 ದಿವಸ ನೀವು ಇರ್ತಾಳವಳು. ಕಡೆಗೆ ಅವರೇ ಸ್ನಾನಕ್ಕೆ ಅಂತ ಹೊರಡ್ತಾರೆ. ಸಾಯಂಕಾಲ ಎಲ್ಲಿ ಹೋಗ್ತಾ ಇದ್ದೀನಿ ಕೇಳಿದ್ರೆ, ಸ್ನಾನ ಮಾಡೋದು ಬೇಡ, ಸಾಯಂಕಾಲ ಸಂಧ್ಯಾನ ಮಾಡಬೇಡ, ಸೂರ್ಯ ಮುಳುಗ್ತಾ ಇದ್ದಾನೆ, ಪೂಜೆ ಮಾಡೋದು ಬೇಡ ಅಂತ. ಇಷ್ಟು ದಿವಸ ಈ ಒಂದು ಬುದ್ಧಿ ಎಲ್ಲಿ ಹೋಗಿತ್ತು ನಿಮಗೆ ಅಂತ ಹೇಳಿದ ಕೂಡಲೇ, ಎಷ್ಟು ದಿವಸ ಅಂದರೆ ಎಷ್ಟು ದಿವಸ ಆಯಿತು ಅಂದರೆ ಇಷ್ಟು ಹೇಳ್ತಾರೆ, 906 ವರ್ಷ 3 ತಿಂಗಳು 3 ದಿವಸ ಆಗಿತ್ತು ಇವತ್ತಿಗೆ ಅಂತ ಹೇಳಿದ ಕೂಡಲೇ ಆ ಶಾಪದ ನೀರು ಹಾಕಬೇಕು ಅಂತ ಅಂತಾರೆ. ಕಡೆಗೆ ಅವರಿಗೆ ಅಂತಾರೆ, ನನ್ನ ಜೊತೆಗೆ ಇಷ್ಟೊತ್ತು ಇಲ್ಲೇ ಇಷ್ಟು ದಿವಸ ನನ್ನಲ್ಲೇ ಇದ್ದಾಳೆ, ಅದರಿಂದ ನನಗೆ ಇಂದ್ರಿಯ ನಿಗ್ರಹ ಇಲ್ಲ ಅಂತ ಹೇಳಿದ್ಮೇಲೆ ಅವ್ರಿಗೆ ಯಾಕೆ ಶಾಪ ಕೊಡಬೇಕು ಅಂತ ಹೇಳಿಬಿಟ್ಟು ಆ ಶಾಪ ಕೊಡದೆ ಅವ್ರು ಹೋಗು ಅಂತ ಕಳಿಸ್ಬಿಡ್ತಾರೆ. ಅವ್ರು ಹೋಗ್ತಾ ಇರುವಾಗ ಶಾಪ ಕೊಡ್ತಾರೆ ಅಂಥೇಳಿ ಭಯಂಕರವಾದ ಭಯ ಉಂಟಾಗುತ್ತೆ ಅವಳಿಗೆ. ಆಗ ಆ ಗರ್ಭ ಎಂಬತಕ್ಕಂಥದ್ದು ಎಲ್ಲ ಬೆವರು ರೂಪದಲ್ಲಿ ಬಂದ್ಬಿಡುತ್ತೆ. ಅವಳ ಮೇಲೆ ಹೋಗ್ತಾ ಇರುವಾಗ ಗಿಡದ ಚಿಗುರನ್ನು ತೆಗೆದುಕೊಂಡು ಆ ಬೆವರೆಲ್ಲ ಒರೆಸಿ ಕೆಳಗಡೆ ಹಾಕ್ತಾಳೆ. ಆ ಸಂದರ್ಭ ಚಂದ್ರ ಇದ್ದಾನೆ, ಅವನು ತನ್ನ ಕಾಂತಿನ ಇದರ ಮೇಲೆ ಹಾಕ್ತಾನೆ. ಆಗ ಸುಂದರವಾದ ಒಂದು ಮಗು ಆಗುತ್ತೆ. ಅದೇ ಮಾರಿಷ ಎಂಬತಕ್ಕಂಥವಳು. ಅವಳನ್ನು ದಕ್ಷ ಪ್ರಜಾಪತಿ ಏನಿದ್ದಾರೆ, ಅವರ ಪ್ರಜೇತಸು ಅಂತೇನಿದ್ದಾರೆ 10 ಜನ ಅವರು ಕೊಟ್ಟು ಮದುವೆ ಮಾಡ್ತಾರೆ. ಅವರಿಂದ ದಕ್ಷ ಪ್ರಜಾಪತಿ ಹುಡ್ತಾನೆ ಎಂಬುದಾಗಿ ವಿಷ್ಣು ಪುರಾಣ ಹೇಳ್ತಾ ಇದೆ. ಈ ಸಂದರ್ಭದಲ್ಲಿ ಪ್ರಜೇತಸರಿಗೆ ಚಂದ್ರ ಇದ್ದಾನಲ್ಲ, ಅವನು ಕಂಡು ಋಷಿಗಳಿದ್ದಾರಲ್ಲ, ಅವರಿಗೆ ದುಃಖವಾಗಿ ಬೇಜಾರಾಗಿ ಪ್ರಾಯಶ್ಚಿತ್ತ ರೂಪದಲ್ಲಿ ಪರಮಾತ್ಮನ ಸರ್ವಸ್ವವನ್ನು ಅಂದರೆ ಸರ್ವ ಸ್ವಾತಂತ್ರ್ಯವನ್ನು ಹೇಳ್ತಕ್ಕಂಥ ಒಂದು ಮಂತ್ರ ಏನಿದೆ, ಅದಕ್ಕೆ ಬ್ರಹ್ಮಪಾರ ಸ್ತೋತ್ರ, ಪರಮಾತ್ಮನೇ ಶ್ರೇಷ್ಠ ಎಂಬುದನ್ನು ತಿಳಿಸ್ತಕ್ಕಂಥ ಈ ಬ್ರಹ್ಮಪಾರ ಸ್ತೋತ್ರವನ್ನು ನಾವು ಹೇಳದೆ ನಮಗೆ ಪೂಜೆ ಮಾಡಲಿಕ್ಕೆ ಬರಲ್ಲ. ಇದನ್ನು ಟೀಕಾರಾಯರು ಕೂಡ ಪದ್ಯಮಾಲ ಹೇಳ್ತಾರೆ. ಬ್ರಹ್ಮಪಾರ ಸ್ತೋತ್ರಂ ವಿನಾ ಪೂಜಾ, ಅದು 32 ಅಪರಾಧ ಸ್ತೋತ್ರದಲ್ಲೂ ಇದೆ. ಅದಕ್ಕೆ ಅದನ್ನು ಹೇಳಲೇಬೇಕು. ಅದನ್ನು ಹೇಳ್ತಾ ಇದ್ದೇನೆ. ಪ್ರಜೇತಸ ಹೇಳ್ತಾರೆ, ಅಶ್ವಶ್ರೀ ಬ್ರಹ್ಮಪಾರ ಸ್ತೋತ್ರ ಮಹಾಮಂತ್ರಸ್ಯ ಕಂಡು ಋಷಿ. ಯಾವತ್ತು ಋಷಿಗಳು ಹೇಳುವಾಗ ನಾವು ತಲೆಯನ್ನು ಮುಟ್ಕೋಬೇಕು. ವಿಶ್ವೇ ದೇವಾಹ ದೇವತಾ, ಛಂದಸ್ಸು ಹೇಳುವಾಗ ಬಾಯಿಯನ್ನು ಹಿಂಗೆ ಮುಟ್ಕೋಬೇಕು, ಬಾಯಿ ಮುಟ್ಕಬಾರ್ದು, ಬಾಯಿ ಹತ್ರ ಹೋಗಬೇಕು. ಆಮೇಲೆ ಆ ದೇವತೆ ಹೇಳುವಾಗ ಹೃದಯ ಮುಟ್ಕೋಬೇಕು. ಹಾಗೆ ಮಾಡಿ ಪೂಜಾಧಿಕಾರ ಸಿದ್ಧರ್ಥೆ ಜಪೇ ವಿನಿಯೋಗ ಅಂಥೇಳಿ ಬ್ರಹ್ಮಪಾರಮನೆ ಶೋತುಂ ಇಚ್ಛಾಮಹ ಪರಮಂ ತವಂ ಪ್ರಚೇತಸರೇ ಹೇಳೋದು. ಜಪದ ಕಂಡು ನಾ ದೇವೋ ಏನಾರಾಧ್ಯದ ಕೇಶವ. ಅದಕ್ಕೆ ಸೋಮ ಹೇಳ್ತಾ ಇದ್ದಾನೆ, ಪಾರಂ ಪರಂ ವಿಷ್ಣುರಂತಪಾರಃ ಪರಪರಾಣಂ ಅಪಿಪಾರಪಾರಃ. ಯಾರು ಪರರು ಅಂತಿದ್ದಾರೆ ಬ್ರಹ್ಮಾದಿ ದೇವತೆಗಳು, ಅವಳಿಗೂ ಕೂಡ ಪರಳಾದವಳು ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿಗೂ ಪರನಾದವನು ಪರಮಾತ್ಮ. ಸ ಬ್ರಹ್ಮಪಾರಃ ಪರಪಾರಭೂತಃ ಪರಪರೇಭ್ಯ ಪರಮಾರ್ಥರೂಪಿ ಸಕಾರಣಂ. ಎಲ್ಲರಿಗೂ ಅವನೇ ಕಾರಣ. ಕಾರಣತಃ ತಥೋಪಿ, ಯಾರು ಕಾರಣ ಆಗಿದ್ದಾರೆ ಬ್ರಹ್ಮಾದಿ ದೇವತೆಗಳು ಲಕ್ಷ್ಮಿಯಾದಿಗಳು, ಅವರು ಕೂಡ ಕಾರಣ ಇವನೇ. ತಸ್ಯಾಪಿ ಹೇತು ಪರಹೇತು ಹೇತು ಕಾರ್ಯೇಷು ಚೈವಂ ಸಹಿ ಕರ್ಮಕರ್ತೃ ರೂಪೇರಶೇಷೈ ಅವತೀಹ ಸರ್ವಂ ಬ್ರಹ್ಮ ಪ್ರಭು ಬ್ರಹ್ಮ ಸಸರ್ವಭೂತೋ ಬ್ರಹ್ಮ ಪ್ರಜಾನಾಂ ಪತಿ ಅಚ್ಯುತೋಸೌ ಬ್ರಹ್ಮಾವ್ಯಯಂ ನಿತ್ಯಂ ಅಜಂ ಸ ವಿಷ್ಣು ಅಪಕ್ಷಯಾದ್ಯೈ ಅಗಲೈ ಅಸಂಗೀ ಬ್ರಹ್ಮಾಕ್ಷರಮಜಂ ನಿತ್ಯಂ ಯಥಾಸೌ ಪುರುಷೋತ್ತಮಃ ತಥಾ ರಾಗಾದೇವ ದೋಷಾಃ ಪ್ರಯಾಂತು ಪ್ರಶಮಂ ಮಮ ಯೇ ತದ್ವೈ ಬ್ರಹ್ಮಪಾರಾಖ್ಯಂ ಸಂಸ್ತವಂ ಪರಮಂ ಜಪನ್ ಅವಾಪ ಪರಮಾಂ ಸಿದ್ಧಿಂ ಸದಮಾರಾಧ್ಯ ಕೇಶವಂ ಅಂತ ವಿಷ್ಣು ಪುರಾಣದಲ್ಲಿ ಅದು ಬರೆದ 1ನೇ ಅಧ್ಯಾಯದಲ್ಲಿ 1ನೇ ಕಾಂಡ 15ನೇ ಅಧ್ಯಾಯದಲ್ಲಿ ಬರ್ತಾ ಇದೆ. ಅಲ್ಲಿ ಅದನ್ನು ವಿಷ್ಣು ಪುರಾಣದಲ್ಲಿ ಹೇಳಿದ್ದಾರೆ. ಅದನ್ನು ನಾವು ಇದು ಮಾಡ್ಕೋಬೇಕು. ಇದರಿಂದ ಏನಾಯಿತು ಅಂತ ಹೇಳಿದ್ರೆ, ಒಬ್ಬ ರಾಜ ಇರ್ತಾನೆ, ಅವನ ಬ್ರಹ್ಮಹತ್ಯೆಯಿಂದ ಕೂಡಿರುವಾಗ ಈ ಮಂತ್ರ ಹೇಳ್ಕೊಂಡಾಗ ಆ ಬ್ರಹ್ಮಹತ್ಯೆ ಅವನ ದೇಹದಿಂದ ಆಚೆ ಹೋಗಿದೆ ಎಂಬುದು ಅನುವ್ಯಾಖ್ಯಾನದಲ್ಲಿ 3ನೇ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ. ಬೇರೆ ಪುರಾಣಗಳಲ್ಲಿ ಕೂಡ ಇದು ಹೇಳುವಾಗ ಒಬ್ಬ ವ್ಯಾಧನಾಗಿರತಕ್ಕಂಥವನು, ಎಲ್ಲ ಪ್ರಾಣಿಗಳನ್ನು ಕೊಂದುವವನು ಈ ಮಂತ್ರ ಜಪವನ್ನು ಮಾಡಿದ್ದರಿಂದ ಅವನಿಗೆ ಆ ಪಾಪದ ಪರಿಹಾರ ಮಾಡಿಕೊಂಡು ಶುದ್ಧನಾಗಿದ್ದಾನೆ ಎಂಬುದಾಗಿ ಕೂಡ ಹೇಳ್ತಾ ಇದ್ದಾರೆ. ಅದರ ಮಂತ್ರವನ್ನು ನಾವು ಅದನ್ನು ಹೇಳಬೇಕು. ಅನಂತರದಲ್ಲಿ ಘಂಟಾನಾದವನ್ನು ಮಾಡಬೇಕು. ಓಂ ಬಲಗೈಲಿ ಇಟ್ಕೋಬೇಕು. ಯಾವತ್ತೂ ಕೂಡ ಗಂಟೆ ಏನಿದೆ ಅದನ್ನು ನಾವು ಮೊದಲು ಮಂಗಳಾರತಿ ಹಿಂಗೆ ತೊಗೊಂಡ್ಬಿಡ್ತೇವೆ, ಗಂಟೆ ಇಲ್ಲಿರುತ್ತೆ. ಬಲಗೈಲಿ ಮಂಗಳಾರತಿ ತೊಗೊಂಡ್ಬಿಟ್ವಿ ನಾವು ಅಂದರೆ ಎಡಗೈ ಹಾಕ್ತೀವಿ. ದೇವರಿಗೆ ಎಡಗೈ ಹಾಕಬಾರ್ದು, ಇದನ್ನು ತೊಗೊಳ್ಳೇಬಾರ್ದು. ಮೊದಲು ಬತ್ತಿಯಲ್ಲಿ ಇಟ್ಬಿಟ್ಟು ಮೊದಲು ಇಲ್ಲಿ ಇರ್ತಲ್ಲ ಪಾತ್ರೆ ಇರ್ತದೆ, ಇದರಿಂದ ಹೀಗೆ ತೀರ್ಕೋಬೇಕು. ಬಲಗೈಲಿ ತೊಗೊಂಡು ಹೀಗೆ ಎಡಗೈ ರವಾನಿಸ್ಕೋಬೇಕು. ಆಮೇಲೆ ನಾವು ಬತ್ತಿಯನ್ನು ಹಾಕ್ಕೊಂಡು ದೀಪ ಹಚ್ಕೊಂಡು ಶಂಖಕ್ಕೆ ಮುಟ್ಟಿಸ್ಬಿಟ್ಟು ಮಂಗಳಾರತಿ ಮಾಡೋದು.
ಅದನ್ನು ಘಂಟಾನಾದ ಮಾಡುವಾಗ ಗಂಟೆ ಇದಕ್ಕೆ ಗೌರವ ಅಂತ ಅನ್ಸೇನೆ ಬಲಗೈಲಿ ತೊಗೋಬೇಕು. ತೊಗೊಂಡು ಆಗಮಾತ್ತಂತು ದೇವಾನಾಂ, ದೇವತೆಗಳೆಲ್ಲ ಬರಲಿಕ್ಕೆ, ಗಮನಾತ್ತಂತು ರಕ್ಷಸಾಂ, ಇಲ್ಲಿ ರಾಕ್ಷಸರಿದ್ದೆ ಓಡಿ ಹೋಗಲಿಕ್ಕೆ, ಗಮನಾತ್ತಂತು ರಕ್ಷಸಾಂ ಕುರು ಘಂಟಾರವಂ ತತ್ರ ಅಥವಾ ಕುರುವೇ ಘಂಟಾರವಂ ತತ್ರ ದೇವತಾ ಆಹ್ವಾನ ಲಾಂಛನಂ. ಪರಮಾತ್ಮನನ್ನು ದೇವತೆಗಳನ್ನು ಕರೀಲಿಕ್ಕೋಸ್ಕರ ಎಲ್ಲ ದೇವತೆಗಳು ಬಂದ್ರಿ ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳಲಿಕ್ಕೋಸ್ಕರವಾಗಿ ಅದು ಘಂಟಾನಾದವನ್ನು ಮಾಡೋದು. ಘಂಟಾನಾದ ಮಾಡಾದ ಮೇಲೆ ಇಲ್ಲೇ ಆಚಮನಾದಗಳು ಮಾಡಬೇಕು ನಾವು ಅಂತ ಹೇಳ್ತಾ ಇದ್ದಾರೆ. ಮೊದಲು ಗಂಟೆಯನ್ನು ಕೂಡ ಒಂದು ಪೂಜೆ ಮಾಡತಕ್ಕಂಥ ಪದ್ಧತಿ ಇದೆ. ಅದನ್ನು ಪಾದದಲ್ಲಿ ಸೂರ್ಯ ಇರ್ತಾನಂತೆ, ದಂಡದಲ್ಲಿ ವಾಸುಕಿ ಇರ್ತಾನಂತೆ, ಸ್ವರದಲ್ಲಿ ಸರಸ್ವತಿ ಬ್ರಹ್ಮ ಇವರೆಲ್ಲ ಇರ್ತಾರಂತೆ. ಈ ಮಾಡಿದ ಮೇಲೆ ನಾವು ಆ ಪರಮಾತ್ಮನನ್ನು ಪೂಜೆ ಬರಲಿಕ್ಕೋಸ್ಕರವಾಗಿ ನಾವು ಅವನನ್ನು ಸ್ವಾಗತ ಮಾಡಬೇಕು. ಅದಕ್ಕೊಂದು ಮಂತ್ರ ಇದೆ. ಓಂ ಉತ್ತಿಷ್ಟ ಬ್ರಹ್ಮಣಸ್ಪತಿ ದೇವಯಂತಸ್ತ್ವೇಮಹಿ ಉಪಪ್ರಯಂತು ಮರುತಾಃ ಸುದಾನಾಭ ಇಂದ್ರ ಪ್ರಾಶೂ ಭಾವಾಸಚ. ಇದೆಲ್ಲ ಋಗ್ವೇದ ಮಂತ್ರ, ಇದನ್ನು ಹೇಳಬೇಕು. ಆಮೇಲೆ ಲಕ್ಷ್ಮೀದೇವಿ ಸ್ವಾಗತ ಮಾಡ್ತಾಳೆ ಎಂಬ ಅರ್ಥದಲ್ಲಿ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾವಹ. ಈ ಮಂತ್ರವನ್ನು ಹೇಳಿಕೊಂಡು ನಾವು ಪರಮಾತ್ಮನನ್ನು ಸ್ವಾಗತ ಮಾಡಬೇಕು. ಪರಮಾತ್ಮ ಸ್ವಾಗತ ಬಂದಿದ್ದಾನೆ ಅಂತ ತಿಳ್ಕೊಳ್ಬೇಕು. ಈಗ ಸಂಪುಟ ನಾನು ತೆಗೆದು ಇಟ್ಟಿದ್ದೇನೆ. ಆ ಸಂಪುಟವನ್ನು ತೆಗೆಯುವ ಕೂಡ ಒಂದು ಮಂತ್ರ ಎಂಬತಕ್ಕಂಥದ್ದಿದೆ, ಅದನ್ನು ಕೂಡ ಹೇಳ್ತಾ ಇದ್ದಾರೆ. ಸಕ್ತೋಮಿವ ತಿತಾಬುನ ಪುನಂತೋ ಯತ್ರ ಧೀರ ಮನಸಾ ವಾಚಮಕ್ರಾತ ಅತ್ರ ಸಖಾಯಃ ಸಖ್ಯಾನಿ ಜಾನತೆ ಭದ್ರೀಶಾಂ ಲಕ್ಷ್ಮೀ ನಿಹಿತಾದಿ ವಾಚಿ. ಈ ಮಂತ್ರದಿಂದ ನಾವು ಸಂಪುಟವನ್ನು ಉದ್ಘಾಟನೆ ಮಾಡಬೇಕು. ಈ ಸಂಪುಟ ಮುಚ್ಚಿರ್ತೀವಲ್ಲ, ಅದು ಮುಚ್ಚಳ ತೆಗಿಬೇಕು. ತೆಗೆದ ಮೇಲೆ ಪೀಠದಲ್ಲಿ ಪರಮಾತ್ಮನ ಕೂಡಿಸ್ತೀವಲ್ಲ, ಆ ಪೀಠದ ಕೆಲವು ಮಂತ್ರ ಇದೆ, ಅದನ್ನು ಹೇಳಬೇಕು. ಯಾವುದಂದ್ರೆ ಉತ್ತಪ್ತೋಜ್ವಲ ಕಾಂಚನೇನ ರಜಿತಂ ತುಂಗಾಂಗ ರಂಗಸ್ಥಲಂ ಶುದ್ಧ ಸ್ಫಾಟಿಕ ಭಿತ್ತಿಕಾ ವಿಲಸಿತೈ ಸ್ತಂಭೈಶ್ಚ ಹೇಮೈ ಶುಭೈ ಮುಕ್ತಾಜಾಲ ವಿಲಂಬಿ ಮಂಟಪಯುತಂ ವಜ್ರೈಶ್ಚ ಸೋಪಾನಕೈ ನಾನಾರತ್ನ ವಿನಿರ್ಮಿತೈಶ್ಚ ಕಲಶೈ ಅತ್ಯಂತ ಶೋಭಾವಹಂ ಅಂತ ಹೇಳಬೇಕು. ಸಂಮಾರ್ಜನೈ ರಂಗವಲ್ಲೀ ಧ್ವಜಕೇತಕ ತೋರಣೈ ವಿತಾನೈ ಇಕ್ಷುಕದಲಿ ಪೂರ್ಣಕುಂಭಾಂಕುರಾದಿಭಿ ಗೀತ ವಾದಿತ್ರ ನೃತ್ಯೈಶ್ಚ ಪುರಾಣ ಪಠನೈ ಶುಭೈ ಶೋಭಮಾನಂ ಮಹಾಪುಣ್ಯಂ ವರ್ಧಮಾನಂ ಮನೋಹರಂ ಅಂತ ಈ ಮಂಟಪವನ್ನು, ಇಂತಹ ಮಂಟಪಕ್ಕೆ ನೀವು ಬರಬೇಕು ಅಂತ, ಅಲ್ಲಿ ಮಂಟಪ ಎಂಥದ್ದೇ ಇರಲಿ ಇಂಥದ್ದೆಲ್ಲ ಇದೆ ಅಂತ ನಾವು ಊಹೆ ಮಾಡಿದಾಗ ಆಯಾ ದೇವತೆಗಳು ಬಂದಲ್ಲಿ ಪರಮಾತ್ಮನ ಪೂಜೆ ಮಾಡಲಿಕ್ಕೆ ಬಂದು ಸೇರ್ತಾರೆ. ಈಗ ನಾವು ಆಸನ ಶುದ್ಧಿಯನ್ನು ಮಾಡ್ಕೋಬೇಕು. ಯಾವುದು ಆಸನಂ ಉಪಸ್ಪೃಶ್ಯ ಅಂತ ಹೇಳ್ತಾರೆ. ಆಸನ ಮುಟ್ಕೋಬೇಕು. ಮುಟ್ಕೊಂಡು ಹೇಳ್ತಾರೆ ಮಂ ಮಂಡೂಕಾಯ ನಮಃ. ಇದೆಲ್ಲ ವಿಸ್ತಾರ ಪೂಜೆ ನಾವು ಹೇಳ್ತಾ ಇರೋದು. ಆದರೆ ಇದರಲ್ಲಿ ನಿಮಗೆ ಯಾವುದ್ಯಾವುದು ನಿಮಗೆ ನಿಮ್ಮ ಸಮಯವನ್ನು ನೋಡಿಕೊಂಡು ಯಾವುದು ಹೇಳಲೇಬೇಕು ಅದನ್ನು, ಜಾಸ್ತಿ ಇದ್ದರೆ ಅದನ್ನು ಒಂದು ಶ್ಲೋಕವನ್ನಾದರೂ ಹೇಳಿ ಹೋಗ್ರಿ, ಅಥವಾ ನಿಮಗೆ ಆ ಸಮಯಕ್ಕೆ ಸಂದರ್ಭಕ್ಕೆ ನಿಮಗೆ ಎಷ್ಟು ಸಮಯ ಅದನ್ನು ನೋಡಿಕೊಂಡು ಪೂಜೆಯನ್ನು ಮಾಡಬೇಕು. ಅದಕ್ಕೋಸ್ಕರ ಅದನ್ನು ವಿಸ್ತಾರ ಹೇಳ್ತಾ ಇದ್ದಾರೆ. ಸಂಕ್ಷೇಪ ಪೂಜೆ ಕೂಡ ಇನ್ನು ಸಾರಿ ಹೇಳ್ತೀನಿ ನಾನು. ಕುಂಕೂರ್ಮಾಯ ನಮಃ, ವರಾಹಾಯ ನಮಃ, ಕಾಲಾಗ್ನಿರುದ್ರಾಯ ನಮಃ, ಓಂ ವಜ್ರಾಯ ನಮಃ ಓಂ ಅಂತ ಹೇಳಬೇಕು. ಆಮೇಲೆ ಈ ಬಾಣಮುದ್ರೆ ಅಂತಿದೆ, ಅದರಿಂದ ದಿಗ್ಬಂಧನ ಮಾಡಬೇಕು ನಾವು. ಅಸ್ತ್ರಾಯ ಭಟ್ ನಮಶ್ಚಕ್ರಾಯ ಸ್ವಾಹ ಓಂ ಅಂತ ಹೇಳಿಬಿಟ್ಟು ಸುದರ್ಶನ ಮುದ್ರೆ ಅಂತಿದೆ, ಇದನ್ನು ಸುದರ್ಶನ ಮುದ್ರೆ ಅಂತ. ಈ ಕೈಗಳಿರಲ್ಲ, ಅದನ್ನು ನಾವು ನೋಡಿ ಉಲ್ಟಾ ಇಟ್ಕೊಳ್ಳೋದು, ಕಿವಿ ಬೆರಳು ಹೆಬ್ಬೆರಳು ಬರೋದು, ಇದು ಹೀಗೆ ಮಾಡಿದ್ರೆ ಅದು ಚಕ್ರ ಮುದ್ರೆ, ಸುದರ್ಶನ ಮುದ್ರೆ ಅಂತ ಕರೀತಾರೆ. ಅಷ್ಟೇ ಅದನ್ನು ಮಾಡಬೇಕು. ಅನಂತರದಲ್ಲಿ ನಾವು ಓಂ ನಮೋ ನಾರಾಯಣಾಯ ಓಂ. ಈಗ ನಾರಾಯಣ ಅಷ್ಟಾಕ್ಷ ಮಂತ್ರ ಮಾಡದೆ ನಾವು ಯಾವುದೇ ಒಂದು ಪೂಜಾದಿಗಳು ನಮಗೆ ಆಗೋದು. ಯಾಕೆ ಓಂ ನಮೋ ನಾರಾಯಣ ಅಂತ ಹೇಳಬೇಕು, ಅದನ್ನು ಮೊದಲೇ ಮಾಡ್ಕೋಬೇಕು. ಅದಕ್ಕೋಸ್ಕರ ಅಷ್ಟಶ್ರೀ ನಾರಾಯಣ ಅಷ್ಟಾಕ್ಷ ಮಹಾಮಂತ್ರಸ್ಯ ಬ್ರಹ್ಮ ಋಷಿ ದೇವಿ ಗಾಯತ್ರಿ ಛಂದಃ ಶ್ರೀ ಲಕ್ಷ್ಮೀನಾರಾಯಣೋ ದೇವತಾ ಲಕ್ಷ್ಮೀನಾರಾಯಣ ದತ್ತೇ ಜಪೇ ವಿನಿಯೋಗ. ಓಂ ಕೃದ್ದೋಲ್ಕಾಯ ಹೃದಯಾಯ ನಮಃ ಓಂ ಮಹೋಲ್ಕಾಯ ಶಿರಸಿ ಸ್ವಾಹ ವೀರೋಲ್ಕಾಯಶಿಕಾಯೈ ಓಷಟ್ ದ್ಯೂಲ್ಕಾಯ ಕವಚಾಯುಹಂ ಜ್ಞಾನೋಲ್ಕಾಯ ನೇತ್ರಾಭ್ಯಾಂ ವಷಟ್ ಸಹಸ್ರೋಲ್ಕ ಅಸ್ತ್ರಾಯ ಭಟ್ ಇತಿ ದಿಗ್ಬಂಧಃ ಉದ್ಯದ್ಭಾಸ್ವತ್ಸಮಾಭಾಸಃ ಚಿದಾನಂದೈಕದೇಹವಾನ್ ಚಕ್ರಶಂಕ ಗದಾ ಪದ್ಮ ಧರೋ ದೇವೋಹಮೀಶ್ವರಃ ಲಕ್ಷ್ಮೀಧರಾಭ್ಯಾಂ ಆಶ್ಲಿಷ್ಟಃ ಸೋಮೂರ್ತಿಗಣಮಧ್ಯಗಃ ಬ್ರಹ್ಮ ವಾಯುಶಿವಾಹೀಶ ವಿಪೈಃ ಶಕ್ರಾಧಿಕೈರಪಿ ಸೇವಮಾನೋ ಅಧಿಕಂ ಭಕ್ತ್ಯಾ ನಿತ್ಯನಿಶ್ಶೇಷಶಕ್ತಿಮಾನ್
ಮೂರ್ತಯೋ ಅಷ್ಟಾವಿಧ್ಯೇಯಾಃ ಚಕ್ರಶಂಖವರಾಭಯೈಃ ಯುಕ್ತಾ ಪ್ರದೀಪವರ್ಣಾಶ್ಚ ಸರ್ವಾಭರಣಭೂಷಿತಾಃ ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವಯದ್ಯಪಿ ಚಾಂತರಂ ಸ್ವಾಮಿನ್ ನಿರ್ದೋಷಮದ್ದೋಷಾನ್ ವಿರೇಚಯ ನಮೋಸ್ತುತೆ ಕೆಳಗಡೆ ಪಾಠ ವಿವೇಚಯ ಅಂತ ಕೂಡ ಇದೆ. ವಿವೇಚಯ ನಮೋಸ್ತುತೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೇಣ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಯಥಾಶಕ್ತಿ ನಾರಾಯಣ ಅಷ್ಟಾಕ್ಷರ ಜಪದರ್ಪಣಾಖ್ಯಂ ಕರ್ಮ ಕರಿಷ್ಯೆ. ಓಂ ನಮೋ ನಾರಾಯಣಾಯ ಓಂ. 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 10 ಮಾತ್ರ ಮಾಡಿದ್ದೇನೆ. ಅನುಕೂಲ ಇದ್ದರೆ ಎಷ್ಟು ಬೇಕೋ ಮಾಡ್ಕೋಬೋದು. ನಮಗೆ ಅಧಿಕಾರ ಪೂಜೆದ ಅಧಿಕಾರ ಬರಬೇಕಾಗಿದೆ, ಒಂದು 10 ಆದರೂ ಮಾಡಿರಬೇಕು. ಪುನಃ ನಾವು ಧ್ಯಾನ ಶ್ಲೋಕ ಹೇಳಬೇಕು, ಆಮೇಲೆ ಅಂಗನ್ಯಾಸ ಮಾಡಬೇಕು. ಹಾಗೆ ಓಂ ಉದ್ಯದ್ಭಾಸ್ವ ಸಮಾಭಾಸಃ ಚಿದಾನಂದೇ ದೇಹವಾನ್ ಚಕ್ರಹಂಕಗದಾ ಪದ್ಮ ಧರೋ ದೇವೋಹಮೀಶ್ವರಃ ಲಕ್ಷ್ಮೀಧರಾಭ್ಯಾಮಾಷ್ಟಿಷ್ಟಃ ಸ್ವಮೂರ್ತಿಗಣಮಧ್ಯಗಃ ಬ್ರಹ್ಮವಾಯುಷುವಾಹೀಶ ವಿಪೈಃ ಶಕ್ರಾದಿಕೈರಪಿ ಸೇವಮಾನೋ ಅಧಿಕಂ ಭಕ್ತ್ಯ ನಿತ್ಯನಿಶ್ಚೇಷೇತ್ಯಮಾನ್ ಮೂರ್ತಿಯೋ ಅಷ್ಟಾವಪಿಧ್ಯೇಯಾಃ ಚಕ್ರಹಂಕವರಾಭೈಃ ಯುಕ್ತಾ ಪ್ರದೀಪವರ್ಣಾಶ್ಚ ಸರ್ವಾಭರಣಭೂಷಿತಾಃ ಬಿಂಬೋಸ್ಮಿ ಪ್ರತಿಬಿಂಬೋಸ್ಮಿ ತವೇದ್ವಿಜಾಂತರಂ ಸ್ವಾಮಿ ನಿರ್ದೋಷಮದ್ದೋಷಾನ್ ವಿದೇಶೇ ನಮೋಸ್ತುತೆ. ಓಂ ತುದ್ದೋಲ್ಕೈಹೃದಯ ನಮಃ ಓಂ. ಮಹೋಲ್ಕೈಷೇ ಸ್ವಹ ವೀರೋಲ್ಕೈಷಕಾಯ ಭೂಷಡ್ ಧೂಲ್ಕೈಕವಚಾಯುಹಂ ಜ್ಞಾನೋಕನೇತ್ರಾಭ್ಯಾಂ ಭೂಷಡ್ ಸಹಸ್ರಲೋಕ ಹಸ್ತಾವಿತಮಂದಃ ಓಂ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಯಥಾಶಕ್ತಿ ನಾರಾಯಣ ಅಷ್ಟಾಕ್ಷರ ಜಪದರ್ಪಣಾಖ್ಯಂ ಕರ್ಮ ಕರಿಷ್ಯೆ. ಓಂ ನಮೋ ನಾರಾಯಣಾಯ ಓಂ. ನಾರಾಯಣಂ ತರ್ಪಯಾಮಿ. 10ಕ್ಕೆ 1 ತರ್ಪಣ ಕೊಡಬೇಕು. 10 ನಾ ಮಾಡಿದ್ದು ಒಂದೇ ಕೊಡಬೇಕು. 100 ಮಾಡಿದರೆ 10 ಕೊಡಬೇಕು. 30 ಮಾಡಿದರೆ 3 ಕೊಡಬೇಕು. ಓಂ ನಮೋ ನಾರಾಯಣ ಓಂ ನಾನು ತಪ್ಪ್ಯಾಮಿ. ಓಂ ನಮೋ ನಾರಾಯಣ ಓಂ ನಾನು ತಪ್ಪ್ಯಾಮಿ. ಓಂ ನಮೋ ನಾರಾಯಣ ಓಂ ನಾನು ಈ ರೀತಿಯಾಗಿ ಅಷ್ಟು ಮಾಡಿ ಪುನಃ ಧ್ಯಾನ ಶ್ಲೋಕ ಹೇಳಬೇಕು. 2 ಸತಿ ಯಾವತ್ತೂ ಕೂಡ ಅಂಗನ್ಯಾಸ ಬರುತ್ತೆ. ಒಂದು ಆರಂಭದಲ್ಲಿ, ಒಂದು ಉಪಸಂಹಾರದಲ್ಲಿ ಬರುತ್ತೆ. ಧ್ಯಾನ ಶ್ಲೋಕ 3 ಸಾರಿ ಬರುತ್ತೆ. ಓಂ ಉದ್ಯದ್ಭಾಸ್ವ ಸಮಾಭಾಸಃ ಚಿದಾನಂದೈಕ ದೇಹವಾನ್ ಚಕ್ರಹಂಕಗದಾ ಪದ್ಮ ಧರೋ ದೇವೋಹಮೀಶ್ವರಃ ಲಕ್ಷ್ಮೀಧರಾಭ್ಯಾಮ್ ಆಷ್ಟಿಷ್ಟಃ ಸ್ವಮೂರ್ತಿಗಣಮಧ್ಯಗಃ ಬ್ರಹ್ಮವಾಯುಷುವಾಹೀಶ ವಿಪೈಃ ಶಕ್ರಾದಿಕೈರಪಿ ಸೇವಮಾನೋ ಅಧಿಕಂ ಭಕ್ತ್ಯ ನಿತ್ಯನಿಶ್ಚೇಷಶಕ್ತಿಮಾನ್ ಮೂರ್ತಯೋ ಅಷ್ಟಾವಿಧ್ಯೇಯಾಃ ಚಕ್ರಹಂಕವರಾಭೈಃ ಯುಕ್ತಾ ಪ್ರದೀಪವರ್ಣಾಶ್ಚ ಸರ್ವಾಭರಣಭೂಷಿತಾಃ ಬಿಂಬೋಸ್ಮಿ ಪ್ರತಿಬಿಂಬೋಸ್ಮಿ ತವೇದ್ಯಪಿ ಚಾಂತರಂ ಸ್ವಾಮಿ ನಿರ್ದೋಷಮದ್ದೋಷಾನ್ ವಿದೇಶೇ ನಮೋಸ್ತುತೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಯಥಾಶಕ್ತಿ ನಾರಾಯಣ ಅಷ್ಟಾಕ್ಷರ ಜಪದರ್ಪಣಾಖ್ಯಂ ಕರ್ಮ ಸಂಪೂರ್ಣಂ ಶ್ರೀಕೃಷ್ಣಾರ್ಪಣಮಸ್ತು. ಈಗ ನಮಗೆ ಓಂ ನಮೋ ನಾರಾಯಣಯ ಓಂ ನಮೋ ನಾರಾಯಣ ಅಂತ ನಾವು ಮುಟ್ಟಬೇಕಾದ್ರೆ ಜಪ ಮಾಡಬೇಕಾಗುತ್ತೆ. ನಮಗೆ ಅಧಿಕಾರ ಬರುತ್ತೆ. ಅದಕ್ಕೆ ಸಾಧನೆ ಮಾಡಬೇಕು. ಅದಾದಮೇಲಿಂದ ಮುಂದೆ ನಾವು ಓಂ ಹಂತದಲ್ಲಿ ದೇವ ಪೂಜಾ ಸಂಕಲ್ಪನ ಮಾಡ್ತಾ ಇದ್ದೇವೆ. ಓಂ ದೇವರನ್ನು ಇಲ್ಲೇ ಪೂಜೆ ಆಗೋರು ಕೂಡ ಇಲ್ಲೇ ಕೂತ್ಕೋಪ್ಪ ಸ್ವಾಮಿ ಎಂಬುದಾಗಿ ನಾವು ಕೇಳಲಿಕ್ಕೆ ಪ್ರಾರ್ಥನೆ ಇದೆ. ಓಂ ನಿಶುತಿ ಈದ ಗಣಪತೆ ಗಣೇಶುತ್ವಾಮಾಹುರ್ ವಿಪ್ರಾತಮಂ ಕಭೀನಾಂ ನ ಋತೆ ತ್ವಕ್ರಿಯತೆ ಕಿಂಚನಾರೆ ಮಹಾಮರ್ಕಂ ಮಾಘವನ್ ಚಿತ್ರವರ್ಚಾಂ ಆರಾಧ್ಯತೆ ಪ್ರಾಣಭೃತಾಂ ಪ್ರಣೇತ್ರ ಪ್ರಾಣಾಧಿನಾಥೇನ ಸಮೀರಣೇನ ನಾರಾಯಣ ಜ್ಞಾನ ಸುಖೈಕಪೂರ್ಣ ಸ್ವಾಮಿನ್ ಮಮ ಶ್ರೀ ರಮಣ ಪ್ರಸೀದ ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವೇದ್ಯಪಿ ಚಾಂತರಂ ಸ್ವಾಮಿ ನಿರ್ದೋಷಮದ್ದೋಷಾನ್ ವಿರೇಚೆ ನಮೋಸ್ತುತೆ. ನಮಸ್ಕಾರ ಮಾಡಿ ಈಗ ಆಚಮನಾದಿಗಳು ಮಾಡಬೇಕು. ಈಗ ಆಚಮನ ಮಾಡಿ ಪೂಜಾ ಸಂಕಲ್ಪವನ್ನು ಮಾಡಬೇಕು ನಾವು. ಓಂ ಕೇಶವಾಯ ಸ್ವಾಹ. ಗೋವಿಂದಾಯ ನಮಃ. ವಿಷ್ಣುವೇ ನಮಃ. ಮಧುಸೂದನಾಯ ನಮಃ. ತ್ರಿವಿಕ್ರಮಾಯ ನಮಃ. ವಾಮನಾಯ ನಮಃ. ಶ್ರೀಧರಾಯ ನಮಃ. ಋಷಿಕೇಶಾಯ ಪದ್ಮನಾಭಾಯ ನಮಃ. दामोदराय नमः. संकृष्णाय नमः. वासुदेवाय प्रद्युम्नाय नमः. नमः पुरुषोत्तमाय नमः. अधोक्षाय नमः. अच्युताय नमः. अच्युताय नमः. जनार्दनाय नमः. उपेन्द्राय नमः. हरिं कृष्णाय नमः. ओम परमस्य परब्रह्मणि परमात्मा देवता देवी गायत्री छन्दः प्राणायामे योगः. ओम भूः ओम भुवः ओम स्वः ओम महः ओम जनः ओम तपः ओम सत्यम् ओम तत्सावितुर्वरेण्यं भर्गो देवस्य धीमहि धियो यो नः प्रचोदयात्. ओमापो ज्योतिरसो अमृतं ब्रह्मा भूर्भुवस्वरों शुभे शोभने मुहूर्ते आद्य ब्रह्मणः द्वितीयापराधे श्री श्वेतवराह कल्पे वैवस्वतमन्वन्तरे कलियुगे पदमवादे जम्बूद्वीपे भरतवर्षे भरतखण्डे दण्डकारण्ये देशे गोदावर्याः दक्षिणे तीरे शाल्यवांशिके बौद्धावतारे रामक्षेत्रे अस्मिन् वर्तमाननिशान्तमानेन शोभनकृन्नाम संवत्सरे उत्तरायणे
ಶಿಶಿಋತು ಮಾಘಮಾಸೆ ಕೃಷ್ಣಪಕ್ಷೇದ್ಯಾಂ ಚತುರ್ದಶ್ಯಾಂ ಶಿವರಾತ್ರಿಯಾಂ ಅದು ಹೇಳಬೇಕು. ಚತುರ್ದಶ್ಯಾಂ ವಾಸರಃ ಭಾರ್ಗವಾಸರಯುಕ್ತಾಯಾಂ ಶುಭನಕ್ಷತ್ರ ಶುಭಯೋಗ ಶುಭಕರಣ ಏವಂ ಗುಣವಿಶೇಷವಿಶಿಷ್ಟಾಯಾಂ ಶುಭತಿಥೌ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತತ್ವಂ ಪ್ರಾತಃ ಸಂಧ್ಯಾವಂದನ ಪ್ರಾತಃ ಸಂಧ್ಯಾವಂದನೆಗೆ ನಾವು ಹೇಳಿದಂತೆ ಇಲ್ಲಿ ಕೂಡ ಭಗವತೋ ಬಲೇನ ಭಗವತೋ ವೀರ್ಯೇಣ ಭಗವತಸ್ತೇಜಸ ಭಗವತಃ ಕರ್ಮಣ ಭಗವತಃ ಶ್ರೀ ಲಕ್ಷ್ಮೀನಾರಾಯಣ ಕರ್ಮ ಕರಿಷ್ಯೆ ದೇವ ಪೂಜಾತ್ಮಕಂ ಕರ್ಮ ಕರಿಷ್ಯೆ ಅಂತ ಸಂಕಲ್ಪ ಮಾಡಬೇಕು. ಸಂಕಲ್ಪ ಮಾಡದೇ ನಾವು ಮಾಡಿದ್ವಿ ಅಂದರೆ ನಮಗೆ ಪೂರ್ಣ ಫಲ ಬರೋದಿಲ್ಲ. ಅಷ್ಟಾದ ಮೇಲೆ ನಮಗೆ ಓಂ ಈಗ ಕಲಶ ಪೂಜೆಯನ್ನು ನಾವು ಮಾಡ್ತಾ ಇದ್ದೇವೆ. ನಾವು ಓಂ ಇದಕ್ಕೆ ನಾವು ಹಿಂದೆ ನಾವೊಂದು ಗಂಧದ್ದು ನಾವು ಮಾಡಿದ್ವಲ್ಲ, ಅದನ್ನು ಎರಡು ಮಾರ್ಗ ಎಂಬತಕ್ಕಂಥದ್ದು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಈ ಗಂಧ ಏನು ನಾವು ಮಾಡಿದ್ದೇವೆ ಅಂದರೆ ಪಂಚಕರ್ಪೂರದ್ದೆಲ್ಲ ಮಾಡಿದ್ದೇವಲ್ಲ, ಅದಕ್ಕೆ ಅಗ್ನಿಯೋದಕ ಅಂತ ಹೇಳ್ತಾರೆ. ಅದನ್ನು ನಾವು ಒಂದು ಸಣ್ಣ ಪಾತ್ರೆಯಲ್ಲಿ ಇಟ್ಕೊಂಡು ಅದನ್ನು ಕೂಡ ಪೂಜೆ ಮಾಡಿ ಅನಂತರದಲ್ಲಿ ಪರಮಾತ್ಮನಿಗೆ ಶಂಖಕ್ಕೆ ಮುಟ್ಟಿಸಿ ಅದನ್ನು ಪೂಜೆ ಮಾಡಿ ಆಮೇಲೆ ಕಲಶೋದಕವನ್ನು ಪೂಜೆ ಮಾಡೋದು ಒಂದು ಪದ್ಧತಿ ಇದೆ. ಇನ್ನೊಂದು ಏನಿದೆ, ಆ ಕಲಶ ಏನಿದೆ ಅಂದರೆ ಕುಂಭೋದಕ, ಸ್ನಾನೀಯ ಕಲಶ ಅಲ್ಲ, ಇದು ಸ್ನಾನೀಯ ಕಲಶ, ಇದು ಕುಂಭೋದಕ. ಅದಕ್ಕೇನೆ ಸೇರಿಸಿ ನಾವು ಪೂಜೆ ಮಾಡತಕ್ಕಂಥ ಪದ್ಧತಿ ಕೂಡ ಇದೆ. ಈಗೇನು ಮಾಡಬೇಕು, ನಾವು ಅವರು ಹೇಳಿದಂತೆ ಇದನ್ನು ಮುಟ್ಕೋಬೇಕು. ನಾವು ಎರಡು ಪಾತ್ರೆಯನ್ನು ಮುಟ್ಕೋಬೇಕು. ಕಲಶಸ್ಯ ಮುಖೇ ವಿಷ್ಣು ಕಂಠೆ ರುದ್ಧ ಸಮಾಶ್ರಿತಃ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತುಗಣಾಸ್ಪದಾಃ ಕುಕ್ಷೌತು ಸಾಗರಾ ಸರ್ವೇ ಸಪ್ತದ್ವೀಪಾ ವಸುಂಧರ ಋಗ್ವೇದೋಥ ಯಜುರ್ವೇದಃ ಸಾಮವೇದೋ ಹೆದರ್ವಣಃ ಅಂಗೈಶ್ಚ ಸಹಿತಾಃ ಸರ್ವೇ ಕಲಶಾಂಬು ಸಮಾಶ್ರಿತಾಃ ವಿಷ್ಣುವಾದಿ ಕಲಶದೇವತಾಭ್ಯೋ ನಮಃ. ಪ್ರದ್ಯುಮ್ನ ನಮಃ, ಅನಿರುದ್ಧ ನಮಃ. ಗಂಗೆ ಚೈವನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೆ ಸಂಧಿದಿಂ ಕುರು. ಓಂ ಇಷ್ಟಾದ ಮೇಲೆ 101 ಮೂರ್ತಿ ಏನು ಮಾಡಬೇಕಲ್ಲ ಅದನ್ನು ಏಕಪಂಚಾಶದ್ ವರ್ಣಾನಾಂ ಚತುರ್ವಿಂಶತಿ ಮೂರ್ತಯಃ ಆತ್ಮಾದ್ಯ ವಾಸುದೇವಾದ್ಯ ವಿಶ್ವಾದ್ಯ ಮಸ್ತಕಚ್ಚಭೌ ಕೋಲೋ ನೃಸಿಂಹಸ್ಸಪಟುಃ ಜಾಮದಗ್ನಿರಘುದ್ವಹೌ ವಾಸಿಷ್ಠಯಾದವೌ ಕೃಷ್ಣ ವಾತ್ರೇಯ ಬುದ್ಧಕಲ್ಕಿನೌ ಶಿಂಶುಮಾರಶ್ಚೇತಿಶತಂ ಕಲಾಹ ಕಲಶನಾಮಕಾಹ ಅಜಾದಿಶಿಂಶುಮಾರಾಂತಮೂರ್ತಿಭ್ಯೋ ನಮಃ. ಭಗವನ್ ಆಗಚ್ಚಾಗಚ್ಚ ಸಸ್ತ್ರೀಕಂ ಸಪರಿವಾರಂ ಅಜಾದಿ ಶತಕಲಾಸಹಿತಂ ಶ್ರೀ ಲಕ್ಷ್ಮೀನಾರಾಯಣಂ ಕಲಶಮಧ್ಯೆ ಸೂರ್ಯಮಂಡಾದ್ ಆವಾಹಯಾಮಿ. ಆವಾಹಿತೋ ಭವ, ಸ್ಥಾಪಿತೋ ಭವ, ಸನ್ನಿಹಿತೋ ಭವ. ಇದೆಲ್ಲ ಮುದ್ರೆಗಳಿದೆ, ಅದೆಲ್ಲ ಮುದ್ರೆ ಇಲ್ಲಿ ಕೊಟ್ಟಿದೆ. ಮೊದಲು ನಾವು ಯಾವುದು ತಾರಕ್ಷ ಮುದ್ರೆಯನ್ನು ತೋರಿಸ್ಬೇಕು. ನಾವು ತಾರಕ್ಷ ಮುದ್ರೆ ಅದೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ. ಅದು ನೋಡಿ, ಈ ಎರಡು ಬೆರಳು ಕಿರು ಬೆರಳನ್ನು ಹಿಂಗೆ ಸೇರಿಸಬೇಕು, ಇದು ಮಡಿಸ್ಕೋಬೇಕು. ಈ ಬೆರಳು ತೋರು ಬೆರಳು ಅದು ಹಿಂಗೆ ಅಂದ್ಬಿಟ್ಟು ನಾವು ಹಿಂಗೆ ತಿರುಸಿದ್ವಿ ಅಂದರೆ ಇದು ಗರುಡ ಮುದ್ರೆ ಆಗುತ್ತೆ. ಅದು ನೀರಿನಲ್ಲಿ ವಿಷ ಇದ್ದೇ ಪರಿಹಾರ ಆಗಲಿಕ್ಕೆ. ನಿರ್ವಿಷೀಕರಣಾರ್ಥಂ ತಾಕ್ಷ ಮಧ್ಯಾಂಬದರ್ಶಯಾಮಿ ಅಮೃತೀಕರಣಾರ್ಥಂ ಧೇನು ಮುದ್ದೆ ಹಿಂಗಿಟ್ಕೊಂಡು ನಾವು ಎಲ್ಲ ಆಪೋಸಿಟ್ಟು ಹಿಂಗೆ ಅಂದರೆ ಕೆಚ್ಚಲಾದಾಗ ಆಗಬೇಕು ನೋಡೋದಕ್ಕೆ. ಹಿಂಗೆ ಅಭ್ಯಾಸ ಆಗಬೇಕು. ಅದು ಹಿಂಗಂದರೆ ಗೋವಿನ ಕಾಮಧೇನುವಿನ ಕೆಚ್ಚಲಾಯಿತು. ಅದನ್ನು ಇಲ್ಲಿ ನಾವು ಅಭಿಷೇಕಕ್ಕೋಸ್ಕರವಾಗಿ ಅದು ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಶಂಖಮುದ್ರೆ ನೋಡಿ, ಇಲ್ಲಿ ಎರಡಿದೆ ಶಂಖಮುದ್ರೆ ಎಂಬತಕ್ಕಂಥದ್ದು. ಈ ಹೆಬ್ಬೆರಳು ಏನಿದೆ ಅದನ್ನು ಪೂರ್ತಿ ಕೈಯಿಂದ ಹಿಂಗೆ ಮುಟ್ಕೊಂಡು ನಾವು ಹೀಗಂದ್ವಿ ಅಂದರೆ ಶಂಖ ಆಯಿತು. ಶಂಖಮುದ್ರಾಂ ಪ್ರದರ್ಶಯಾಮಿ. ಚಕ್ರಮುದ್ರೆ ಯಾವಾಗಲೇ ತೋರಿಸಿದ ಹಾಗೆ ಅಂದರೆ ಕಿರುಬೆರಳು ಹೆಬ್ಬೆರಳು ಮುಟ್ಟೋದು, ಇದು ಕಿರುಬೆರಳು ಹೆಬ್ಬೆರಳು ಕಿರುಬೆರಳು ಮುಟ್ಟೋದು, ಇದು ಚಕ್ರ ಮುದ್ರೆ. ಆಮೇಲೆ ಗದಾ ಮುದ್ರೆ ಅಂತ ಹಿಂಗೆ ತೋರಿಸ್ಬೇಕು. ಗದೆ ಇದ್ದಾಗಿದೆ ಶತ್ರು ನಿಗ್ರಹ ಮಾಡೋಕ್ಕೋಸ್ಕರವಾಗಿ ಈ 5 ಮುದ್ರೆಗಳನ್ನು ನಾವು ಇಲ್ಲಿ ತೋರಿಸ್ಬೇಕು. ಈ ಮುದ್ರೆಗಳನ್ನು ಇಲ್ಲಿ ಹೇಳಿದ್ದಾರೆ ನೋಡಿ, ಇಲ್ಲಿದೆ ಪೂರ್ತಿ ಮುದ್ರೆಗಳು ಇಲ್ಲಿದೆ. ಈ ಪುಸ್ತಕದಲ್ಲಿ ಮುದ್ರೆಗಳಿದೆ. ಇದು ತಾರಕ್ಷ ಮುದ್ರ, ಇದು ಧೇನು ಮುದ್ರ, ಆಮೇಲೆ ಪವಿತ್ರೀಕರಣಾರ್ಥಂ ಶಂಖ ಮುದ್ರ, ಆಮೇಲೆ ಸಂರಕ್ಷಣಾರ್ಥಂ ಗದಾ ಮುದ್ರ, ದಿಗ್ಬಂಧನಾರ್ಥಂ ಗದಾ ಮುದ್ರ, ಸಂರಕ್ಷಣಾರ್ಥಂ ಚಕ್ರ ಮುದ್ರ. ಈ 5 ಮುದ್ರೆಗಳನ್ನು ಕೂಡ ತೋರಿಸಿ ಆಮೇಲೆ ಏಕಪಂಚಾಶೋದ್ರಾಣಾಮ ಮಂತ್ರವನ್ನು ಹೇಳಬೇಕಂತೆ. ಅಷ್ಟು ಹೇಳಿಬಿಟ್ಟು ನಾವು ಈಗ ಪೂರ್ಣಕುಂಭ ಇದಲ್ಲ, ಇದು ಪೂರ್ಣಕುಂಭ. ಅದರಲ್ಲಿ ವ್ಯುತ್ಕ್ರಮದಿಂದ, ವ್ಯುತ್ಕ್ರಮ ಅಂದರೆ ಏನು,
ತತ್ವನ್ಯಾಸ ಮತ್ತು ಮಾತೃಕಾನ್ಯಾಸವನ್ನು ನಾವು ಇದರಲ್ಲಿ ಕೊಟ್ಟಿದೆ, ನೀವು ನೋಡಬಹುದು. ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಮಾಡುವಾಗ ನಿಮ್ಗೆ ತೋರಿಸ್ತೀನಿ, ಅದನ್ನೆಲ್ಲ ಪೂರ್ತಿ ತೋರಿಸ್ತೀನಿ ಹೇಗೆ ಮಾಡಬೇಕು ಎಂಬುದಾಗಿ. ವ್ಯುತ್ಕ್ರಮ ಅಂದರೆ ಅಜಾಯ ನಮಃ, ಅಕಾರದಿಂದ ಹಿಡಿದು ಕ್ಷಕಾರದವರೆಗೆ 51 ಅಕ್ಷರ ಇರ್ತದೆ. ಅಜಾಯ ನಮಃ, ಆನಂದಾಯ ನಮಃ, ಇಂದ್ರಾಯ ನಮಃ, ಉಗ್ರಾಯ ನಮಃ, ಮೂರ್ಜಾಯ ನಮಃ ಅಂತ ಹಿಂಗಿದೆ. ಇದನ್ನು ಹೇಳೋದು ಒಂದು ಇದರಲ್ಲಿ ಹೇಳೋದು ಅಂದರೆ ಏನು, ಸ್ನಾನಿ ಕಲಶದಲ್ಲಿ. ಇದರಲ್ಲಿ ಹೇಳುವಾಗ ವ್ಯುತ್ಕ್ರಮದಿಂದ ಅಂದರೆ ಏನು, ಕ್ಷಂ ಲಕ್ಷ್ಮೀ ಶಿವ ಹಿಂದಿನಿಂದ ಹೇಳ್ಕೊಂಬರೋದು. ಇದು ಯೋಗ ದೀಪಿಕಾದಲ್ಲಿ ಹೇಳಿರ್ತಕ್ಕಂಥ ಮಾತು. ವ್ಯುತ್ಕ್ರಮೆ ಶುಂಶುಮಾರಶ್ಚ ಕಲ್ಕಿ ಬುದ್ಧ ತತಃ ಪರಂ ಆತ್ರೇಯೋ ವ್ಯಾಸಕೃಷ್ಣಶ್ಚ ರಾಘವಃ ಭಾರ್ಗವಸ್ತಥಾ ವಾಮನೋ ನಾರಸಿಂಹಶ್ಚ ವರಾಹಃ ಕೂರ್ಮಯೇವ ಚ ಮತ್ಸ್ಯ ತುರ್ಯಾದಯಃ ಪಶ್ಚಾತ್ ಅನಿರುದ್ಧಾದಯಸ್ತಥಾ ಅಜಾದಿ ಏಕಪಂಚಾಶದ್ದೇವತಾಭ್ಯೋ ನಮಃ. ಕೇಶವಾದಿ ಚತುರ್ವಿಂಶತಿ ದೇವ 101 ಮೂರ್ತಿ ಆಗಬೇಕಲ್ಲ, ಅದು ಹೇಳ್ತಾ ಇದ್ದಾರೆ. ಆತ್ಮಾದಿ ಚತುರ್ಮೂರ್ತಯೇ ನಮಃ, ವಾಸುದೇವಾದಿ ಚತುರ್ಮೂರ್ತಯೇ ನಮಃ, ವಿಶ್ವಾದಿ ಚತುರ್ಮೂರ್ತಯೇ ನಮಃ, ಮತ್ಸ್ಯಾದಿ ದಶಮೂರ್ತಯೇ ನಮಃ, ದತ್ತಾತ್ರೇಯಾಯ ನಮಃ, ವೇದವ್ಯಾಸಾಯ ನಮಃ, ಶುಂಶುಮಾರಾಯ ನಮಃ. ಓಂ ಈಶ್ವರ ಮೇಲೆ ಏತಾಭಿ ಸಹಿತ ಮೂಲಮೂರ್ತಿಂ ಕುಂಭೋದಕ್ಕೆ ಆವಾಹಯೇ ಸುದಿ. ಮೂಲಮೂರ್ತಿಯಲ್ಲಿ ಪ್ರಾಜ್ಞನಾಮಕ ಪರಮಾತ್ಮನ ಆವಾಹನೆ ಮಾಡಬೇಕು. ಒಟ್ಟು 101 ಮೂರ್ತಿ ಬಂತು. ಸ್ನಾನಿ ಕಲಶದಲ್ಲಿ ಈಗ ನಾವು ದೇವತೆಗಳಿಗೆ ಷೋಡಶೋಪಚಾರ ಪೂಜೆ ಮಾಡಬೇಕು. ಅದಕ್ಕಾಗಿ ನೀರನ್ನು ಏನು ಮಾಡಬೇಕು, ಸ್ನಾನಿ ಕಲಶೆ ಕುಂಭೋದಕೇಪಿ ಸ್ನಾನಿ ಕಲಶೆ ಕುಂಭೋದಕ್ಕೆ ಆವಾಹಿತ ಇದು ಆಚಮನ ಮಾಡಿ ತಗೋಬಾರ್ದು. ಇದು ಕಲಶ ಈ ನೀರು ತೆಗೆದುಕೊಂಡು ಹೇಳಬೇಕು. ಓಂ ಆವಾಹಿತ ದೇವತಾಭ್ಯೋ ನಮಃ. ಓಂ ಧ್ಯಾಯಾಮಿ, ಧ್ಯಾನಂ ಸಮರ್ಪಯಾಮಿ, ಆವಾಹಯಾಮಿ, ಆಸನಂ ಸಮರ್ಪಯಾಮಿ, ಪಾದಾರವಿಂದಯೋ ಪಾದ್ಯಂ ಸಮರ್ಪಯಾಮಿ, ಹಸ್ತಯೋ ಹರ್ಗ್ಯಂ ಸಮರ್ಪಯಾಮಿ. ಮುಖೇ ಆಚರಣೆ ಮಾಡುವಾಗ ಮಾತ್ರ ಕೈ ಇಲ್ಲಿದೆ ಅಂತ ತಿಳ್ಕೋಬೇಕು, ಮುಖ ಇಲ್ಲಿದೆ ಅಂತ ತಿಳ್ಕೋಬೇಕು. 3 ಸತಿ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ ಅಂತ ಆಚರಣೆ ಸಮರ್ಪಯಾಮಿ. ಮಧುಬರ್ಕಂ ಸಮರ್ಪಯಾಮಿ. ಮಧುಬರ್ಕ ಏನಾದರೂ ತೊಗೊಂಡು ಆಚರಣೆ ಮಾಡಬೇಕಲ್ಲ, ಅದಕ್ಕೆ ಪುನರಾಚರಣಂ ಸಮರ್ಪಯಾಮಿ. ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಇದನ್ನು ಮಾತ್ರ ನಾವು ಹೂವ ತಿರುಗಬೇಕಂದ್ರೆ ಹಿಂಗೆ ಪ್ರೋಕ್ಷಣೆ ಮಾಡ್ಬೋದು. ಆಮೇಲೆ ವಸ್ತ್ರಯುಗ್ಮಂ ಸಮರ್ಪಯಾಮಿ, ಯಜ್ಞೋಪವೀತಂ ಸಮರ್ಪಯಾಮಿ, ಗಂಧಾನ್ ಧಾರಯಾಮಿ. ಅವೆಲ್ಲ ಹಚ್ಚಿದ್ದೀನಿ, ಗಂಧ ಮತ್ತು ಅಕ್ಷದಾನ್ ಸಮರ್ಪಯಾಮಿ. ಪುಷ್ಪೈ ಪೂಜೆಯಾಮಿ. ಒಂದು ಪುಷ್ಪವನ್ನು ಬೇಕಾದ್ರೆ ಅದರಲ್ಲಿ ಹಾಕಬಹುದು. ಪುಷ್ಪೈ ಪೂಜೆಯಾಮಿ. ಅಥ ವನಸ್ಪತ್ಯುದ್ಭವೋ ದಿವ್ಯೋ ಗಂಧಾಢ್ಯ, ನೀರಿಂದಲೇ ವನಸ್ಪತ್ಯುದ್ಭವೋ ದಿವ್ಯೋ ಗಂಧಾಢ್ಯೋ ಗಂಧೋತ್ತಮ ಆಗ್ರೇಯ ಸರ್ವದೇವಾನಾಂ ಧೂಪೋಯಂ ಪ್ರತಿಯಕ್ಷದಾಂ ಧೂಪಮಾಗ್ರಾಪಯಾಮಿ. ದೀಪಕ್ಕೆ ದೀಪಂ ದರ್ಶಯಾಮಿ. ಜ್ಯೋತಿಃಶುಕ್ಲಶ್ಚ ತೇಜಶ್ಚ ದೇವಾನಾಂ ಸತಂ ಪ್ರಿಯಃ ಪ್ರಭಾಕರೋ ಮಹಾತೇಜಾಃ ದೀಪೋಯಂ ಪ್ರತಿಯಕ್ಷದಾಂ ದೀಪಂ ದರ್ಶಯಾಮಿ. ಇದಾದ ಮೇಲೆ ಬಲಗೆ ತೊಗೊಂಡು ಹಿಂಗಿರಬೇಕು ಗಂಟೆಯನ್ನು. ಈ ಸ್ವಾಮಿಗಳೆಲ್ಲ ಧೂಪ ಹಾಕ್ತಾರೆ, ದೀಪ ಹಾಕ್ತಾರೆ, ನೈವೇದ್ಯ ಮಾಡ್ತಾರೆ. ನಾವು ಹಾಗೆ ಮಾಡಬೇಕು. ವಸ್ತುತ ಅನುಕೂಲ ಇದ್ದವರು ಮಾಡಿರಿ. ಈಗ ನಾವು ಇದಕ್ಕೋಸ್ಕರ ತೋರಿಸ್ತಾ ಇದ್ದೀವಿ ಅಷ್ಟೇ. ಈಗ ಕಲಶ ಪೂಜೆ ಪೂರ್ತಿ ಮುಗೀತು. ಈ ಕಲಶ ಪೂಜೆ ಮುಗಿದ ಮೇಲಿಂದ ಶಂಖ ಪೂಜೆನ ಮಾಡಬೇಕು. ಕಲಶಃ ಕೀರ್ತಿಂ ಕಲಶ ಕೀರ್ತಿಮಾಯುಶ್ಚ ಪ್ರಜ್ಞಾಮೇಧಾಂಶಂ ಭಗಂ ಆಯೋಗ್ಯತಾಂ ಪಾಪಹಾನಿಂಚ ಪುಣ್ಯವೃದ್ಧಿಂಚ ಸಾಧಯೇತ್. ಸರ್ವಕ್ಷೇತ್ರಮಯೋ ಯಸ್ಮಾತ್ ಸರ್ವತೀರ್ಥಮಯೋ ಯತಃ ಅತೋ ಹರಿಪ್ರಿಯೋಸಿತ್ವಂ ಪೂರ್ಣಕುಂಭ ನಮೋಸ್ತುತೆ. ಅನೇನ ಕಲಶಪೂಜಾಕರಣೇನ ಭಾರತೀರ್ಮ ಮುಖ್ಯ ಪ್ರಾಣಾಂತರ್ಗತ ಅಜಾದಿ ಶತಕಲಾಸೇತಃ ಶ್ರೀ ಲಕ್ಷ್ಮೀನಾರಾಯಣ ಪ್ರೀತೋ ಭವತು. ಶ್ರೀಕೃಷ್ಣಾರ್ಪಣಮಸ್ತು. ಆಮೇಲೆ ಶಂಖ ಪೂಜೆ ಮಾಡಬೇಕು. ಮೊದಲು ಶಂಖವನ್ನು ತೊಳೆದಿದ್ದೇವೆ ನಾವು. ತೊಳಿಲ್ಲ ಅಂತ ಹೇಳಿದ್ರೆ ಮಾಡಬೇಕು ಅಂದರೆ ಮೊದಲು ಈ ಶಂಖವನ್ನು ನಾವೀಗೆಲ್ಲ ಇದು ಈ ನೀರಿನಿಂದ ತೊಳ್ಕೋಬೇಕು. ಆಗ ಮಂತ್ರ ಯಾವುದಪ್ಪ ಅಂದರೆ ಸಹಸ್ರಾರುಹುಂ ಪಟೇ ಅಂತ ನೀರು ತೊಳೆಯೋದು. ಆಮೇಲೆ ಈಗ ನಾವು ಪೂಜೆ ಮಾಡಿದ್ವಲ್ಲ, ಇದೆಲ್ಲ ಮಾಡಿದ್ವಲ್ಲ, ಅದನ್ನೇ ತುಂಬಿಸ್ಕೋಬೇಕು ನಾವು. ಓಂ ತ್ವಂ ಪುರಾ ಸಾಗರೋತ್ಪನ್ನೋ ವಿಷ್ಣುನಾವಿದಕ್ಕರೆ ನಮಿತಃ ಸರ್ವದೇವೇಶ ಪಾಂಚಜನ್ಯ ನಮೋಸ್ತುತೆ. ದರ್ಶನಾದೇವ ಶಂಕಸ್ಯ ಕಿಂ ಪುನಃ ಸ್ಪರ್ಶನೇನ ಚ ವಿಲಯಂ ಯಾಂತ್ಯ ಪಾಪಾನಿ ತಮಸ್ಸೂರ್ಯೋದಯ ಯಥಾ ನತ್ವಾ ಶಂಕಂ ಕರೆ ಸ್ಪೃಷ್ಟ್ವಾ ಮಂತ್ರೇಣ ಅನೇನ ವೈಷ್ಣವಃ ಯಸ್ನಾಪೈತಿ ಗೋವಿಂದಂ ತಸ್ಯ ಪುಣ್ಯಮನಂತಕಂ. ಆ ರೀತಿ ಶಂಕ ಮುಚ್ಕೊಂಡು ನೀರು ಹಾಕಿ ಪೂಜೆ ಮಾಡುವುದರಿಂದ ಅವನಿಗೆ ಪುಣ್ಯ ಅನಂತಕ ಇದೆ ಅಂತ ಹೇಳ್ತಾ ಇದ್ದಾರೆ. ಶಂಕಂ ಚಂದಾಕದೇವತ್ಯಂ ಮಧ್ಯೆ ವಣುದೇವತಂ ಪೃಷ್ಠೆ ಪ್ರಜಾಪತಿರ್ವೇದಾಃ ಅಗ್ರೇ ಗಂಗಾ ಸರಸ್ವತಿ ತ್ರೈಲೋಕ್ಯೆ ಯಾನಿ ತೀರ್ಥಾನಿ. 3 ಲೋಕದಲ್ಲಿ ಯಾವ ತೀರ್ಥಗಳು ಅಷ್ಟು ಕೂಡ ಶಂಕದಲ್ಲಿದ್ದಂತೆ.
ತ್ರೈಲೋಕ್ಯಾಂ ತೀರ್ಥಾನಿ ವಾಸುದೇವಸ್ಯ ಜಾಜ್ಞೆಯ ಶಂಕೆ ತಿಷ್ಟಂದಿ ವಿಪ್ರೇಂದ ತಸ್ಮಾತ್ ಶಂಕಂ ಪ್ರಪೂಜೆ. ಆದರೆ ಶಂಕ ಪೂಜೆ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಇಲ್ಲೂ ಕೂಡ ನಾವು ನಿಮಿಷೀಗಣಾರ್ಥಂ ತಾಕ್ಷಮುದ್ರಂ ಪ್ರದರ್ಶಯಾಮಿ ಅವರ ತೋರಿಸೋ ಹಾಗೆ, ಆಮೇಲೆ ಗದಾ ಮುದ್ರೆ, ಆಮೇಲೆ ಶಂಖ ಮುದ್ರೆ, ಆಮೇಲೆ ಚಕ್ರ ಮುದ್ರೆ, ಆಮೇಲೆ ಧೇನು ಮುದ್ರೆ ಅವ್ರು ತೋರಿಸ ಅದು ಎಷ್ಟು ಮುದ್ರೆ ಕೂಡ ಇಲ್ಲೂ ತೋರಿಸಬೇಕು. ಅನಂತರದಲ್ಲಿ ಇದು ಕೂಡ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ಓಂ ಧ್ಯಾಯಾಮಿ, ಧ್ಯಾನಂ ಸಮರ್ಪಯಾಮಿ, ಆವಾಹಯಾಮಿ, ಆಸನಂ ಸಮರ್ಪಯಾಮಿ, ಪಾದಾರವಿಂದ್ಯೋಃ ಪಾದ್ಯಂ ಸಮರ್ಪಯಾಮಿ, ಹಸ್ತಯೋಃ ಅರ್ಘ್ಯಂ ಮುಖೇ ಆಚಮನಿಕಂ ಸಮರ್ಪಯಾಮಿ, ಶುದ್ಧೋದಕತ್ತಾನಂ ಸಮರ್ಪಯಾಮಿ, ಅಥ ಗಂಧಾಂ ಧಾರಯಾಮಿ, ಗಂಧವನ್ನು ಹಚ್ಚಬೇಕು, ಅಕ್ಷತಾಂ ಸಮರ್ಪಯಾಮಿ, ಪುಷ್ಪೈಹಿ ಪೂಜೆಯಾಮಿ, ಒಂದು ಪುಷ್ಪ ಕೂಡ ಇಡೋದು, ಏನಿದೋ ಅದೆಲ್ಲ ಇಡೋದು, ಪುಷ್ಪೈಹಿ ಪೂಜೆಯಾಮಿ. ಆಮೇಲೆ ಧೂಪ ಮಾಡೋದು, ಧೂಪಮಾಗ್ರಾಪಯಾಮಿ, ನೀರಿಂದ, ವನಸ್ಪತ್ಯುದ್ಭವೋ ದಿವಗಂಧಾದ್ಯ ಗಂಧೋತ್ತಮಃ ಆಗ್ರೇ ಸರ್ವದೇವಾನಾಂ ಧೂಪೋಯಂ ಪ್ರದೇಕ್ಯದಾಂ ದೀಪಂ ದರ್ಶಯಾಮಿ, ನೈವೇದ್ಯಂ ಸಮರ್ಪಯಾಮಿ, ಪ್ರಮುಖತಾಂಬೂಲಂ ಸಮರ್ಪಯಾಮಿ. ಅಷ್ಟಾದ ಮೇಲೆ ಓಂ ನಮೋ ನಾರಾಯಣಾಯ 16 ಸಾರಿ ಹೇಳಬೇಕು. 16 ಪೂಜೆಗೆ ಯಾವುದಾದ್ರೂ ಒಂದು ವಸ್ತು ನಮಗೆ ಅದು ಇಲ್ಲ ಅಂತ ಆದರೆ ಅದನ್ನು ಪೂರ್ತಿ ಮಾಡತಕ್ಕಂಥದ್ದು, ಅಂದರೆ ಫಿಲ್ ಇನ್ ದ ಬ್ಲಾಂಕ್ಸ್ ಹೇಳ್ತೀವಲ್ಲ, ಅದು ಯಾವುದು ಅಂದರೆ ಮೂಲ ಮಂತ್ರ. ಅದಕ್ಕೆ ಮೂಲ ಮಂತ್ರ ಅಂತ ಹೇಳ್ತಾರೆ. ಓಂ ನಮೋ ನಾರಾಯಣಾಯ ಇತಿ ಮೂಲ ಮಂತ್ರ ಉದಾಹೃತಃ, ಅದು ಮೂಲ ಮಂತ್ರ ಹೇಳಬೇಕು. ನಮಗೆ 16 ಪೂಜೆ ಏನು ಕೊಡಲಿಲ್ಲ ನಾವು, ಅದಕ್ಕೋಸ್ಕರ ಮಾಡಬೇಕು. ಓಂ ನಮೋ ನಾರಾಯಣಾಯ, 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 ಓಂ ನಮೋ ನಾರಾಯಣಾಯ 12 ಸತಿ ಹೇಳಿದ್ದೇನೆ. 4 ಪೂಜೆ ಮಾಡಿದ್ದೀವಿ, 16 ಪೂಜೆ ಆಯಿತು. ಆಮೇಲೆ ಈ ಶಂಖವನ್ನು ತೆಗೆದುಕೊಂಡು ಈಗ ನಾವು ಮೊದಲು ಈ ಶಂಖವನ್ನು ಹಾಕ್ಕೊಂಡು ದೇವರಿಗೆ ಪ್ರೋಕ್ಷಣೆ ಮಾಡ್ಬೋದು, ಸಾಲಿಗ್ರಾಮಾದಿಗಳಿಗೆ. ಆಮೇಲೆ ಗರುಡನಿಗೆ ಪರಮಾತ್ಮ ಯಾವುದು ಮುಖ್ಯ ಪ್ರಾಣದೇವರಿಗೆ ಮಾಡಬೇಕು. ಆಮೇಲೆ ಗರುಡಶೇಷದ ದೇವ ಮಾಡಬೇಕು. ಆಮೇಲೆ ಇಲ್ಲಿ ಗಣಪತಿ ಇದೆ, ಗಣಪತಿಗೆ ಮಾಡಬೇಕು. ಆಮೇಲೆ ಇದಕ್ಕೆ ಆಮೇಲೆಲ್ಲ ಆದಮೇಲೆ ಪೂಜಾ ಸಾಮಗ್ರಿಗಳು ಏನೇ ಇದೆ ಅಷ್ಟಕ್ಕೂ ನಾವು ಮಾಡ್ಕೋಬೇಕು. ಅದೆಲ್ಲ ಆದಮೇಲೆ ನಾವು ಪ್ರೋಕ್ಷಣೆ ಮಾಡ್ಕೋಬೇಕು. ಕಡೆಯಲ್ಲಿ ನಾವು ಪ್ರೋಕ್ಷಣೆ ಮಾಡ್ಕೋಬೇಕು. ಇದು ಶಂಖ ಪೂಜೆ ಆಯಿತು, ಕಲಶ ಪೂಜೆ ಆಯಿತು. ಈಗ ನಾವು ಅಭಿಷೇಕ ಮಾಡಬೇಕು. ನಾವು ಅಭಿಷೇಕ ಮಾಡೋಕ್ಕಿಂತ ಮೊದಲು ಪಂಚಾಮೃತ ಅಭಿಷೇಕ ಮಾಡೋದಿದೆ. ಅದು ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದದ್ದು ಪಂಚಾಮೃತ ಅಭಿಷೇಕ. ಪಂಚಾಮೃತ ಇದು 5 ವಸ್ತು ಇದರಲ್ಲೇ ಹಾಕಿಬಿಟ್ಟಿದೆ. ಪಂಚಾಮೃತ ಅಭಿಷೇಕ ಆಗಲಿಲ್ಲ ಅಂದರೆ ಕ್ಷೀರಾಭಿಷೇಕವನ್ನು ಮಾಡಿದ್ರು ಕೂಡ ಆಯಿತು, ಪರವಾಗಿಲ್ಲ. ಕ್ಷೀರಾಭಿಷೇಕ ಮಾಡಿದ್ರು ಕೂಡ ನಡೆಯುತ್ತೆ. ಈಗ ನಾವು ಗಂಟೆಯನ್ನು ಹೀಗೆ ಬಲಗೆ ತೊಗೊಂಡು ಹಿಂಗೆ ಹಾಕ್ಕೊಂಡು ಶಂಖಕ್ಕೆ ಮುಗಿಸಿಕೊಂಡು ನಾವು ಉದ್ಧರಣೆಯಿಂದ ಬೇಕಾದ್ರೆ ಆಗ್ಬೋದು, ನಿಮ್ಮ ಸಮಯ ನೋಡ್ಕೋಬೋದು. ಓಂ ಆಪ್ಯಾಯತ್ ಸಮೇ ಏತುದೇ ವಿಶ್ವದಸ್ಸೋ ಭವಿಷ್ಯಂ ಭವಾವಾಜಸ್ಯ ಸಂಗತೆ. 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 ಕ್ಷೀರೇಣ ಸ್ನಪಯಾಮಿ. ಇದು ನಿಮಗೆ ಸುಲಭ ರೀತಿಯಲ್ಲಿ ನಾನು ಹೇಳ್ಕೊಟ್ಟಿದ್ದನ್ನು. ಅದು ವಸ್ತುದ 5 ಪಾತ್ರೆಗಳು ಕೂಡ ಸಣ್ಣ ಸಣ್ಣ ಪಾತ್ರೆ ಮಾಡಿಕೊಂಡು ಅದರಲ್ಲಿ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಆಮೇಲೆ ಸಕ್ಕರೆ, ಈ 5 ಕೂಡ ಇಟ್ಕೊಂಡು ಇಂತಹ ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಅದು 5 ಪಾತ್ರೆ ಇಟ್ಕೊಂಡು ಅದಕ್ಕೆ ಇಲ್ಲಿ ಮಂಡಲವನ್ನು ಮಾಡಿ ತಿಳ್ಕೊಳ್ಳಿ. ಮಂಡಲವನ್ನು ಮಾಡಿ ಅದರ ಮೇಲೆ ಇಟ್ಟು ಅದನ್ನು ಮೊದಲು ಕ್ಷೀರೇ ಗೋವಿಂದಾಯ ನಮಃ ಓಂ ಗೋವಿಂದಂ ಆವಾಹಯಾಮಿ. ದಧಿನಿ ದಧಿವಾಮನಾಯ ನಮಃ ಓಂ ದಧಿವಾಮನಂ ಆವಾಹಯಾಮಿ. ಘೃತೆ ಅಚ್ಯುತಾಯ ನಮಃ ಓಂ. ಪರಮಾತ್ಮ ರೂಪ ಯಾವುದಾದ್ರೂ ಹೇಳ್ಬೋದು. ಅಚ್ಯುತಾಯ ನಮಃ ಓಂ ಅಚ್ಯುತಂ ಆವಾಹಯಾಮಿ. ಶರ್ಕರೆ ಅಚ್ಯುತಾಯ ನಮಃ ಓಂ ಅಚ್ಯುತಂ ಆವಾಹಯಾಮಿ. ಆಮೇಲೆ ಮಧುನಿ ಮಧುಸೂದನಾಯ ನಮಃ ಓಂ ಮಧುಸೂದನಂ ಆವಾಹಯಾಮಿ ಅಂತ ಹೇಳ್ಕೊಂಡು ಈಗ ಇದೇ ಹಾಲು ಅಂತ ಇಟ್ಕೊಳ್ಳಿ. ಶಂಖಕ್ಕೆ ಮುಗಿಸ್ಬಿಟ್ಟು ಆಪ್ಯಾಯಸ ಒಂಚೂರು ಉಳಿತಲ್ಲ ಅದನ್ನು ಉಳಿಸ್ಕೋಬೇಕು. ಅದನ್ನು ಆಮೇಲೆ ನೈವೇದ್ಯ ಮಾಡಲಿಕ್ಕೆ ಇಟ್ಕೋಬೇಕದು. ಕ್ರಮ ಇರೋದು ಹಾಗೆ. ಅಂದರೆ ಪೂರ್ತಿ ಮಾಡಿಬಿಡ್ಬಾರ್ದು, ಹಾಲನ್ನು ಅಷ್ಟು ಅಭಿಷೇಕ ಮಾಡಿಬಿಡ್ಬಾರ್ದು. ಇಷ್ಟು ಉಳಿಸ್ಕೋಬೇಕು ಕಡೆಯಲ್ಲಿ. ಅದು ಪಾತ್ರೆಯಲ್ಲಿ ಇರುತ್ತೆ. ಅದನ್ನು ಪಾತ್ರೆಯಿಂದ ಆಮೇಲೆ ಎಲ್ಲ ಆದಮೇಲೆ ನೈವೇದ್ಯ ಮಾಡಿಬಿಟ್ಟು ಮಂಗಳಾರತಿ ಮಾಡೋದು. ಈಗ ಹಾಲಿಂದಾಯಿತು,
ಇನ್ನು ಮೊಸರು ಹಾಲು ಹಾಕ್ಕೊಳ್ಳಿ ಮೊಸರು ಮಾಡಬೇಕು. ಓಂ ದಧಿಕ್ರಾವಣೋ ಅಕಾರಿಷಂ ಜಿಷ್ಣೋರಶ್ವಸ್ಯ ವಾಜಿನಾಃ ಸುರಭಿನೋ ಮುಖಾಖರತ್ ಪ್ರಣ ಆಯು ಉಂಶಿತಾರಿಷತ್. ಓಂ ದಧ್ನಾಸ್ನಪಯಾಮಿ ದಧಿಕ್ರಾವಣೋ ಅಕಾರಿಷಂ ಜಿಷ್ಣೋರಶ್ವಸ್ಯ ವಾಜಿನಾಃ ಸುರಭಿನೋ ಮುಖಾಖರತ್ ಪ್ರಣ ಆಯು ಉಂಶಿತಾರಿಷತ್. ಓಂ ದಧಿಕ್ರಾವಣೋ ಅಕಾರಿಷಂ ಜಿಷ್ಣೋರಶ್ವಸ್ಯ ವಾಜಿನಾಃ ಸುರಭಿನೋ ಮುಖಾಖರತ್ ಪ್ರಣ ಆಯು ಉಂಶಿತಾರಿಷತ್. ದಧ್ನಾಸ್ನಪಯಾಮಿ. ಓಂ ಘೃತಂ ಮೇ ಭಿಕ್ಷೆ ಘೃತಮಸ್ಯ ಯೋನಿರ್ಘೃತೇಶಿತೋ ಘೃತಂ ವತ್ಸ್ಯಧಾಮ ಅನುಶ್ವರಮಾವಾಹಮಾದಯಸ್ವಸ್ವಾಹ. ಕೃತಂ ವೃಷಭವಕ್ಷಿ ಹವ್ಯಂ ಘೃತೇನ ಸ್ನಪಯಾಮಿ. ಓಂ ಮಧುವಾತಾರುತಾಯತೆ ಮಧುಕ್ಷರಂ ತ್ರಿಸಿಂಧಾವಃ ಮಾಧ್ವೀನ ಸಂತೋಷಾದೀಃ ಮಧುನಕ್ತಾಮುತೋಷಸೋ ಮಧುಮತ್ಪಾಸ್ತೀಭಂ ರಜಾಃ ಮಧುದ್ಯೌರಸ್ತು ನ ಪಿತಾ ಮಧುಮಾಂನೋ ವನಸ್ಪತಿರ್ಮಧುಮಾಂಗಸ್ತು ಸೂರ್ಯಾಃ ಮಾಧ್ವೀರ್ಗಾವೋ ಭವಂತು ನಃ. ಓಂ ಮಧುನಾ ಸ್ನಪಯಾಮಿ. ಓಂ ಸ್ವಾದುಪಾವಸ್ವ ದಿವ್ಯಾಯ ಜನ್ಮಾನೆ ಸ್ವಾದುರಿಂದ್ರಾಯ ಸುಹಾವೀತು ನಾಮ್ನೆ ಸ್ವಾದುರ್ಮಿತ್ರಾಯ ವರುಣಾಯ ವಾಯಭೆ ಬೃಹಸ್ಪತಾಯೇ ಮಧುಮಾಂಗದಾಭ್ಯಃ. ಓಂ ಯಾ ಫಲಿನೀರ್ಯ ಆಫಲ ಆಪುಷ್ಪಾಯಾಶ್ಚ ಪುಷ್ಪಿಣೀಃ ಬೃಹಸ್ಪತಿ ಪ್ರಸೂತಾಸ್ತಾನೋ ಮುಂಚಂತುಂ ಹಾಸಃ. ಓಂ ಹಲೋದಕೇನ ಸ್ನಪಯಾಮಿ. ಇಷ್ಟಾದ ಮೇಲೆ ಇದನ್ನು ಬಲಗಡೆ ಇಟ್ಟು ಅನಂತರದಲ್ಲಿ ಈ ಉಳಿದಿತ್ತಲ್ಲ ಅದನ್ನು ಓಂ ಭೂರ್ಭುವಸ್ವಃ ತಸ್ಸಾವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂತ ತುಳಸಿದಳ ಹಾಕಿ ಒಂದು ಮಂಗಳಾರತಿಯನ್ನು ಮಾಡಬೇಕು. ನೀರಲ್ಲೇ ಮಾಡಿದ್ರು ಒಳ್ಳೆಯದು. ಇಷ್ಟಾದಮೇಲೆ ಈಗ ಹಾಲು ಅಭಿಷೇಕ ಆಯಿತು. ಪೂರ್ತಿ ಪಂಚಾಮೃತ ಅಭಿಷೇಕ ಆಯಿತು. ಹಿಂಗೆ ಬಗ್ಸೋವಾಗ ಸಾಲಿಗ್ರಾಮ ಕೆಳಗಡೆ ಬಿದ್ದು ತುಂಡಾಗಬಾರ್ದು, ಹುಷಾರಾಗಿ ನಾವು ಮಾಡ್ಕೋಬೇಕು. ಈಗ ಈ ಒಂದು ಹಾಲು ಏನಿದೆ ಅದನ್ನು ಇಲ್ಲಿ ಪ್ರಾಣದೇವರಿದೆ, ಅದಕ್ಕೆ ಅಭಿಷೇಕ ಮಾಡಬೇಕು. ಓಂ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ಅವನಿಮಗಾಹ ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸದೃಶಂ ನೋ ಜಯ ಜಯ. ಯಸ್ಯ ತ್ರೀಣ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಭರ್ತದ್ದರ್ಶದ ಮಿಥ್ಯಮೇವ ದಿಹಿತಂ ದೇವಸ್ಯ ಭರ್ಗೋ ವಹತೆ. ವಾಯೋ ರಾಮವಚೋನಯಂ ಪ್ರಥಮಕಂ ವೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥಕೃತಃ ಕೇಶವೇ. ಓಂ ಮಾತರ್ಮೇ ಮಾತರಿಶ್ವನ್ ಪಿತಃ ಅತುಲಗುರು ಭ್ರಾತಃ ಇಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರಜರಯಿತಃ ಜನ್ಮಮೃತ್ವಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವ. ಭೂತ್ವಾ ಕ್ಷೇತ್ರೇ ವಿಶುದ್ಧೇ ದ್ವಿಜಗಣನಿಲೇ ರೂಪ್ಯಪೀತಾಭಿಧಾನೆ ತತ್ರಾಪಿ ಬ್ರಹ್ಮಜಾತಿ ತ್ರಿಭುವನ ವಿಶದೆ ಮಧ್ಯಗೇಹಾಖ್ಯಗೇಹೇ. ಪಾರುರಾಜ್ಯಾದಿರಾಜಃ ಪುನರಪಿ ಬದರೀಂ ಪ್ರಾಪ್ಯ ಕೃಷ್ಣಂಚ ನತ್ವಾ ಕೃತ್ವಾ ಭಾಷ್ಯಾನಿ ಸಮ್ಯಕ್ ವ್ಯತನುತ ಚ ಭವಾನ್ ಭಾರತಾರ್ಥಪ್ರಕಾಶಂ. ಇದು ಪ್ರಾಣದೇವರ ಅಭಿಷೇಕ ಆಯಿತು. ಈ ಇದರಿಂದಲೇ ನಾವು ರುದ್ರಾದಿ ದೇವತೆಗಳಿಗೆ ಗರುಡಶೇಷಾದಿಗಳಿಗೆ ಅಭಿಷೇಕ ನಾವು ಮಾಡಬೇಕು. ಪ್ರಾಣದೇವರು ಮಾಡಿದ್ದಾದ ಮೇಲೆ ಮಾಡಬೇಕು. ಓಂ ಸ್ಫುಟಂ ಸ್ಫಟಿಕ ಸಪ್ರಭಂ ಸ್ಫುಟಿತಹಾಟಕಸ್ತ್ರೀಜಠಂ ಶಶಾಂಕದಲಶೇಖರಂ ಕಪಿಲಪುಲ್ಲನೇತ್ರತ್ರಯಂ ತರಕ್ಷುವರಕೃತ್ತಿಮದ್ ಭುಜಗಭೂಷಣಂ ಭೂತಿಮತ್ ಕದಾನುಚಿತಿ ಕಂಠತೆ ವಪುರವೀಕ್ಷತೆ ವೀಕ್ಷಣಂ. ತ್ರಿಲೋಚನ ವಿಲೋಚನೆ ಲಸತಿ ತೇ ಲಲಾಮಾಯಿತೆ ಸ್ಮರೋ ನಿಯಮಘ ಸ್ಮರೋ
नियमिनामभूद्भस्मसात् स्वभक्तिलतया वशी कृतवती सतीयं सति स्वभक्तवशतो भवान् अपि वशी प्रसीद प्रभो महेशमहितोषितत् पुरुषपूरुषाग्र्यो भवान् अघोररिपुघोरते ನಮವಾಮದೇವಾಂಜಲಿ. ಇಲ್ಲಿ ರಾಯರ ಪ್ರತೀಕ ಕೂಡ ಇದೆ. ರಾಘವೇಂದ್ರ ಸ್ತೋತ್ರ ಹೇಳಿ ಸಮಯ ಇದ್ದು ನೀವು ಮಾಡ್ಕೋಬೋದು ಬೇಕಾದ್ರೆ ಅದನ್ನು ಇಲ್ಲಿಟ್ಕೊಂಡು ಅದೇ ಪ್ರಕಾರ ಮಾಡ್ತೇನೆ. ವಾಯುದೇವರು ಮಾಡಿದ್ದೇ ಮಾಡಬೇಕು. ಓಂ ಶ್ರೀ ಪೂರ್ಣಬೋಧಗುರು ತೀರ್ಥವ್ಯೋಗ್ಯವಾರ ಕಾಮಾರಿಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ ಪೂರ್ವೋತ್ತರಾಮಿತರಂಗಜಲತ್ವಹಂತ ದೇವಾಲಯ ಸೇವಿತ ಪರಾಂಗಪಯೋದಲಗ್ನ ನಿವೇಶಭೇದವರಪೂತ ಜಗತ್ತು ಸತ್ವ ನೀಚೋಚ್ಚ ಭಾವ ಮುಖನಕ್ರ ಗಣೇಶಮೇತ ದುರ್ವಾದ್ಯಜಾಪತಿ ಗಿಲಿ ಗುರು ರಾಘವೇಂದ್ರ ವಾಗ್ದೇವತಾ ಸರಿದವಂ ವಿವಲೀಕರೋತು ಶ್ರೀ ರಾಘವೇಂದ್ರ ಸಕಲ ಪ್ರದಾತ ಸ್ವಪಾದಕಂಜದ್ವೇ ಭಕ್ತಿ ಮಧ್ಯ ಅಗಾಧ್ಯ ಸಂಭೇದನ ದೃಷ್ಟಿಮಜ್ಜ ಕ್ಷಮಾಸುರೇಂದ್ರೋತು ಮಾಂ ಸದಾಯಂ ಶ್ರೀ ರಾಘವೇಂದ್ರೋ ಹರಿಪಾದಕಂಜ ನಿಷೇವನಾಲಬ್ಧ ಸಮಸ್ತ ಸಂಪತೆ ದೇವಸ್ವಭಾವೋ ದ್ವಿಜಿದ್ರುಮೋಯಂ ಇಷ್ಟಪ್ರದೋ ಮೇ ಸತತಂ ತಭೂಯಾತ್ ಭವ್ಯಸ್ವರೂಪೋ ಭೌರಕತೂಲ ಸಂಘಾಗ್ನಿತೇಯಸ್ಸು ವಿಜೇರಿಶಾಲಿ ಸಮಸ್ತ ದುಷ್ಟಗ್ರಹ ನಿಗ್ರಹೇಶೋ ದುರತ್ಯಯೋಪಪ್ಲವ ಸಿಂಧು ಸೇತು ನಿರಸ್ತದೋಷೋ ನಿರವದ್ಯವೇಶಃ ಪ್ರತ್ಯತ್ಯಮೂಕತ್ವ ನಿದಾನಭಾಷಃ ವಿದ್ಯುತ್ಪರಿಜ್ಞೇ ಮಹಾವಿಶೇಷೋ ವಾಗ್ಭಯಕರೇ ನಿಜ್ಜಿತಭವ್ಯಶೇಷಃ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನವಾಗ್ದೇಶು ಪಾರವಾದೀನ್ ದತ್ವಾ ಶರೀರೋತ್ಥಸಮತ್ವದೋಷಾನ್ ಹತ್ವಾ ಸನೋವ್ಯಾದ್ಗುರು ರಾಘವೇಂದ್ರಃ ಯತ್ಪಾದೋದಕ ಸಂಜಯ ಸ್ವರ ನದಿ ಮುಖ್ಯಾಪಗಾಸಾದಿತ ಅಸಂಖ್ಯಾದುತ್ತಮ ಪುಣ್ಯಸಂಗತಿರಸತ್ ಪ್ರಖ್ಯಾತ ಪುಣ್ಯಾವಹ ದುಸ್ತಾಪತ್ರಯ ನಾಶನೋಭಿಮಃ ವಂದ್ಯ ಸುಪುತ್ರಪ್ರದೋ ವ್ಯಂಗಸ್ವಂಗ ಸಮೃದ್ಧಿದೋ ಗ್ರಹ ಮಹಾಪಾಪಾಪಹಸ್ತಂ ಶಯೇ ಯತ್ಪಾದಕಂಜರಜಸ ಪರಿಭೂಷಿತಾಂಗ ಯತ್ಪಾದಪದ್ಮಮಧುಪಾಯಿತ ಮಾನಸಾಯೇ ಯತ್ಪಾದಪದ್ಮಪರಿಕೀರ್ತನ ಜೀರ್ಣವಾಚಃ ತದ್ದರ್ಶನಂ ದುರಿತಕಾನನದಾವಭೂತಂ ಸರ್ವತಂತ್ರಸ್ವತಂತ್ರೋऽಸೌ ಶ್ರೀಮಧ್ವಮದವರ್ಧನಃ ವಿಜೇಂದ್ರರಾಜ್ಯೋತ್ಥ ಸುಧೀಂದ್ರವರಪುತ್ರಕಃ ಶ್ರೀರಾಘವೇಂದ್ರೋ ಯತಿರಾಟ್ ಗುರುರ್ಮೇ ಸಾಧ್ಯಾಪಹಃ ಜ್ಞಾನಭಕ್ತಿಸುಪುತ್ರಾಯುಃ ಯಶಸ್ತ್ರೀ ಪುಣ್ಯವರ್ಧನಃ ಪ್ರತಿವಾದಿಜೇ ಸ್ವಾಂತ ವೇದಚಿನ್ನಾದುರೋ ಗುರುಃ ಸರ್ವವಿದ್ಯಾಪ್ರವೀಣೋऽನ್ಯೋ ರಾಘವೇಂದ್ರಾನ್ ವಿದ್ಯತೆ ಅಪರೋಕ್ಷೀಕೃತಶೇಷಃ ಸಮುಪೇಕ್ಷಿತಭಾವಜಃ ಅಪೇಕ್ಷಿತಪ್ರದಾತಾನ್ಯೋ ರಾಘವೇಂದ್ರಾನ್ ವಿದ್ಯತೆ ದಯಾದಾಕ್ಷಿಣ್ಯವೈರಾಗ್ಯ ವಾಕ್ಪಾಟವಮುಖಾಂಕಿತಃ ಶಾಪಾನುಗ್ರಹಕ್ತೋನ್ಯೋ ರಾಘವೇಂದ್ರಾನ್ ವಿದ್ಯತೆ. ಮುಂದಿದ್ದೆಲ್ಲ ನಾವು ಆಮೇಲೆ ಮಾಡ್ಕೋಬೋದು. ಈಗ ಪರಮಾತ್ಮನಿಗೆ ಅಭಿಷೇಕ ಆಗಬೇಕು. ಅದಕ್ಕಾಗಿ ಮೊದಲು ನಾವು ಇದನ್ನು ತೊಳೆಯೋದು ಅಂತಿದೆ. ಹಾಲೆಲ್ಲ ಹೋಗುವಂತೆ ತೊಳಿಬೇಕು. ನಾನು ಮೊದಲು ಹೇಳಿದಂತೆ ನೀವು ಹೂವು ಏನಿದೆ ಅದನ್ನು ನಾವು ಘಂಟಾನಾದ ಪೂರ್ವಕವಾಗಿ ಪ್ರತಿಮೆಗಳಿತ್ತು ಅಂದರೆ ಪ್ರೋಕ್ಷಣೆ ಹಿಂಗೆ ಮಾಡಬೇಕು. ಓಂ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷಸಹಸ್ರಾವಾದ ಸಭೂಮಿಂ ವಿಶ್ವತೋ ಋತ್ವಾತ್ಯಾದಿಷ್ಟದಶಾಂಗುಲಂ ಪುರುಷ ಯೇ ವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವಶೇಷಾನೋ ಯದನ್ನೇನಾತಿರೋಹತಿ ಏತಾವಾನತ್ಯಮಹಿಮಾ ಪ್ರೋಜ್ಯಾಯಾಮುಶ್ಚ ಪುರುಷಃ ಪಾದೋತ್ತಿ ವಿಶ್ವಾ ಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ತ್ರಿಪಾದೂರ್ಧ್ವಬುಧಿ ಪುರುಷ ಪಾದೋತ್ತೇಹ ಭಾವತ್ ಪುನಃ ತಥೋ ವಿಶ್ವಂ ವ್ಯಕ್ರಾಮತಿ ಶಾಸನಾನಶನೇ ಅಭಿ ತಸ್ಮಾದ್ವಿರಾಜಾಯತ ವಿರಾಜೋ ಅಧಿಪುರುಷಃ ಸ ಜಾತೋ ಅತ್ಯಾದಿಚ್ಯತ ಪಶ್ಚಾದ್ಭೂವ್ಯಮಥೋ ಪುರಃ ಯತ್ಪುರುಷೇಣ ಹವಿಷಾ ದೇವಾಯಜ್ಞಮತಂ ವತ ವಸಂತೋ ಅಸ್ಯಾಸೀರಾಜ್ಯಂ ಭೀಷ್ಮಹಿದ್ಮ ಶರದ್ಧವಿಃ. ಏನು ಇದಿದೆ ತೀರ್ಥ ಉಳಿದಿದ್ದು ಅದನ್ನು ಪ್ರಾಣಿಗಳು ಕೂಡ ಮಾಡಬೇಕು.
ಗರುಡಶೇಷಾದಿಗಳಿಗೂ ಕೂಡ ಮಾಡಬೇಕು, ಗಣಪತಿಗೂ ಮಾಡಬೇಕು, ಇನ್ಯಾರ ಗುರುಗಳಿದ್ದರೆ ಅವ್ರಿಗೂ ಮಾಡಬೇಕು, ಪರಮಾತ್ಮನಿಗೆ ಮಾಡಿರತಕ್ಕಂಥದ್ದು ಇದೆ ಅದರಿಂದ ಮಾಡಬೇಕು. ಇದು ಎಲ್ಲರಿಗೂ ಅಭಿಷೇಕ ಆಯಿತು. ಈಗ ಇದನ್ನು ವಸ್ತ್ರ ಇಟ್ಕೋಬೇಕು. ಆ ವಸ್ತ್ರದಲ್ಲಿ ನಾವು ಸಾಲಿಗ್ರಾಮವನ್ನು, ಅದು ಇದ್ರ ಶಿಲೆ, ಅದು ಸಾಲಿಗ್ರಾಮ ಶಿಲೆ ಎಂಬತಕ್ಕಂಥದ್ದು ಏನಿದೆ ಅದು ಅಗ್ನಿಶಿಲೆ. ಅದು ಅಗ್ನಿಶಿಲೆ ಅಂತ ಹೇಳಿದ್ರೆ ಅದು ಬಿರುಕು ಬಿಡುತ್ತೆ. ಅದಕ್ಕೋಸ್ಕರವಾಗಿ ನಾವೇನು ಮಾಡಬೇಕು, ಈ ಸಾಲಿಗ್ರಾಮಗಳನ್ನು ಹೇಗಿದೆಯೋ ಹಾಗೇ, ಅಂದರೆ ಜಾಸ್ತಿ ಇದು ಮಾಡಬಾರ್ದು. ಅದು ಒಳಗಡೆ ಪಂಚಾಮೃತ ಸೇರಿಕೊಂಡಿದ್ದೆ ಬೇಕಾದ್ರೆ ಒರೆಸ್ಬಿಟ್ಟು ಇದು ಮಾಡ್ಬೋದು. ಸಾಮಾನ್ಯ ಹಿಂಗೆ ಇದು ಒದ್ದೊದ್ದೇ ಇದ್ದರೆ ಅದೇನಾಗುತ್ತೆ ಅಂದರೆ ಬಿರುಕು ಬಿಡೋಲ್ಲ, ಇಲ್ಲ 2 ಭಾಗ ಆಗಿಬಿಡುತ್ತೆ. ತುಂಬ ಬೇಸಿಗೆ ಇದರಲ್ಲೆಲ್ಲ ಬಂದಾಗ ಆಗುತ್ತೆ. ಅದಕ್ಕೋಸ್ಕರ ಪ್ರತಿಮೆಯನ್ನು ಒರೆಸದೇ ಇರಬಾರ್ದು. ಈಗ ಇದೊಂದು ತೀರ್ಥ ಆಯಿತು, ಈಗ ಇದೊಂದು ತೀರ್ಥ ಆಯಿತು, ಪ್ರಾಣದೇವ ತೀರ್ಥ ಆಯಿತು, 2 ಕೂಡ ಆಯಿತು. ಈಗ 2 ತೀರ್ಥ ತಯಾರಾಗಿದೆ. ಈಗ ನಾವು ಇದಕ್ಕೆಲ್ಲ ಅರ್ಚನೆ ಮಾಡಬೇಕು. ಅರ್ಚನೆ ಮಾಡುವಾಗ ಮೊದಲು ಇದಕ್ಕೆ ಹಾಕಬೇಕು. ಅದನ್ನು ನಿಧಾನಕ್ಕೆ ಗಡಿಬಿಡಿ ಮಾಡಿಕೊಳ್ಳದೆ ಸಾಲಿಗ್ರಾಮ ಕೆಳಗಡೆ ಬೀಳಿಸ್ದೆ ನಿಧಾನಕ್ಕೆ ನಾವು ಹಾಕಬೇಕು. ಎಷ್ಟೆಷ್ಟು ತಾಳ್ಮೆ ಇರ್ತೀವೋ ಅಷ್ಟೆಷ್ಟು ಸಾಲಿಗ್ರಾಮ ಒಡಿಬಾರ್ದು. ಇದಕ್ಕೆಲ್ಲ ಪ್ರಾಯಶ್ಚಿತ್ತ ಮಾಡ್ಕೋಬೇಕಾಗುತ್ತೆ. ನಾವು ಕೆಲಸ ಹೀಗೆ ಅಂದ್ಕೊತಾರೆ, ಕೈಯಿಂದ ಜಾರು ಹೊರಟೋಗುತ್ತೆ, ತುಂಡಾಗುತ್ತೆ. ಅದಕ್ಕೋಸ್ಕರ ಬಟ್ಟೆಯಿಂದ ಒರೆಸಿ ಇಟ್ಟರೆ ಸಾಕು. ಎಲ್ಲವನ್ನು ಕೂಡ ಒಪ್ಪವಾಗಿ ಇಟ್ಕೋಬೇಕು. ಈಗ ಅದರ ಮೇಲೆ ಇಟ್ಕೊಂಡು ಮೊದಲು ಗಂಧ ಏನಿದೆ ಅದನ್ನು ಹಚ್ಚೋದು. ಗಂಧದ್ವಾರಾಂ ದುರಾಧರ್ಷಾಂ ನಿತ್ಯಪುಷ್ಟಾಂಕರೀಷಿಣೀಂ ಈಶ್ವರೀಂ ಸರ್ವಭೂತಾನಾಂ ತಾಭಿಹೋಪಕ್ವಹಿ ಶ್ರಿಯಂ ಗಂಧಾಂ ಧಾರಯಾಮಿ ಅಥ ತುಳಸೀಪತ್ರಂ ಸಮರ್ಪಯಾಮಿ. ನಿಮಗೆ ಯಾವುದು ವೆಂಕಟೇಶ್ವರ ಸ್ತೋತ್ರ ಯಾವುದು ಬರುತ್ತೋ ಆ ಸ್ತೋತ್ರವನ್ನು ನಾವು ಹೇಳ್ಕೋಬೇಕು. ಓಂ ಶ್ರೀಕೃಷ್ಣ ಕಮಲಾನಾಥೋ ವಾಸುದೇವ ಸನಾತನಃ ವಸುದೇವ. ಗಿಡದಲ್ಲಿ ಹೀಗಿರುತ್ತೆ ಹಾಗೇ ಬರಬೇಕು, ಹಿಂಗೆ ಇಡಬಾರ್ದು ಯಾವತ್ತೂ ಕೂಡ. ಗಿಡದಲ್ಲಿ ಪುಷ್ಪಾವಳಿ ಹೇಗಿರುತ್ತೋ ಹಾಗೆ ಇರಬೇಕು, ಒಂದು ಕಡೆಯಿಂದ ಇಟ್ಕೊಂಡು ಬರಬೇಕು. ಓಂ ಶ್ರೀಕೃಷ್ಣ ಕಮಲಾನಾಥೋ ವಾಸುದೇವ ಸನಾತನಃ ವಸುದೇವಾತ್ಮಜ ಪುಣ್ಯೋ ಲೀಲಾ ಮಾನುಷ ವಿಗ್ರಹ ಶ್ರೀವತ್ಸಕೌಸ್ತುಭದ್ರ ಯಶೋದಾವತ್ಸಲೋ ಹರಿ ಚತುರ್ಭುಜಾತ್ರಚಕ್ರಾಸಿ ಗದಾ ಶಂಖ ಅದ್ಯುದಾಯುಧಃ ದೇವಿಕೀ ನಂದನ ಶೇಷೋ ನಂದಗೋಪಪ್ರಿಯಾತ್ಮಜಃ ಯಮುನಾ ವೇಗಸಂಹಾರಿ ಬಲಭದ್ರಪ್ರಿಯಾನುಜಃ पूतनाजीविताहारी शकरासुरभञ्जनः नन्दव्रजजानन्दी सच्चिदानन्दविग्रहः नवनीतविलुप्ताङ्गो नवनीतनटो नगः नवनीतनवाहारो मुषुकुन्दप्रसादकृति षोडशस्ति सहस्ते शहातिभङ्गी मदराकृतिः शुकवागमताभ्यन्दो गोविन्दो योगिनां पतिः वत्सपादहरो नन्तो धेनुकासुरभञ्जनः तृणीकतरणावत्वयमलार्जुनभञ्जनः उत्तालत्तालभेत्ता च तमालश्यामलाकृतिः गोपगोपीश्वरो जोगी कोटिसूर्यसमप्रभा विलापतिपरञ्ज्योतिः यादवेन्दो यदुद्भवः वनमाली पीतवासाः पारिजातापहारकः गोवर्धनाचलो धत्ता गोपालस्तरुपालकः अजो निरञ्जनकामजनककञ्जलोचनः मधुहा मुदरानाथो द्वारकानायको बली वृन्दावनान्तःसञ्चारी तुलसीधामभूषणः स्यमन्तकमणिर्हत्ता नरनारायणात्मकः कुब्जागन्धानुलिप्ताङ्गो मायी परमपूरुषः मुष्टिकासुरचाणूरा मल्लयुद्धविशारदः संसारि वैरी कंसारी मुरारिन्द्रकान्तकः ಅನಾದಿ ಚ. ಇಲ್ಲಿ ಅನ್ನ ಕೂಡ ಮಾಡ್ಕೊಂಡಿದ್ದೇನೆ. ಮುಸ್ರೆ ಎಲ್ಲ ಒಂದರಲ್ಲಿ ಇಡಬೇಕು. ಇದನ್ನು
ಈಗ ನಾವು ಅರ್ಚನೆ ಆಯಿತು, ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದೇವೆ. ಅನಂತರದಲ್ಲಿ ಅಗ್ಗಿ ಇದಿದೆ, ಅದರಿಂದ ನಾವು ಇದನ್ನು ಹಾಕ್ಕೊಳ್ತೇನೆ. ಕೆಂಡವನ್ನು ಹಾಕ್ಕೊಂಡು ಇದೇನು ಆಮೇಲೆ ಅಂಗಾರ ಆಗೋದು. ಇದು ಧೂಪ ಬರ್ತಾ ಇದೆ. ಧೂಪ ನಾವು ಗಂಟೆಯಲ್ಲಿ ತೆಗೆದುಕೊಂಡು ಶಂಖಕ್ಕೆ ಮುಟ್ಟಿಸಿ, ಇದನ್ನು ಪಂಚರಾತ್ರಾಗಮದಲ್ಲಿ ಕ್ರಮ ಹೇಗೆ ಹೇಳ್ತಾರೆ ಅಂದರೆ, ಮಂಗಳಾರತಿ ಮಾಡಲಿಕ್ಕೆ ಹೇಳೋದು. ನಾವೆಲ್ಲ ಮಂಗಳಾರತಿ ಪದ್ಧತಿ ಮಾಡ್ಕೊಂಬಂದಿದ್ದು ಮಂಗಳಾರತಿ ಮಾಡೋದು. ವಸ್ತುತ ಹಿಂಗೆ ಪರಮಾತ್ಮ ನೋಡೋದು ತೋರಿಸೋದು, ಹೀಗೆ ನೆಲಕ್ಕೆ ಮುಟ್ಟಿಸೋದು, ಪುನಃ ಹಾಗೆ ತೋರಿಸೋ ಪರಮಾತ್ಮನಿಗೆ, ಪುನಃ ನೆಲದ ಮೇಲೆ ಇಡೋದು, ಪುನಃ ಹೀಗೆ 3 ಸರ್ತಿ ಮಾಡಿಬಿಟ್ಟು ಆ ಧೂಪದ ಹೊಗೆ ಇರ್ತದೆ, ಅದರಲ್ಲಿ ಆ ಪರಮಾತ್ಮ ರೂಪವನ್ನು ನೋಡಿದ್ರೆ ಎಷ್ಟೋ ಕೋಟಿ ಪಾಪಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಪದ್ಧತಿ ಹೇಗಿದ್ದರೆ ಹಾಗೆ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ, ತಿಳ್ಕೊಂಡಿದೆ ಅಷ್ಟೇ. ವನಸ್ಪತ್ಯುದ್ಧೋ ದಿವ್ಯಗಂಧಾಢ್ಯಗಂಧೂತ ಮಹಾಗ್ರಿಯ ಸರ್ವದೇವಾನಾಂ ಧೂಪೋ ಎಂಬ ದೀಕ್ಷೆದಾಂ ಧೂಪಮಾಗ್ರಾಪಿ. ಆಮೇಲೆ ಇದು ನೀರು ಹಾಕಬಾರ್ದು ಮೊದಲೇ. ಏಕಾರ್ತಿ ಅಂತ ಹೆಸರು. ಕೇವಲ 3 ಬತ್ತಿ ಮಾತ್ರ ಇರುತ್ತೆ ಏಕಾರ್ತಿಯಲ್ಲಿ. ಏಕಾರ್ತಿಗೆ ಯಾವತ್ತೂ ಕೂಡ 5 ಬತ್ತಿ ಹಾಕಬಾರ್ದು, 3 ಬತ್ತಿ ಹಾಕಬೇಕು. ಅದನ್ನು ಶಂಖಕ್ಕೆ ಮುಟ್ಟಿಸಬೇಕು. ಮೊದಲೇ ಹೇಳಿದಂತೆ ನಾನು ಗಂಟೆಯನ್ನು ಬಲಗೈ ತಗೋಬೇಕು, ಅನಂತರ ಶಂಖಕ್ಕೆ ಮುಟ್ಟಿಸಿ ಮಂಗಳಾರತಿ ಮಾಡಬೇಕು. ವನಸ್ಪತ್ಯುದ್ಧೋ ದಿವ್ಯಗಂಧಾಢ್ಯಗಂಧೂತ್ತಮಃ ಆಗ್ರಿಯ ಸರ್ವದೇವಾನಾಂ ಧೂಪೋ ಎಂಬ ದೀಕ್ಷೆದಾಂ ಧೂಪಮಾಗ್ರಾಪಯಾಮಿ. ಮಂಗಳಾರತಿ ಮಾಡೋ ಕ್ರಮವನ್ನು ಪರಮಾತ್ಮ ನಿಂತಿದ್ದ ಅಂತ ಹೇಳಿದ್ರೆ ಪಾದಕ್ಕೆ 3 ಬಾರಿ ಮಾಡಬೇಕು, ಹೃದಯಕ್ಕೆ 3 ಬಾರಿ ಮಾಡಬೇಕು, ಮುಖಕ್ಕೆ 3 ಬಾರಿ ಮಾಡಬೇಕು, ಆಮೇಲೆ ಒಟ್ಟಿಗೆ 3 ಬಾರಿ ಮಾಡಬೇಕು. ಇದು ಒಂದು ಮಂಗಳಾರತಿ ಆಯಿತು. ಹಾಗೆಯೇ ಪಾದಕ್ಕೆ 4 ಬಾರಿ ಮಾಡೋದು. 1 2 3 4 ಪಾದಕ್ಕೆ. ಹೃದಯಕ್ಕೆ 2 ಬಾರಿ ಮಾಡೋದು, ಮುಖಕ್ಕೆ 1 ಬಾರಿ ಮಾಡೋದು, ಒಟ್ಟಿಗೆ 7 ಬಾರಿ ಮಾಡೋದು. ಈ ಕ್ರಮವನ್ನೇ ಅಳವಡಿಸ್ಕೋಬೇಕು ನಾವು. 2 3 4 5 6 7 ಇದು ಆಯಿತು. ಇದನ್ನು ಉರಿಬಾರ್ದು. ಇದು ಏಕಾರ್ತಿ, ಅದು ದೈತ್ಯರು ತೊಗೊಂಡ್ಬಿಡ್ತಾರೆ. ಅದಕ್ಕೋಸ್ಕರವಾಗಿ ಅದನ್ನು ನಾವು ಆರಿಸಬೇಕು. ಇದನ್ನು ಮಾತ್ರ ಆರಿಸ್ಬೇಕು, ಯಾವುದನ್ನು ಆರಿಸಬಾರ್ದು. ಇದೊಂದು ಮಾತ್ರ ಆರಿಸಲಿಕ್ಕೆ. ಈಗ ನೈವೇದ್ಯ ಮಾಡೋದು. ಮೊದಲು ಶುದ್ಧವಾದ ನೀರೇನಿದೆ ಅದನ್ನು ಶಂಖಕ್ಕೆ ಹಾಕ್ಕೋಬೇಕು. ನಾವು ಈ ಆಚಮನ ಮಾಡಿದ್ದೆಲ್ಲ ತೊಗೋಬಾರ್ದು. ಓಂ ತುಳಸಿದೆಲ್ಲ ಹೆಂಗೆ ಇಟ್ಕೋಬೇಕು, ಪಕ್ಕದಲ್ಲಿ ಇಟ್ಕೊಂಡು ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಅಂಥೇಳಿ ಕೈ ನೀರು ಹಾಕ್ಕೋಬೇಕು. ಹಿಂಗೆ ಹಾಕ್ಕೊಂಡು ಪ್ರೋಕ್ಷಣೆ ಮಾಡಬೇಕು. ಓಂ ಭೂರ್ಭುವಸ್ವಃ ತತ್ಸಾವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಸತ್ಯಂ ತತ್ವೇನ ಪ್ರಶಂಚಾಮಿ. ಸತ್ಯಂ ತತ್ವೇನ ಅಂತಶ್ಚರತಿ ಭೂತೇಷು ಗುಹಾಯಾಂ ಧೃತೋಮುಖಃ ತ್ವಂ ಯಜ್ಞತ್ವಂ ವಷಟ್ಕಾರಃ ತ್ವಂ ವಿಷ್ಣುಃ ಪುರುಷಃಪರಃ ಶ್ರೀಕಾಯ ಸಪರವಾಯ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮಹಾಲಕ್ಷ್ಮೀ ಗ್ರೀವಾನ್ ಲಕ್ಷ್ಮೀ ವೇದಿವ್ಯಾಸ ಮಹಾಲಕ್ಷ್ಮೀ ನರಸಿಂಹಾಯ ನಮಃ, ಲಕ್ಷ್ಮೀ ದತ್ತಾತ್ರೇಯ ನಮಃ, ಕಪಿಲಾಯ ನಮಃ. ಯಾವ ರೂಪ ನಿಮ್ಗೆ ಪೂಜೆ ಮಾಡಬೇಕು ಅಷ್ಟಕ್ಕೂ ನೈವೇದ್ಯವನ್ನು ಕೊಡಬೇಕು. ಓಂ ಪ್ರಾಣಾಯ ಸ್ವಾಹ, ಓಂ ಅಪಾನಾಯ ಸ್ವಾಹ, ಓಂ ಯಾನಾಯ ಸ್ವಾಹ, ಓಂ ಉದಾನಾಯ ಸ್ವಾಹ, ಓಂ ಸಮಾನಾಯ ಸ್ವಾಹ, ಓಂ ಬ್ರಹ್ಮಣೇ ನಮಃ. ಓಂ ಅಷ್ಟು ಹೇಳಿಬಿಟ್ಟು ಒಂದು ತುಳಸಿದೆಲ್ಲ ತೆಗೆದುಕೊಂಡು ಅದಕ್ಕೆ ನೀರು ಹಾಕ್ಕೋಬೇಕು. ಅದ್ಯತಿಷ್ಠತಿ ಯತ್ಕಿಂಚಿತ್ ಕಲ್ಪಿತಂ ಚಾಪರೇ ಗೃಹೇ ಪಕ್ವಮನ್ನಂ ಸ ಪಾನೀಯಂ ಸರ್ವೋಪಸ್ಕರಸಂಯುತಂ ಯಥಾ ಕಾಲಂ ಮನುಷ್ಯಾಬ್ದೈಃ ಭೋಕ್ಷ್ಯಮಾನಂ ಶರೀರಭಿಃ ತತ್ಸರ್ವಂ ವಿಷ್ಣುಪೂಜಾಸ್ತು ಪ್ರೀತಾಮೇ ಜನಾರ್ದನಃ. ಅನ್ನಾನಿ ಪಾಯಸಮುಖಾನಿ ವಿಶುದ್ಧಮಂತೆ ಸ್ನಿಗ್ಧಾನಿ ಸತ್ಕದಲೀ ಮೃದಸಂತತಾನಿ ಸತ್ಪಿಃ ಗುಡೈಃ ಮಧುಭಿಃ ಆರ್ದ್ರತಮಾನಿ ಭೂಯಃ ಸ್ವಾಮಿನ್ ಸಮರ್ಪಯತಿ ಧನ್ಯತಮೋ ನರಸ್ತೆ. ಓಂ ಇದು ಮಾಡಿದ ಮೇಲೆ ಪರಮಾತ್ಮ ನೈವೇದ್ಯ ಲಕ್ಷ್ಮೀದೇವಿ ಬಡಿಸ್ತಾ ಇದ್ದಾಳೆ. ಪರಮಾತ್ಮ ಲಕ್ಷ್ಮೀದೇವಿಯನ್ನು ತೊಡೆ ಮೇಲೆ ಕೂರಿಸ್ಕೊಂಡು ಇನ್ನೊಂದು ರೂಪದಿಂದ ಊಟ ಸ್ವೀಕಾರ ಮಾಡ್ತಾ ಇದ್ದಾನೆ.
ಅಂಥೇಳಿ ಭಾವನೆಯಿಂದ ನಾವು ಆ ಓಂ ನಮೋ ನಾರಾಯಣ ಮಾಡಿದ್ವಲ್ಲ ಆ ಮಂತ್ರವನ್ನು ನಾವು ಮುಸ್ಕ ಹಾಕ್ಕೊಂಡು ಜಪ ಮಾಡ್ತಾ ನಾವು ಚಿಂತನೆ ಮಾಡಬೇಕು. ಓಂ ನಮೋ ನಾರಾಯಣ 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 ಓಂ 108 ಬಾರಿ ನಾವು ನಾರಾಷ್ಟಾಕ್ಷರ ಮಂತ್ರ ಮಾಡಿದ್ರೆ ಒಳ್ಳೆಯದು. ಯಾಕೆಂದ್ರೆ ಆಗ ನಮಗೆ ಏನೇನು ವಸ್ತುಗಳೆಲ್ಲ ನಮಗೆ ಇಷ್ಟವಾಗಿದೆಯೋ ಅದೆಲ್ಲ ಇಷ್ಟವಾದ ವಸ್ತುಗಳನ್ನು ಕೂಡ ಮನಸ್ಸನ್ನು ನಾವು ಸಂಕಲ್ಪ ಮಾಡಿ ಒಳ್ಳೆ ದೊಡ್ಡ ಒಂದು 5 ಎಲೆ ಬಾಳೆ ಎಲೆಯಲ್ಲಿ ಅದನ್ನು ಹಾಕಿ ಒಳ್ಳೆ ಭಕ್ಷ್ಯಗಳೆಲ್ಲ ಇಟ್ಟು ನಾವು ಆ ಪರಮಾತ್ಮ ಸ್ವೀಕಾರ ಮಾಡ್ತಾ ಇದ್ದಾನೆ, ಲಕ್ಷ್ಮೀದೇವಿ ಸ್ವೀಕಾರ ಮಾಡುವಂತ ಬಡಿಸ್ತಾ ಇದ್ದಾಳೆ, ಭೋಜನ ಪಾತ್ರೆ ದುರ್ಗಾದೇವಿ ಆಗಿದ್ದಾಳೆ ಅಂತ ತಿಳ್ಕೊಂಡು ನಾವು ಅನುಸಂಧಾನ ಮಾಡಿದ್ರೆ ಮನದಲ್ಲಿ ಸುಂದರ ಪದಾರ್ಥವ ನೆನೆದು ಕೂಡ ಅದನ್ನು 100 ಮಡಿ ಮಾಡಿಕೊಡುವ ಅಂತ ಹರಿಕಥಾಂಸಾರ ಹೇಳಿದಂತೆ ನಮ್ಗೆ ಏನೇನಿಷ್ಟು ಅದೆಲ್ಲ ಪರಮಾತ್ಮನಿಗೆ ಅರ್ಪಣೆ ಮಾಡಿಬಿಡ್ಬೇಕು. ಅದಕ್ಕೋಸ್ಕರ ಭೀಮಸೇನ ದೇವರು ಮಾಡಿರ್ತಕ್ಕಂಥ ಒಂದು ಮಾನಸ ಪೂಜಾ ಸಂಕಲ್ಪ ಅಂತಿದೆ, ಅದನ್ನು ಕೂಡ ಹೇಳ್ಕೊಬೋದು ಬೇಕಾದ್ರೆ. ಷಷ್ಕುಲ್ಯ ಸ್ಥಿಲಮೋದಕಾ ಘೃತಯುತಾ ನಾನಾ ವಿಧ ಮೋದಕಾ ಫೇನಾದ್ಯಾ, ಫೇನ ಅಂದರೆ ಫೇಣಿ, ಫೇನಾದ್ಯಾ ಪೃಥುಕಾಶ್ಚ ಶರ್ಕರಯುತಾ ಪುಂಡ್ರಾಶ್ಚ ಮುದ್ಗಾದಯ ಖರ್ಜೂರಿ ಕದಲಿ ರಸಾಲ ಪನಸ ಸಾಕ್ಷಾತ್ ಕಪಿತ್ಥಾದಿಕಂ ನೃತ್ಯಂ ಸ್ವಾದಮೃತೋಪಮಂ ನವನವಂ ಸಂಗೃಹ್ಯತಾಮಚ್ಯುತಾಂ ಅನ್ನಂ ಚತುರ್ವಿಧಂ ಕೃಷ್ಣ ಕ್ಷೀರಾನ್ನಂ ಸಗುಡಂ ಘೃತಂ ಶೀತೋದಕಂ ಶೀತಲಂಚ ಕರ್ಪೂರೈಲಾದಿವಾಸಿತಂ. ವಟಕಾಹ ದೋಸೆ ಅಂತ ಅರ್ಥ. ದಧಿ ನಿಕ್ಷಿಪ್ತಾಹ ಮೊಸರಲ್ಲಿ ನೆನೆಸಿರಬೇಕು. ವಟಕಾಹ ದಧಿ ನಿಕ್ಷಿಪ್ತಾಹ ಶೃಂಗಬೇರ ಫಲಾದಿಕಂ ಹಿಂಗು ಸಾಮುದ್ರ ಮಾರೀಚ ಸಂಸ್ಕೃತಂ ಪ್ರತಿಗೃಹ್ಯತಾಂ. ಇಷ್ಟೆಲ್ಲ ಮಾಡಿ ನೈವೇದ್ಯ ಚಿಂತನೆ ಮಾಡಿ ಆ ಪರಮಾತ್ಮ ಸ್ವೀಕಾರ ಮಾಡೋದು ಪ್ರಾರ್ಥನೆ ಮಾಡ್ಕೋಬೇಕು. ಅನಂತರದಲ್ಲಿ ಹಸ್ತ ಪ್ರಕ್ಷಾಲನ ಸಮರ್ಪಯಾಮಿ. ಹಸ್ತ ಪ್ರಕ್ಷಾಲನ ಪರಮಾತ್ಮ ಕೈ ತೋರಿಸ್ತಾ ಇದ್ದೀವಿ ಅಂತ ಲಕ್ಷ್ಮೀದೇವಿ ಕೈ ತೋರಿಸ್ತಾನೆ ಇಟ್ಕೋಬೇಕು. ಹಸ್ತ ಪ್ರಕ್ಷಾಲನ ಸಮರ್ಪಯಾಮಿ. ಆ ವಾಮೆ ಗಂಡೂಷಂ ಅಂದರೆ ಎಡಭಾಗದಲ್ಲಿ ಉಗಿಬೇಕು ನಾವು. ಅದಕ್ಕೋಸ್ಕರ ಪರಮಾತ್ಮ ಕೂಡ ನಾವು ಗಂಡೂಷಕ್ಕೆ ಬಾಯಿ ಮುಕ್ಕಳಿಸಿ ನೀರು ಕೊಡ್ತಾ ಇದ್ದೇವೆ. ವಾಮೆ ಗಂಡೂಷಂ ಸಮರ್ಪಯಾಮಿ. ಓಂ. ಆಮೇಲೆ ಕರವಸ್ತ್ರಂ ಸಮರ್ಪಯಾಮಿ, ಕೈ ಒಸ್ಕೊಳ್ಳಿಕ್ಕೆ ಕಾಲು ಒಸ್ಕೊಳ್ಳಿಕ್ಕೆ. ಪಾದ ಪ್ರಕ್ಷಾಲನ ಸಮರ್ಪಯಾಮಿ, ಕರ ಪ್ರಕ್ಷಾಲನ ಸಮರ್ಪಯಾಮಿ, ವಾಮೆ ಗಂಡು ಸಮರ್ಪಯಾಮಿ. ಆಮೇಲೆ ತಾಂಬೂಲ ಲಕ್ಷ್ಮೀದೇವಿ ಕೊಡ್ತಾ ಅಂತ ತಿಳ್ಕೋಬೇಕು. ತಾಂಬೂಲ ಇಡಬೇಕು. ತಾಂಬೂಲ ದಕ್ಷಿಣೆ. ಕ್ರಮುಖ ತಾಂಬೂಲಂ ಸಮರ್ಪಯಾಮಿ. ಓಂ ನಮೋ ನಾರಾಯಣಾಯ ಓಂ ಸುವರ್ಣ ಪುಷ್ಪದಕ್ಷಿಣಾಂ ಸಮರ್ಪಯಾಮಿ. ಓಂ ಕ್ರಮುಖ ತಾಂಬೂಲ ಸಮರ್ಪಯಾಮಿ. ಇಷ್ಟಾದ ಮೇಲೆ ಅನಂತರದಲ್ಲಿ ಇದು ಇಲ್ಲಿಗೆ ನಾವು ನಿಲ್ಲಿಸ್ಕೊಂಡು ಪ್ರಾಣದೇವರಿಗೆ ಅವರಿಗೆಲ್ಲ ನಾವು ತೀರ್ಥಾಲ ಕೊಟ್ಟು ಅವ್ರಿಗೂ ನೈವೇದ್ಯನ ಮಾಡಬೇಕು. ಈಗ ನಾವು ಈ ಅನ್ನ ಏನು ಮಾಡಿದ್ದೇವೆ ಅದನ್ನು ನೈವೇದ್ಯಕ್ಕೆ ಇಟ್ಕೊಂಡಿದ್ದೇವೆ. ಪರಮಾತ್ಮ ನೈವೇದ್ಯ ಆದ ಕೂಡಲೇ ನಾವು ಒಂದು ಪಾತ್ರೆಯಲ್ಲಿ ನಾವು ಈ ಪಾತ್ರೆಯಲ್ಲಿ ಇದನ್ನು ಇಟ್ಕೊಂಡಿದ್ದೇನೆ ನಾನು. ಮೊದಲೇ ಇಟ್ಕೋಬೇಕಾದನ್ನು ಇದನ್ನು ಆ ಪಾತ್ರೆಯಲ್ಲಿ ಇಟ್ಕೋಬೇಕು. ಅನ್ನವನ್ನು ತೆಗೆದು ವೈಶ್ವದೇವಕ್ಕಾಗಿ ಅನ್ನ ತೆಗೆದುಕೊಂಡ್ಬಿಡಬೇಕು. ಯಾಕೆಂದರೆ ಮೊದಲೇ ತಿಳ್ಕೋಬೇಕು ಅಂತ ಹೇಳಿದ್ರೆ ಇದು ಪರಮಾತ್ಮ ಕೂಡ ಧನ್ವಂತರಿ ಎಲ್ಲ ಪರಮಾತ್ಮ ನಾವು ಹೋಮ ಮಾಡ್ತಾ ಇದ್ದೀವಿ. ಲಕ್ಷ್ಮೀದೇವಿ ಮಾಡಿಬಿಟ್ಟು ಅದು ಮಾಡಿದ್ರೆ ಬರಲ್ಲ. ಅದಕ್ಕೋಸ್ಕರವಾಗಿ ಅದನ್ನು ತೆಗೆದುಕೊಂಡ್ಬೇಕು. ಕೈಯನ್ನು ಇಲ್ಲಿ ಮೊಸರಿಗೆ ಇಟ್ಕೊಂಡಿದ್ದೇನೆ ನಾನು, ಅದನ್ನು ತೊಳ್ಕೊಬೇಕು ಕೈಯನ್ನು. ಅನಂತರದಲ್ಲಿ ಈಗ ನಾವು ತೀರ್ಥ ತೊಗೋಬೇಕು. ನಾವು ತೀರ್ಥ ತಗೊಂಡು ಶಂಕರಕ್ಕೆ ಕೊಡೋದು ಲಕ್ಷ್ಮೀದೇವಿಗೆ. ನೋಡಿ ನೈವೇದ್ಯ ಮಾಡುವ ಹೇಗೆ ಅಂತ ಹೇಳಿದ್ರೆ ಇದೊಂದು ಅನ್ನ ಆದಮೇಲೆ ಏನೇನು ಪಾತ್ರಗಳು ನೀವು ಇಟ್ಟಿದ್ದೀರಿ ಅಥವಾ ತಟ್ಟೆಯಲ್ಲಿ ನೀವು ಎಲೆ ಹಾಕ್ಕೊಂಬಂದೇನು ಇಟ್ಟಿದ್ದೀರಿ ಅದಕ್ಕೆ ವೈಶ್ವದೇವ ತೆಗೆದುಕೊಂಡು ಆದಮೇಲೆ ಲಕ್ಷ್ಮೀದೇವಿಗೆ, ಮುಖ್ಯ ಪ್ರಾಣದೇವರಿಗೆ, ಆಮೇಲೆ ಸರಸ್ವತಿ ಭಾರತೀ ದೇವರಿಗೆ ಅದಕ್ಕೆ ಮಾಡಿಬಿಡಬೇಕು. ಅವ್ರಿಗೆ ವೈಶ್ವದೇವ ಮಾಡಬೇಕಾಗಿಲ್ಲ. ಅವರು ನಿತ್ಯ ಮುಕ್ತರು ಅಂದರೆ ಮುಕ್ತ ಪ್ರಾಯರವರು. ಅದಕ್ಕೋಸ್ಕರ ಆದ್ದರಿಂದ ಅವರಿಗೆ ಇದೆಲ್ಲ ಬೇಕಾಗಿಲ್ಲ. ಆಮೇಲೆ ವೈಶ್ವದೇವ ಮಾಡಾದ್ಮೇಲೆ ಗರುಡ ಶೇಷಾದಿಗಳು ಮಾಡಿ ಆ ನೈವೇದ್ಯವನ್ನು ವಿಸರ್ಜನೆ ಮಾಡೋದಿದೆ. ಅದು ಅವರ ಪದ್ಧತಿ ಅಂತ ಇರತಕ್ಕಂಥದ್ದು. ಈಗ ನಾನು ಮುಖ್ಯವಾಗಿ ಮುಖ್ಯ ಪ್ರಾಣದೇವರಿಗೆ ತೀರ್ಥ ಕೊಡ್ತಾ ಇದ್ದೀನಿ. ಈಗ ಪುನಃ ಬಲಿತ ಸೂಕ್ತವನ್ನು ಅಥವಾ ಯಾವುದಾದ್ರು ಮಂತ್ರ ಬಂದರೆ ಅದು ಹೇಳ್ಕೋಬೋದು, ವಾಯುಸ್ಥಿತಿ ಹೇಳ್ಕೋಬೋದು. 3 ಸರ್ತಿ ತೀರ್ಥ ಕೊಟ್ಟಿದ್ದೀನಿ. ಇದನ್ನು ಈ ತೀರ್ಥ ಏನಿದೆ ಅದನ್ನು ಒಂದು ಕಡೆ ಇಟ್ಕೊಂಡಿರ್ತೀನಿ ನಾನು. ಪ್ರಾಣದ ತೀರ್ಥ ಬೇರೆ ಇದೆ, ಅದು ಕೊಟ್ವಿ. ಪರಮಾತ್ಮ ಹಾಕಿರ್ತಕ್ಕಂಥ ಒಂದು ಪುಷ್ಪವನ್ನು ನಾವು ಅರ್ಪಣೆ ಮಾಡ್ತಾ ಇದ್ದೇವೆ ಮುಖ್ಯ ಪ್ರಾಣದೇವರಿಗೆ. ಆಗಲೇ ಏನು ಮಂತ್ರ ಬರ್ತದೆ ಅದು ಹೇಳ್ಕೊಬೋದು. ಈಗ ನಾವು ಈ ತೀರ್ಥ ತಗೊಂಡು ನಾವೇನು ಮಾಡ್ತೇವೆ, ಲಕ್ಷ್ಮೀದೇವಿ ತೀರ್ಥ ಕೊಟ್ಟಿದ್ದೇವೆ. ತೀರ್ಥವನ್ನು ಪ್ರೋಕ್ಷಣೆ ಮಾಡಬೇಕು. ಪರಮಾತ್ಮನ ತೀರ್ಥ ಪ್ರೋಕ್ಷಣೆ ಮಾಡಬಾರ್ದು. ಪರಮಾತ್ಮನಿಗೆ ಆದಮೇಲೆ ಈ ತೀರ್ಥ ಏನಿದೆ ನಾವು ಮಾಡಿದ ಮುಖ್ಯ ತೀರ್ಥ ಅದರಿಂದ ನಾವು ಪ್ರೋಕ್ಷಣೆ ಮಾಡಬೇಕು. ಪ್ರೋಕ್ಷಣೆ ಮಾಡೇನೆ ಆಮೇಲೆ ನಾವು ಇದು ಮಾಡಬೇಕು.
ಶ್ರೀ ಮಹಾಲಕ್ಷ್ಮೀ ನಮಃ. ಓಂ ಹರಿನಿವೇತ ನೈವೇದ್ಯಂ ಸಮರ್ಪಯಾಮಿ. ಓಂ ಸತ್ಯಂ ಸತ್ಯಂ ಪ್ರಶಂಸಾಮಿ. ಪ್ರಾಣಾಯ ಸ್ವಾಹ ಪಾನಾಯ ಸ್ವಾಹ ವ್ಯಾನಾಯ ಸ್ವಾಹ ಉದಾನಾಯ ಸ್ವಾಹ ಸಮಾನಾಯ ಸ್ವಾಹ. ಬ್ರಹ್ಮಣೇ ನಮಃ. ಮಹಾಲಕ್ಷ್ಮೀದಾಯಿತು. ಪುನಃ ಮುಖ್ಯ ಪ್ರಾಣದೇವರ ತೀರ್ಥ. ಪುನಃ ತೀರ್ಥ ತಗೊಂಡು ಪ್ರೋಕ್ಷಣೆ ಮಾಡೋದು ನೈವೇದ್ಯಕ್ಕೆ. ಓಂ ಮುಖ್ಯ ಪ್ರಾಣಾಯ ನಮಃ. ಓಂ ಹರಿ ಲಕ್ಷ್ಮೀ ನಿವೇದಿತ ನಿವೇದನಂ ನಿವೇದಯಾಮಿ. ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ ವ್ಯಾನಾಯ ಸ್ವಾಹ ಉದಾನಾಯ ಸ್ವಾಹ ಸಮಾನಾಯ ಸುಬ್ರಹ್ಮಣೇ ನಮಃ. ಓಂ ಗರುಡಶೇಷ ರುದ್ರೇಭ್ಯೋ ನಮಃ. ಓಂ. ಅವರಿಗೂ ಅಷ್ಟೇ ನೈವೇದ್ಯ ಮಾಡೋದು ಇದು ಮಾಡಬಾರ್ದು. ಈ ಹಣ್ಣನ್ನು ನಾವಿಟ್ಕೊಂಡು ನೈವೇದ್ಯವನ್ನು ಮಾಡ್ತೀವಿ ನಾವು. ಅದು ಪರಮಾತ್ಮ ನಿವೇದನೆ ಮಾಡೋದೇ ಆಗಿರಬೇಕು. ಗರುಡಶೇಷ ರುದ್ರೇಭ್ಯೋ ನಮಃ. ಓಂ ತತ್ಪತ್ನೀಭ್ಯೋ ನಮಃ. ಓಂ ಹರಿಗುರು ನಿವೇದನ ನಿವೇದಯಾಮಿ. ಪ್ರಾಣಾಯ ಸ್ವಹ ಅಪಾನಾಯ ಸ್ವಹ ವ್ಯಾನಾಯ ಸ್ವಹ ಉದಾನಾಯ ಸ್ವಹ ಸಮಾನ ಬ್ರಹ್ಮಣೇ ನಮಃ. ಓಂ ಶ್ರೀಮನ್ಮಹಾಗಣಪತಯೇ ನಮಃ. ಓಂ ಭೂರ್ಭುವಸ್ವಃ ತತ್ಸಾವಿತುರ್ವರೆಣ್ಯಂ ಭರ್ಗೋ ದೇವಸ್ಯಾದಿಮಿಹಿರಿಯೋ ನ ಪ್ರಚೋದಯಾತ್. ಪ್ರಾಣಾಯ ಸ್ವಹ ಅಪಾನಾಯ ಸ್ವಹ ವ್ಯಾನಾಯ ಸ್ವಹ ಉದಾನಾಯ ಸ್ವಹ ಸಮಾನ ಬ್ರಹ್ಮಣೇ ನಮಃ. ಓಂ. ಆಮೇಲೆ ಹತ್ತೋರ್ಕೆಲ್ಲ ಆಮೇಲೆ ಮಾಡೋದು. ಇಷ್ಟಾದ ಮೇಲೆ ಈಗ ನಾವು ಯಾರ್ಯಾರು ಮಾಡಿದ್ವಿ? ಪರಮಾತ್ಮನಿಗೆ, ಆಮೇಲೆ ಲಕ್ಷ್ಮೀದೇವಿಗೆ, ಪರಶುಕ್ಲತ್ರೆಗೆ ಮಾಡಿದ್ದೀವಿ. ಹಣ್ಣನ್ನು ಗರುಡಶೇಷಾದಿಗಳು ಮಾಡ್ಕೊಂಡ್ವಿ. ಈಗ ನಾವು ಮಂಗಳಾರತಿ ಮಾಡಿ ಆಮೇಲೆ ಹಸ್ತೋದಕ ಮಾಡ್ತಕ್ಕಂಥದ್ದು. ಆಮೇಲೆ ವೈಷ್ಣುದೇವ ಮಾಡಾದ್ಮೇಲೆ ಹಸ್ತೋದಕ ಮಾಡ್ತಕ್ಕಂಥದ್ದು. ಓಂ ತನ್ಮಧ್ಯೆ ಮಂಗಲ ನೀರಾಜನಂ ಸಮರ್ಪಯಾಮಿ. ಇದಕ್ಕೆ 5 ಬತ್ತಿ ಇಲ್ಲದೆ ಹಾಕಬಾರ್ದು. 5, 7, 9 ಹೀಗೆ ವಿಷಮ ಸಂಖ್ಯೆಯಲ್ಲಿ ಇರಬೇಕು. ಸಾಮಾನ್ಯವಾಗಿ ನಾವು ಮಂತ್ರಾಕ್ಷತೆಯನ್ನು ಅಥವಾ ಒಂದು ಹೂವನ್ನು ನಾವು ಇಲ್ಲಿ ಇಡ್ತೇವೆ. ಅದಕ್ಕೆ ಅರ್ಥ ಏನಂದರೆ, ಈ ಹಲಿಗಾರ್ಥದಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ ಎಂಬುದಾಗಿ ಅನುಸಂಧಾನ. ಅದನ್ನು ನಾವು ಇಲ್ಲಿ ಇಡ್ತಾ ಇರೋದು ಮಂತ್ರಾಕ್ಷಾದಿಗೆ ಅದೇ ಅರ್ಥ. ಬಲಗೈಯಿಂದ ಎಡಗೈ ತಗೋಬೇಕು, ಶಂಖ ಮುಟ್ಟಿಸಬೇಕು. ಆಮೇಲೆ ಹೇಳಿದ ಕ್ರಮದಲ್ಲಿ ಜಯತ್ಯಜೋ ಖಂಡಗುಣೋರು ಮಂಡಲ ಸದೋರಿತೋ ಜ್ಞಾನಮರೀಚಿಮಾರಿ ಸ್ವಭಕ್ತಹಾರ್ದೋಚ್ಛತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರ ಜಯತ್ಯಜೋಕ್ಷೇಣುಗಾತ್ಮಬಿಂಬ ಸ್ವೈಶ್ವರ್ಯಕಾಂತಿಪ್ರದತಸ್ತದೋದಿತಃ ಸ್ವಭಕ್ತಸಂತಾಪದುರಿಷ್ಟಹಂತ ರಾಮಾವತಾರೋ ಹರಿರೀಶಚಂದ್ರಮಾಃ ಜಯತಿ ಹರೇ ಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮವಿರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ನರಶೇನೋತೋ ಶ್ರೀಬುಧರ್ಮಾನದೋನಃ. ಓಂ. ಪರಮಾತ್ಮನಿಗಾಯಿತು. ಲಕ್ಷ್ಮೀದೇವಿಗೆ ಹಾಗೆ ಮಾಡೋದು. ಆಮೇಲೆ ಮುಖ್ಯ ಪ್ರಾಣದೇವಿಗಳು ಕೂಡ ಮಂಗಳಾರತಿ ಮಾಡೋದು. ಗರುಡಶೇಷಾದಿಗಳಿಗೆ ಮಾಡೋದು. ಗಣಪತಿಗೆ, ಆಮೇಲೆ ಗುರು ರಾಘವೇಂದ್ರರೇ ಮೊದಲಾದಕ್ಕಂಥ ಎಲ್ಲರಿಗೆ ಅಭಿಷೇಕ ಮಾಡೋದು. ಇದನ್ನು ಶಂಖವನ್ನು ಆ ಜಾಗದಲ್ಲಿ ಇಟ್ಟು ಅನಂತರ ಇಲ್ಲಿಟ್ಟು ನಾವು ಈ ಪುಷ್ಪ ಏನಿದೆ ಅದನ್ನು ಪರಮಾತ್ಮನಿಗೆ ಲಕ್ಷ್ಮೀದೇವಿ ಮಾಡಿದ್ದು ಅಂತ ಅರ್ಪಣೆ ಮಾಡಬೇಕು. ಆಮೇಲೆ ಪೂಜಾ ಸಂಕಲ್ಪ ಏನಿದೆ ಅದನ್ನು ಮುಗಿಸಬೇಕು. ಯಶ್ಚತ್ ಮೃತ್ಯಾದನ ಮೌಕ್ತ್ಯ ತಪಃ ಪೂಜಾ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಂ ಮಂತ್ರಿಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪದೇ ಯತ್ಕೃತಂತು ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ ಅನೇನ ಮಯಾ ಆಚರಿತ ಪೂಜಾಕರ್ಮಣೇನ ಭಗವಾನ್ ಮಧ್ವಾಂತರಗರ ರಾಮಕೃಷ್ಣವೇದಿವ್ಯಾಸಾತ್ ಲಕ್ಷ್ಮೀ ವೆಂಕಟೇಶ್ವರ ಪ್ರೀತಾಂ ಶ್ರೀಕೃಷ್ಣಾರ್ಪಣಮಸ್ತು. ಓಂ. ಮಧ್ಯೆ ಮಂತ್ರಾತಂತ್ರಾಸುರಾರೋಪ ನಾಮತ್ರಯ ಜಪಂ ಜಪೇತ್. ಅಚ್ಯುತಾಮಹಾನಂತಾತ್ಮ ಗೋವಿಂದಾತ್ಮ ಅಚ್ಯುತಾಮಹಾನಂತಾತ್ಮ ಗೋವಿಂದಾಯ ನಮಃ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವ ಅನುಸ್ವತಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯತ ಸಮರ್ಪಯಾಮಿ ಅಂಥೇಳಿ ಇಷ್ಟಾದ ಮೇಲೆ ನಾವು ದೊಡ್ಡವರಿದ್ದರೆ ಮಂಗಳಾರತಿ ಕೊಟ್ಬಿಟ್ಟು ನಾವು ಕೂಡ ಈ ಕೈಯಿಂದ ಒಂದು ಕೈಯಿಂದ ತಗೊಳ್ಳೋದು, ಮುಟ್ಕೊಳ್ಳೋದು, ಆಮೇಲೆ ಹೃದಯ ಮುಟ್ಕೊಳ್ಳೋದು, ಆಮೇಲೆ ಈ ಎಡಭಾಗ ಮುಟ್ಕೊಳ್ಳೋದು ಅಥವಾ ಎಡಭಾಗ ಹೃದಯ ತಲೆ ಹೀಗೆ ಮುಟ್ಕೊಳ್ಳೋದು. ಒಂದು ಕೈಯಿಂದ ಮಂಗಳಾರತಿ ತೊಗೋಬೇಕು. ಅಂಥದ್ದಲ್ಲಿ ಯಾರು ಬೇಕೋ ಅವರು ತೊಗೊತಾರೆ. ಅದಾದ ಮೇಲೆ ನಾವು ಆ ಪರಮಾತ್ಮನ ಯಥಾಸ್ಥಾನಕ್ಕೆ ನಾವು ಕಳಿಸ್ಬೇಕು. ಅದಕ್ಕೋಸ್ಕರ ನಮ್ಮಲ್ಲಿ ಇದ್ದ ಪರಮಾತ್ಮನನ್ನು ನಾವು ಅಲ್ಲಿ ಆವಾಹನೆ ಮಾಡಿದ್ವಿ ಮೊದಲು. ಈಗ ಪುನಃ ನಮ್ಮಲ್ಲೇ ಸೇರಿಸ್ಕೋಬೇಕು. ಅದಕ್ಕೆ ಉದ್ವಾಸನ ಅಂತ ಹೇಳ್ತಾರೆ. ಅದಕ್ಕೆ ಈ ಒಂದು ಪುಷ್ಪವನ್ನು ತೆಗೆದುಕೊಂಡು ತತ್ವನ್ಯಾಸ ಮಾತುಕಾವ್ಯಾಸದಲ್ಲಿ ಹೇಳಿಕೊಂಡು ನಾವು ಅದನ್ನು ಪುನಃ ಯಥಾಸ್ಥಾನಂ ಉದ್ವಾಸಯಾಮಿ ಅಂಥೇಳಿ
ಅದನ್ನು ಹಾಕಿದ್ರೆ ಆಯಿತು. ಇಷ್ಟಾದರೆ ಪೂಜಾ ಇದು ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿದ್ದೀನಿ. ಇನ್ನೂ ವಿಸ್ತಾರವಾಗಿ ಚೆನ್ನಾಗಿದೆ. ಇದಾದ ಮೇಲೆ ಮುಂದಿನ ಒಂದು ಇದನ್ನು ನಿಮಗೆ ನೀವೇ ಅಳವಡಿಸ್ಕೊಂಡು ಯಾವ ರೀತಿ ನಿಮಗೆ ಎಷ್ಟು ಬೇಕೋ ಅಷ್ಟು ರೀತಿ ಮಾಡ್ಕೋಬೋದು. ಇಷ್ಟಕ್ಕೂ ನಾವು ಮಾಡಲೇಬೇಕು. ಇದರಲ್ಲಿ ನಾನು ಕಡಿಮೆ ಮಂತ್ರಗಳು ಬೇಕಾದ್ರೆ ಒಂದು ಸ್ವಲ್ಪ ಕಡಿಮೆ ಮಾಡ್ಬೋದು ಅಷ್ಟೇ ಹೊರತಾಗಿ ಇನ್ಯಾವುದಿಲ್ಲ. ಇನ್ನು ಈ ಸಂಧ್ಯಾ ವಂದನೆಗೆ ಮತ್ತು ಪೂಜೆಗೆ ಸಂಬಂಧಪಟ್ಟಿರತಕ್ಕಂಥ ಏನೇನು ಮಂತ್ರಗಳಿದೆ, ಅದು ಪುರುಷ ಸೂಕ್ತ ಆಗಿರ್ಬೋದು ಅಥವಾ ಶ್ರೀ ಸೂಕ್ತ ಆಗಿರ್ಬೋದು, ಅಂಬಡಿ ಸೂಕ್ತ ಆಗಿರ್ಬೋದು, ಬಳಿತಾ ಸೂಕ್ತ, ಇದೆಲ್ಲವನ್ನು ಕೂಡ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಅದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈಗ ನಮಗೆ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಪರಮಾತ್ಮನ ಭಕ್ತಿಯಲ್ಲಿ ಯಥೇಚ್ಛವಾಗಿ ನಮಗೆ ಏನಿದೆ ಆ ವಸ್ತುಗಳಿಂದ ಪೂಜೆ ಮಾಡಿ ಆ ನೈವೇದ್ಯ ಆದಮೇಲೆ ಏನು ಇಟ್ಟಿದ್ದನ್ನು ವೈಶ್ವದೇವನ್ನು ಮಾಡಿ ಆ ವೈಶ್ವದೇವ ವಿಡಿಯೋ ನೋಡಿಕೊಂಡು ಆ ಪ್ರಕಾರ ಮಾಡಿ, ಏನು ನಿಮ್ಗೆ ಆಗಲೇ ಇಲ್ಲ ಅಂದರೆ ತುಪ್ಪವನ್ನು ಹಾಕಿ ಒಂದು ಸ್ವಲ್ಪ ಅನ್ನವನ್ನು ತಿಂದ್ಕೊಂಡು ಈಗ ಅನ್ನವನ್ನು ತೆಗೆದುಕೊಂಡು ಆಗಲೇ ಇಲ್ಲ ಅಂತ ಹೇಳ್ತಾರೆ, ಇದನ್ನೇ ಭದ್ರ ಮಾಡ್ಕೋಬಾರದು. ತೆಗೆದುಕೊಂಡು ತುಪ್ಪ ಹಾಕೊಂಡು ಅಗ್ನ್ಯಂತರ್ಗತ ಭಾರತೀರಮ ಮುಖ್ಯ ಪ್ರಾಣಾಂತರ್ಗತ ಹರಣೀಪತಿ ಪರಶಾಮ ಪ್ರೀತ್ಯರ್ಥಂ ಪ್ರಾತಃ ಸಾಯಂ ವೈಶ್ವದೇವ ವಾಕ್ಯಂ ಕರ್ಮ ಕರಿಷ್ಯೇ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಸ್ವಾಹ. ಓಂ ಭೂಃ ಸ್ವಾಹ ಅಗ್ನಿ ಅನಿರುದ್ಧ ನಮಃ. ಓಂ ಭುವತ್ಸ್ವಾಹ ವಾಯುವೇ ಪ್ರದ್ಯುಮ್ನಾಯ ನಮಃ. ಓಂ ಸುವತ್ಸ್ವಾಹ ಸೂರ್ಯ ಸಂಕೃಷ್ಣ. ಓಂ ಭೂರ್ಭುವತ್ಸ್ವಾಹ ಪ್ರಜಾಪತಿಯೇಷಿ ವಾಸುದೇವಾಯುಧಂ ನಮಃ. ಇಷ್ಟಾನ ಮಾಡಿ ನಾವು ಆ ಪರಮಾತ್ಮನೆ ಮಾಡಬೇಕು. ಅದು ಕ್ರಮವಾಗಿ ಶನಿವಾರ ಭಾನುವಾರ ರಜೆ ಇದ್ದಾಗ ವಿಶೇಷವಾಗಿ ಮಾಡಿ ಎಷ್ಟೆಷ್ಟು ಭಕ್ತಿಯಿಂದ ಮಾಡಿದ್ರೆ ಅಷ್ಟೆಷ್ಟು ಪರಮಾತ್ಮ ಅನುಗ್ರಹ ಮಾಡ್ತಾರೆ ಎಂಬುದಾಗಿ ಹೇಳಿ ಇದನ್ನು ಪರಮಾತ್ಮಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಕೃಷ್ಣಾರ್ಪಣ ಹೊತ್ತು ಪ್ರತಿಯೊಬ್ಬರೂ ಕೂಡ ಈ ಪೂಜೆಯನ್ನು ಬಿಡದಾಗೆ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡು ಹೋಗಿ. ಸರ್ವನಾಶೇ ಸಮುತ್ಪನ್ನೇ ಅಗ್ಧಂ ತೆಗೆದು ಪಂಡಿತ. ಈ ಒಂದು ಅನ್ನ ಏನಿದೆ ಅದನ್ನು ಇದಕ್ಕೆ ಸೇರಿಸಿ ನಾವು ಈ ತಟ್ಟೆ ಬಾಳೆಯಲ್ಲಿ ಇದ್ದಾಗಿದೆ, ಈ ತಟ್ಟೆ ಏನಿದೆ ಅದನ್ನು ನಾವು ಇಲ್ಲಿ ಇಟ್ಕೊಂಡು ಹಸ್ತೋದಕ ಅಂತ ಏನು ಹೇಳ್ತಾ ಇದ್ದೀವಿ ಅದನ್ನು ಮಾಡಬೇಕು. ಗುರುಗಳಿಗೆ ಹತ್ತೋದಕ್ಕೆ ಹೇಗೆ ಎಷ್ಟು ನಿಮ್ಮಲ್ಲಿ ಮಧ್ವಾಚಾರ್ಯ ನಾವು ಮಾಡಿದ್ದೀವಿ, ಹನುಮ ಭೀಮ ಮಧ್ವ ಮೂರಕ್ಕೂ ಮಾಡಿದ್ದೇವೆ ನಾವು. ಈಗಿರತಕ್ಕಂಥದ್ದು ಪದ್ಮನಾಭ ತೀರ್ಥರು ಅವರಿಗೆಲ್ಲ ಒಂದು ಇಡು. ನೀವು ಎಷ್ಟಾನು ಮಾಡ್ಕೋಬೋದು, ತಟ್ಟೆಗೆ ಇದು ದೊಡ್ಡದು ಮಾಡ್ಕೊಂಡು ಮಾಡೋದು. ಪದ್ಮನಾಭ ತೀರ್ಥರು ಇದಕ್ಕೆ ಏನೇನು ಅಡುಗೆ ನಾವು ಮಾಡಿರೋದೆಲ್ಲ ಬಡಿಸ್ಬೇಕು, ನೈವೇದ್ಯ ಮಾಡಿದ್ದೆಲ್ಲ. ಆಮೇಲೆ ಟೀಕಾಕೃತ್ಪಾದಾಚಾರ್ಯರು ಅವರು, ಆಮೇಲೆ ಶ್ರೀಪಾದರಾಜರು, ವ್ಯಾಸರಾಜರು, ಆಮೇಲೆ ವಿಜೇಂದ್ರ ತೀರ್ಥರು, ವಾದಿರಾಜರು, ರಘುತ್ತಮ ತೀರ್ಥರು, ರಾಘವೇಂದ್ರ ತೀರ್ಥರು. ಇಷ್ಟು ಜನಕ್ಕೆ ನಾವು ಮಾಡಿ ಅದಕ್ಕೆ ತೀರ್ಥವನ್ನು ನಾವು ಮೊದಲು ಕೊಡೋದು, ಅವರಿಗೆ ತೀರ್ಥ ಕೊಡೋದು. 3 ಮಸಿ ತೀರ್ಥ ಕೊಟ್ಟು ಒರೆಸಿ ಗಂಧ ಏನಿದೆ ಅದನ್ನು ಪರಮಾತ್ಮ ಹಾಕಿದ್ದು ಅದು ಮತ್ತು ಪುಷ್ಪ ಏನಿದೆ ಅದನ್ನು ಒಂದು ಇಡೋದು. ಎಲ್ಲರಿಗೂ ಆ ರೀತಿ ಇಡಬೇಕು. ಆಮೇಲೆ ಮೊದಲು ಪದ್ಮನಾಭ ತೀರ್ಥ ಹಾಕಬೇಕು. ಅವರು ತೀರ್ಥ ಕೊಟ್ಟರು ತೀರ್ಥ ಹಾಕಬೇಕು. ಪರಮಾತ್ಮ ನಿವೇದನೆ ಮಾಡಿರತಕ್ಕಂಥ ಒಂದು ತುಳಸಿಯನ್ನು ಅದಕ್ಕೆ ಹಾಕಬೇಕು. ಪದ್ಮನಾಭ ತೀರ್ಥ ಗುರುಭ್ಯೋ ನಮಃ ಓಂ ಮಹಾನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳಬೇಕು. ಆಮೇಲೆ ಪದ್ಮನಾಭ ತೀರ್ಥ ಆದಮೇಲೆ ಶ್ರೀಕಾಕೃತ್ಪಾದಾಚಾರ್ಯೇಭ್ಯೋ ನಮಃ ಓಂ ಹರಿಗುರುವೇ ನಿವೇದಂ ನಿವೇದಯಾಮಿ. ಆಮೇಲೆ ಟೀಕಾರಾಯರಾಯಿತು. ಆಮೇಲೆ ಶ್ರೀಪಾದರಾಜರು ಗುರುಭ್ಯೋ ನಮಃ ಓಂ. ಆಮೇಲೆ ವ್ಯಾಸರಾಜ ಗುರುಭ್ಯೋ ನಮಃ ಓಂ. ಆಮೇಲೆ ವಿಜೇಂದ್ರ ತೀರ್ಥ ಗುರುಭ್ಯೋ ನಮಃ ಓಂ. ಆಮೇಲೆ ವಾದಿರಾಜ ತೀರ್ಥ ಗುರುಭ್ಯೋ ನಮಃ ಓಂ. ಆಮೇಲೆ ರಘುತ್ತಮ ತೀರ್ಥ ಅವರೆಲ್ಲ ಚರ್ಮ ಶ್ಲೋಕ ಹೇಳಬೇಕು. ರಘುತ್ತಮ ತೀರ್ಥ ಗುರುಭ್ಯೋ ನಮಃ ಓಂ. ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ ಓಂ ಅಂಥೇಳಿ ಮಾಡಿದ್ರೆ ಇದು ಹಸ್ತೋದಕ. ಈ ಹಸ್ತೋದಕವನ್ನು ಇದು ನಾವು ಭಕ್ತಿಯಿಂದ ಸ್ವೀಕಾರ ಮಾಡಿದ್ರೆ ಜ್ಞಾನ ಭಕ್ತಿ ಅದು ಉಂಟಾಗುತ್ತೆ. ಇದು ಊಟ ಮಾಡಿದ್ದಲ್ಲ, ಅದು ಅವರಿಗೆ ನಾವು ಅರ್ಪಣೆ ಮಾಡಿ ಮಾಡ್ತಾಯಿದ್ದೀವಿ ಅಷ್ಟೇ. ಅದನ್ನು ಆ ರೀತಿ ನೀವು ತಗೊಳ್ಳೋ ಪದ್ಧತಿ ಇಲ್ಲ ಅಂದರೆ ಸಂತೋಷ, ನಮಗೇನು ಬೇಜಾರು ಏನಿಲ್ಲ. ತೊಗೊಳ್ಳೋರು ತೊಗೊಳ್ರಿ, ತೊಗೊಳ್ಳಿಲ್ಲ ಅಂದರೆ ನಿಮಗೇನು ತೊಗೊಳ್ಳಿಲ್ಲ ಅಂದರೆ ನರಕಾಗತ್ತೆ ಅಂತೇನಿಲ್ಲ. ತೊಗೊಂಡ್ರೂ ಕೂಡ ನಮಗೆ ಏನಿದೆ ಅದು ತೊಗೊಂಡ್ರೆ ಏನಿದೆ ಜ್ಞಾನ ಭಕ್ತಿ ಆಗಲಿ ಬರೋದಕ್ಕೂ ಇದೆ. ಅದನ್ನು ನಿಮ್ಮ ಪದ್ಧತಿ ಹಾಗೂ ಅದು ಮಾಡ್ಕೊಳ್ಳಿ. ಹೊಸದಾಗಿ ಹೊಸ ಪದ್ಧತಿಯನ್ನು ಮಾಡಲಿಕ್ಕೆ ಹೋಗಬೇಡಿ ಅಷ್ಟೇ. ಇದು ಹಸ್ತೋದಕ.
ಹ್ಞೂ